ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್, ವೆಲ್ಕಮ್ ಟು ನಮ್ ಡಿಪ್ಲೊಮಾ ಚಾನಲ್. ಸೊ C25 ಮ್ಯಾಥ್ಸ್ ನ ಪಾಸಿಂಗ್ ಪ್ಯಾಕೇಜ್ ವಿಡಿಯೋ 3 ಗೆ ಸ್ವಾಗತ. ಇವಾಗ ಆಲ್ರೆಡಿ ವಿಡಿಯೋ 1 ವಿಡಿಯೋ 2 ಮಾಡಿದ್ದೆ. ಓಕೆ, ಪಾಸಿಂಗ್ ಪ್ಯಾಕೇಜ್ ನಿಮ್ಗೆ ಆಲ್ರೆಡಿ ಮ್ಯಾಟ್ರಿಕ್ಸ್ ಚಾಪ್ಟರ್ 1 ಕವರ್ ಮಾಡಿದ್ದೀನಿ. ಸೊ ಇವತ್ತು ಬಂದಿರೋದು ನಾನು ನಿಮಗೆ ಪಾಸಿಂಗ್ ಪ್ಯಾಕೇಜ್ ವಿಡಿಯೋ 3 ಬಂದು ಯಾವ್ದ್ರಲ್ಲಿ ತಗೊಂಡ್ಬಂದಿನಿ ಅಂದ್ರೆ ಯೂನಿಟ್ 3, ದಟ್ ಇಸ್ ಟ್ರಿಗ್ನೋಮೆಟ್ರಿ ತಗೊಂಡ್ಬಂದಿದ್ದೀನಿ. ಅದ್ರಲ್ಲಿ ಯಾವ್ದು ಅಂತಂದ್ರೆ ಕಾನ್ಸೆಪ್ಟ್ಸ್ ಕಾಂಪೌಂಡ್ ಆಂಗಲ್ಸ್ ಮತ್ತೆ ಮಲ್ಟಿಪಲ್ ಆಂಗಲ್ಸ್. ಎಷ್ಟು ಮಾರ್ಕ್ಸ್ ಕವರ್ ಆಗುತ್ತೆ ಸರ್ ಅಂತಂದ್ರೆ ರಫ್ಲಿ 17 to 18 ಮಾರ್ಕ್ಸ್. ಒನ್ ಆರ್ 2 ಮಾರ್ಕ್ಸ್ ಆ ಕಡೆ ಈ ಕಡೆ ಆಗುತ್ತೆ. ಮಿನಿಮಮ್ 17 ಮಾರ್ಕ್ಸ್ ಅಂತೂ ಬರುತ್ತೆ, 17 ಇಲ್ಲ 18 ಮಾರ್ಕ್ಸ್ ಬರುತ್ತೆ. ಸೊ ಇವಾಗ ಬ್ಲೂ ಪ್ರಿಂಟ್ ನೋಡೋದಾದ್ರೆ ನೋಡಿ, ಟ್ರಿಗ್ನಾಮೆಟ್ರಿ ಬಂದು 34 ಮಾರ್ಕ್ಸ್ ಬರುತ್ತೆ. ಹೈಯೆಸ್ಟ್ ಮಾರ್ಕ್ಸ್ ಇಂದ ಆಲ್ ದ 5 ಚಾಪ್ಟರ್ಸ್ 34 ಮಾರ್ಕ್ಸ್ ಬರುತ್ತೆ ಒಂದೇ ಚಾಪ್ಟರ್ ಇಂದ. ಸೊ ಅದ್ರಲ್ಲಿ ನೋಡಿ, ಇದ್ರಲ್ಲೂ ಅಷ್ಟೇ 3 MCQ ಬರುತ್ತೆ, 1 ಫಿಲ್ ದ ಬ್ಲಾಂಕ್ಸ್ ಬರುತ್ತೆ, 2 2 ಮಾರ್ಕ್ಸ್ ಬರುತ್ತೆ, 2 3 ಮಾರ್ಕ್ಸ್ ಬರುತ್ತೆ, 2 5 ಮಾರ್ಕ್ಸ್ ಬರುತ್ತೆ, 1 10 ಮಾರ್ಕ್ಸ್ ಬರುತ್ತೆ. ಓವರ್ ಆಲ್ ಆಗಿ ನಿಮಗೆ 34 ಮಾರ್ಕ್ಸ್ ಬರುತ್ತೆ. ಓಕೆ, 34 ಮಾರ್ಕ್ಸ್ ಬರುತ್ತೆ ನಿಮ್ಗೆ ಇದರಲ್ಲಿ. ಸೊ ಅದರಲ್ಲಿ ಇವತ್ತು ನಾನು ಕವರ್ ಮಾಡ್ತಾ ಇರೋದು ನಿಮಗೆ 17 to 18 ಮಾರ್ಕ್ಸ್. ಪಕ್ಕ 17 ಮಾರ್ಕ್ಸ್ ಬರುತ್ತೆ. 1 ಮಾರ್ಕ್ಸ್ ಜಾಸ್ತಿ ಆಗುತ್ತೆ, 1 ಮಾರ್ಕ್ಸ್ ಕಡಿಮೆ ಆಗ್ಬೋದು ಅಷ್ಟೇ. ಇಲ್ಲ ಇನ್ನೊಂದು 5 ಮಾರ್ಕ್ಸ್ ಜಾಸ್ತಿ ಆಗ್ಬೋದು, 22 ಮಾರ್ಕ್ಸ್ ಬರೋದು. ರಫ್ಲಿ ಒಂದು 20 ಮಾರ್ಕ್ಸ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಮಾಡಲ್ ಕ್ವೆಶ್ಚನ್ ಪೇಪರ್ 1 ಅಲ್ಲಿ, ಮಾಡಲ್ ಕ್ವೆಶ್ಚನ್ ಪೇಪರ್ 2 ಅಲ್ಲಿ, ಮಾಡಲ್ ಕ್ವೆಶ್ಚನ್ ಪೇಪರ್ 3 ಅಲ್ಲಿ ಎಲ್ಲಾದ್ರಲ್ಲಿ ಯಾವ ವಿಡಿಯೋಸ್ ಬರುತ್ತೆ ಎಲ್ಲ ಪ್ಲೇಸ್ ಮಾಡಿದೀನಿ, ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ, ವೆಯ್ಟ್ ಮಾಡ್ತಾ ಇರಿ. ಸೊ ಇವಾಗ 3 ವಿಡಿಯೋ ಮಾಡಿದೀನಿ ನಿಮ್ಗೆ ಇಲ್ಲಿ ನೋಡಿ. ವಿಡಿಯೋ 1 ನೋಡಿ, ವಿಡಿಯೋ 1, ವಿಡಿಯೋ 2 ಮತ್ತೆ ವಿಡಿಯೋ 3. ವಿಡಿಯೋ 1 and 2 ಬಂದು ಚಾಪ್ಟರ್ 1 ನೋಡಿ, ಯೂನಿಟ್ 1 ವಿಡಿಯೋ 1 and 2 ಬಂದು ನೋಡಿ. ಇದರಲ್ಲಿ ರಫ್ಲಿ 15 ಮಾರ್ಕ್ಸ್ ಬರುತ್ತೆ. ಸೊ ಇದರಲ್ಲಿ ನಿಮಗೆ 15 ಬಂದ್ರೆ ಇಲ್ಲಿ 16 ಬರುತ್ತೆ. ಸೊ ಇದರಲ್ಲಿ ನಿಮಗೆ 17 ಬರುತ್ತೆ, 17 ಇಲ್ಲ 18 ಬರುತ್ತೆ. ಸೊ 3 ತಗೊಂಡ್ರೆ ನಿಮ್ಗೆ 31 ಪ್ಲಸ್ 8, 5 6 11 7 18 8 ಪ್ಲಸ್ 1 1 1 2 2 3 3 1 4 ನೋಡಿ, 48 ಮಾರ್ಕ್ಸ್ ಬಂತು. ಆಲ್ರೆಡಿ 48 ಮಾರ್ಕ್ಸ್ ಬಂದ್ಬಿಡ್ತೀನಿ ನಿಮ್ಗೆ. ಇನ್ನೊಂದು ವಿಡಿಯೋಸ್ ಮಾಡ್ತೀನಿ, ಡೋಂಟ್ ವರಿ, ತಲೆ ಕೆಡ್ಸ್ಕೊಂಡು ಹೋಗ್ಬೇಡಿ. ಬಟ್ ಕಂಪ್ಲೀಟ್ ವಿಡಿಯೋ ನೋಡ್ಬೇಕು ನೀವು. ಇಲ್ಲಿ ಪಾಸಿಂಗ್ ಮಾರ್ಕ್ಸ್ ಬೇಕಾಗಿರೋದು ಎಷ್ಟು? ನನಗೆ ಪಾಸಿಂಗ್ ಬೇಕಾಗಿರೋದು 40 ಔಟ್ ಆಫ್ 100. ಓಕೆ, ಸೊ 48 ಮಾರ್ಕ್ಸ್ ಕವರ್ ಮಾಡಿದೀನಿ. 50 ಮಾರ್ಕ್ಸ್ ಆಗ್ಬೋದು, 52 ಆಗ್ಬೋದು, ಇಲ್ಲ 43 45 ಅಥವಾ 46 ಬರೀಬಹುದು. 1 2 3 ಮಾರ್ಕ್ಸ್ ಆ ಕಡೆ ಈ ಕಡೆ ವೇರಿಯೇಷನ್ಸ್ ಆಗಾದ್ರೆ, ಇನ್ ಕೇಸ್ ಆದ್ರೆ. ಓಕೆ, ಸೊ ಇದ್ರೆಲ್ಲ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಇಟ್ಟಿದ್ದೀನಿ. ಏನ್ ವಿಡಿಯೋ ನೋಡ್ತಾ ಇದ್ರೆ ಕೆಳಗಡೆ ಲಿಂಕ್ ಅಲ್ಲಿ ಡಿಸ್ಕ್ರಿಪ್ಷನ್ ಇಟ್ಟಿದ್ದೀನಿ. 3 ವಿಡಿಯೋಸ್ ಚೆಕ್ ಮಾಡ್ಕೊಬಹುದು. ಓಕೆ, ಐ ಬಟನ್ ಕ್ಲಿಕ್ ಮಾಡಿ ಬರುತ್ತೆ ನಿಮ್ಗೆ. ಓಕೆ, ಸೊ ಅದಕ್ಕಿಂತ ಮುಂಚೆ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ತಪ್ಪದೆ ನಮ್ ಡಿಪ್ಲೊಮೋ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫಾಲೋ ಮಾಡಿ, ಸಪೋರ್ಟ್ ಇರ್ಲಿ. ಅದೇ ತರ ಅಫಿಷಿಯಲ್ ಟೆಲಿಗ್ರಾಮ್ ಚಾನಲ್ ಇದೆ, ಅಫಿಷಿಯಲ್ ವಾಟ್ಸ್ಆಪ್ ಚಾನಲ್ ಇದೆ, ಎಲ್ಲಾ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ, ಚೆಕ್ ಮಾಡ್ಕೊಳ್ಳಿ. ಸೊ DCET ನೀವು ಫಸ್ಟ್ ಸೆಮ್ ಅಲ್ಲಿ ಇದ್ದೀರಾ, ಓಕೆ, ನೀವು ಫೈನಲ್ ಇಯರ್ ಬಂದಾಗ ನಿಮ್ಗೆ DCET ಕೋಚಿಂಗ್ ಬೇಕು. ಸೊ ಈ ಸಲ ಶಾರ್ಟ್ ಟರ್ಮ್ ಬ್ಯಾಚ್ ಆಲ್ರೆಡಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದೇ 26 ಡಿಸೆಂಬರ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಿಮ್ಮ ಸೀನಿಯರ್ಸ್ ಯಾರನ್ನ ಇದ್ರೆ ಹೇಳಿ. ಓಕೆ, ದಿಸ್ ದ ರಿಸಲ್ಟ್ಸ್ ಆಫ್ ಇಂಡಿಯಾ ಅಕಾಡೆಮಿ. ಈ ತರ ಬರ್ತಾ ಹೋಗುತ್ತೆ, ಎವ್ರಿ ಇಯರ್ ಕನ್ಸಿಸ್ಟೆಂಟ್ ರಿಸಲ್ಟ್ಸ್ ಕೊಡ್ತಾ ಇದೀವಿ. ಸೊ ನೀವು ಫೈನಲ್ ಇಯರ್ ಬಂದಾಗ ನಾನು ನಿಮ್ಮನ್ನ ಮೀಟ್ ಮಾಡ್ತೀನಿ. ಓಕೆ, ಸೊ ಅಲ್ಲಿವರೆಗೂ ಚಾನಲ್ ನ ಫಾಲೋ ಅಪ್ ಮಾಡಿ ಫಾರ್ ಆಲ್ ದ ಡಿಪ್ಲೊಮೋ ಅಂಡ್ DCET ಅಪ್ಡೇಟ್ಸ್. ಸೊ ಕಮಿಂಗ್ ಬ್ಯಾಕ್ ಟು ದ ವಿಡಿಯೋ. ಓಕೆ, ಆಮೇಲೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ, ಸಪೋರ್ಟ್ ಇರಲಿ, ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಸೊ ಟ್ರಿಗ್ನಾಮೆಟ್ರಿ ಮಾಡಿ ಸರ್ ಅಂತ ತುಂಬಾ ಕಮೆಂಟ್ಸ್ ಬರ್ತಾ ಇತ್ತು ವಿಡಿಯೋದಲ್ಲಿ. ಐ ಆಮ್ ವೆರಿ ಹ್ಯಾಪಿ. ಐ ಥಿಂಕ್ ಯು ಆರ್ ರೆಸ್ಪಾಂಡಿಂಗ್ ಟು ಮೈ ಕಮೆಂಟ್ಸ್. ಕಮೆಂಟ್ ಮಾಡಿ, ವಿಡಿಯೋ ನೋಡಿದಾಗ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನೀವು ಕಮೆಂಟ್ಸ್ ಮಾಡಿದಾಗ ನನಗೆ ಒಂದು ಬೂಸ್ಟ್ ಅಪ್ ಸಿಗುತ್ತೆ. ನಮ್ಗೆ ಇಷ್ಟೇ ಬೂಸ್ಟ್ ಅಪ್, ನಮಗೆ ನೀವು ಕಮೆಂಟ್ಸ್ ಮಾಡಿದಾಗ ಬೂಸ್ಟ್ ಅಪ್ ಸಿಗುತ್ತೆ. ಓಕೆ, ಕಮೆಂಟ್ ಮಾಡಿ, ಏನ್ ಬೇಕು ತಿಳಿಸಿ, ಅಲ್ಲಿ ನಮಗೂ ಒಂಥರ ಎಂಕರೇಜ್ಮೆಂಟ್ ಸಿಗುತ್ತೆ. ಸೊ ಹುಡುಗರು ನೋಡ್ತಾ ಇದಾರಪ್ಪ ಅಂತ ಶೇರ್ ಮಾಡಿ. ಮೇನ್ ಶೇರಿಂಗ್ ಇಸ್ ಕೇರಿಂಗ್ ಅಲ್ವಾ? ಸೊ ಇವಾಗ ಟ್ರಿಗ್ನಾಮೆಟ್ರಿ ತಗೊಂಡಾಗ ನಿಮ್ಗೆ ಇಲ್ಲಿ ನೋಡಿ, ಇಲ್ಲಿ ಇದರಲ್ಲಿ ಸುಮಾರು ಪಾರ್ಟ್ಸ್ ಬರುತ್ತೆ. ಒಂದು ರೇಡಿಯನ್ಸ್ ಅಂಡ್ ಡಿಗ್ರೀಸ್ ಅವೆಲ್ಲ ಬರುತ್ತೆ. ಅದ್ರಲ್ಲಿ ನಾನ್ ನಿಮ್ಗೆ ಮಾಡ್ತಾ ಇರೋದು ನೋಡಿ, ಅಲೈಡ್ ಆಂಗಲ್ಸ್ ಮಾಡಲ್ಲ ಸದ್ಯಕ್ಕೆ. ಇವಾಗ ಕಾಂಪೌಂಡ್ ಆಂಗಲ್ಸ್, ಇಲ್ಲಿಂದ ನೋಡಿ, ಇಲ್ಲಿಂದ ಕಾಂಪೌಂಡ್ ಆಂಗಲ್ಸ್ ಫಾರ್ಮುಲಾಸ್ ಮತ್ತೆ ಮಲ್ಟಿಪಲ್ ಆಂಗಲ್ಸ್ ಇಷ್ಟು ನಾನು ನಿಮ್ಗೆ ಕವರ್ ಮಾಡ್ಕೊಡ್ತೀನಿ. ಅಪ್ಲಿಕೇಶನ್ ಮುಟ್ಟಕ್ ಹೋಗಲ್ಲ. ಅಂದ್ರೆ 1 2 3 ಅವರ್ಸ್ ಕವರ್ ಮಾಡ್ಕೊಡ್ತೀನಿ ನಾನು ನಿಮ್ಗೆ ಆ ಟಾಪಿಕ್. ಅದರಲ್ಲೇ ನಿಮಗೆ ರಫ್ಲಿ 17 ಮಾರ್ಕ್ಸ್ ಬರುತ್ತೆ. ಓಕೆ, ಅದಕ್ಕಿಂತ ಮುಂಚೆ ಸ್ವಲ್ಪ ಕಾನ್ಸೆಪ್ಟ್ಸ್ ನೋಡೋಣ. ಮೇನ್ಲಿ ಕಾನ್ಸೆಪ್ಟ್ಸ್ ಏನು ಅಂತಂದ್ರೆ, ಕಾಂಪೌಂಡ್ ಆಂಗಲ್ಸ್ ಅಂದ್ರೆ ಏನು, ಮತ್ತೆ ಮತ್ತೆ ಮಲ್ಟಿಪಲ್ ಸಬ್ ಮಲ್ಟಿಪಲ್ ಆಂಗಲ್ಸ್ ಅಂದ್ರೆ, ಸಬ್ ಮಲ್ಟಿಪಲ್ ಇಲ್ಲ ನಿಮಗೆ. ಓಕೆ, ಸೊ ಕಾಂಪೌಂಡ್ ಅಂದ್ರೆ ನಮ್ಮನೆ ಕಾಂಪೌಂಡ್ ಅಲ್ಲ, ಅಥವಾ ನಿಮ್ಮನೆ ಕಾಂಪೌಂಡ್ ಅಲ್ಲ, ಮ್ಯಾಥಮೆಟಿಕ್ಸ್ ಕಾಂಪೌಂಡ್, ಅದ್ರಲ್ಲಿ ಟ್ರಿಗ್ನಾಮೆಟ್ರಿ ಕಾಂಪೌಂಡ್ ಎರಡು ಬರುತ್ತೆ. ಕಾಂಪೌಂಡ್ ಆಂಗಲ್ಸ್ ಮತ್ತೆ ಮಲ್ಟಿಪಲ್ ಆಂಗಲ್ಸ್ ಹೆಂಗ್ ಸರ್ ಕಂಡುಹಿಡಿಯೋದು? ಇದು ನಮ್ಗೆ ನೋಡ್ತಾನೆ ಹೆಂಗ್ ಗೊತ್ತಾಗುತ್ತೆ ನನಗೆ? ಮೇನ್ ಥಿಂಗ್ ಟ್ರಿಗ್ನಾಮೆಟ್ರಿ ಇರೋದು ಐಡೆಂಟಿಫಿಕೇಶನ್. ಯಾವ್ದು ಅಲೈಡ್ ಆಂಗಲ್ಸ್ ಬರುತ್ತೆ, ಬೇಸಿಕ್ ಟ್ರಿಗ್ನಾಮೆಟ್ರಿಕ್ ರೇಷಿಯೋಸ್ ಬರುತ್ತೆ, ರೇಡಿಯನ್ಸ್ ಡಿಗ್ರೀಸ್ ಬರುತ್ತೆ. ಅದು ಈಸಿಯಾಗಿ ಕಂಡುಹಿಡ್ಕೊಂತೀರಾ, ಅದನ್ನು ಸಾಲ್ವ್ ಮಾಡ್ತೀನಿ, ವೆಯ್ಟ್ ಮಾಡಿ. ಈ ವಿಡಿಯೋದಲ್ಲ, ಬೇರೆ ವಿಡಿಯೋದಲ್ಲಿ. ಓಕೆ, ಅದಾದ್ಮೇಲೆ ಅಲೈಡ್ ಆಂಗಲ್ಸ್ ಬರುತ್ತೆ, ಅಪ್ಲಿಕೇಶನ್ ಬರುತ್ತೆ. ಅದ್ರಲ್ಲಿ ಮೇನ್ ಕಾಂಪೌಂಡ್ ಆಂಗಲ್ಸ್ ಮತ್ತೆ ಮಲ್ಟಿಪಲ್ ಆಂಗಲ್ಸ್ ಸ್ವಲ್ಪ ಕಷ್ಟ ಹುಡುಗರಿಗೆ. ಮೇನ್ಲಿ ನಾನು ಯಾಕೆ ಟ್ರಿಗ್ನಾಮೆಟ್ರಿನೇ ಮಾಡ್ತಾ ಇದ್ದೀನಿ ಅಂತ ನಿಮ್ಗೆ ಒಂದು ಅರ್ಥ ಮಾಡ್ಕೊಳ್ಳಿ. ನಿಮ್ಗೆ DCET ಹೋದಾಗ ನೆಕ್ಸ್ಟ್ ಸೆಮ್ಗೆ, ಅಂದ್ರೆ ಇವಾಗ ಫಸ್ಟ್ ಸೆಮ್ ಅಲ್ಲಿ ಸೆಕೆಂಡ್ ಸೆಮ್ಗೆ ಹೋದಾಗ ಅಲ್ಲಿ ಇಂಟಿಗ್ರೇಷನ್ ಡಿಫ್ರೆನ್ಸಿಯೇಷನ್ ಬರುತ್ತೆ,
ಅಲ್ಲಿ ನಿಮಗೆ ಟ್ರಿಗ್ನಾಮೆಟ್ರಿ ಇಸ್ ಮಸ್ಟ್ ಅಂಡ್ ಶುಡ್ ಇದು ಕಲ್ತಿದ್ರೆ ಮಾತ್ರ ಅಲ್ಲಿ ಈಸಿ ಆಗುತ್ತೆ ನಿಮಗೆ. ಈ ಫಾರ್ಮುಲಾಸ್ ಎಲ್ಲ ಕಂಪ್ಲೀಟ್ಲಿ ಪ್ಲೇ ಆಗುತ್ತೆ. ಪರ್ಟಿಕ್ಯುಲರ್ಲಿ ಕಾಂಪೌಂಡ್ ಆಂಗಲ್ ಫಾರ್ಮುಲಾ, ಮಲ್ಟಿಪಲ್ ಆಂಗಲ್ ಫಾರ್ಮುಲಾ ಇವೆಲ್ಲ ಬರುತ್ತೆ. ಅದಕ್ಕೆ ಟ್ರಿಗ್ನಾಮೆಟ್ರಿ ಓದಿ, ಯಾವ್ದೇ ಕಾರಣಕ್ಕೂ ಬಿಡಬೇಡಿ. ವೆಕ್ಟರ್ಸ್ ಈಸಿ ಇದೆ, ಅದನ್ನು ಮಾಡ್ತೀನಿ. ವೆಕ್ಟರ್ಸ್ ಈಸಿ ಇದೆ, ಓಕೆ. ಹಂಗಂದ್ಬಿಟ್ಟು ಬರೀ ಮ್ಯಾಟ್ರಿಕ್ಸ್ ವೆಕ್ಟರ್ಸ್ ಓದ್ಬಿಟ್ರೆ ನೀವು ಪಾಸ್ ಹೋಗ್ತೀರಾ. ಎಸ್, ಗುಡ್, ಐ ನೋ, ಓಕೆ. ಕರೆಕ್ಟ್ ಹೋದ್ರೆ ಪಾಸ್ ಆಗ್ತೀರಾ, ಬಿಕಾಸ್ ಯು ಆರ್ ಫಾಲೋಯಿಂಗ್ ಮೀ. ಬಟ್ ಟ್ರಿಗ್ನಾಮೆಟ್ರಿ ಯು ಶುಡ್ ಸ್ಟಡಿ. ಅದರಲ್ಲೂ ಕಾಂಪೌಂಡ್ ಆಂಗಲ್ಸ್, ಮಲ್ಟಿಪಲ್ ಆಂಗಲ್ಸ್ ಇದೆಯಲ್ಲ, ಬೇಕೇ ಬೇಕಾ ಕಾನ್ಸೆಪ್ಟ್, ಅರ್ಥ ಮಾಡ್ಕೊಳ್ಳಿ. ಸೊ ನೋಡ್ತಾನೆ ಹೆಂಗ್ ಗೊತ್ತಾಗುತ್ತೆ ಕಾಂಪೌಂಡಿಂಗ್ ಅಂದ್ರೆ ಏನು? ಕಾಂಪೌಂಡ್ ಅಂದ್ರೆ ಕಾಂಪೌಂಡಿಂಗ್ ಅಂದ್ರೆ ಆಡಿಂಗ್ ಅಥವಾ ಸಬ್ಟ್ರಾಕ್ಟಿಂಗ್ ಅಷ್ಟೇ. ದಟ್ ಇಸ್ ಕಾಲ್ಡ್ as ಕಾಂಪೌಂಡಿಂಗ್, ಓಕೆ. ಕಾಂಪೌಂಡ್ ಆಂಗಲ್ಸ್. ಸೊ ರೇಷಿಯೋಸ್ ಎಷ್ಟು ಬರುತ್ತೆ ನಮ್ಗೆ ಇಲ್ಲಿ? ಸೈನ್ ಬರುತ್ತೆ, ಸೈನ್ ಆಫ್ ಎ ಪ್ಲಸ್ ಬಿ ಈ ತರ ಬಂದ್ರೆ, ಅಥವಾ ಕಾಸ್ ಆಫ್ ಎ ಪ್ಲಸ್ ಬಿ ಈ ತರ ಬಂದ್ರೆ, ಇವಾಗ ಸೈನ್ ಆಫ್ ಎ ಪ್ಲಸ್ ಬಿ ಬರುತ್ತೆ, ಇನ್ನೊಂದು ಎ ಮೈನಸ್ ಬಿ ಬರುತ್ತೆ. ಸಿಮಿಲರ್ಲಿ ಕಾಸ್ ಆಫ್ ಎ ಪ್ಲಸ್ ಬಿ ಬರುತ್ತೆ, ಕಾಸ್ ಆಫ್ ಎ ಮೈನಸ್ ಬಿ ಬರುತ್ತೆ, ಪ್ಲಸ್ ಆರ್ ಮೈನಸ್ ಕೊಟ್ಟಿದ್ದೀನಿ. ಸಿಮಿಲರ್ಲಿ ಟ್ಯಾನ್ ಆಫ್ ಎ ಪ್ಲಸ್ ಬಿ ಬರುತ್ತೆ, ಟ್ಯಾನ್ ಆಫ್ ಎ ಮೈನಸ್ ಬಿ ಬರುತ್ತೆ. ಇದಕ್ಕೊಂದು ಫಾರ್ಮುಲಾ ಬರುತ್ತೆ. ಮೇನ್ ಥಿಂಗ್ ಪ್ರಾಬ್ಲಮ್ ಆಗೋದು ನಿಮ್ಗೆ ಇಲ್ಲಿ ಫಾರ್ಮುಲಾಸ್. ಬಟ್ ಫಾರ್ಮುಲಾಸ್ ನಾನು ಹೇಳ್ಕೊಡ್ತೀನಿ, ಒಂದು ಈಸಿ ಮೆಥಡ್ ಅಲ್ಲಿ ಹೇಳ್ಕೊಡ್ತೀನಿ. ಈ ವಿಡಿಯೋ ನೋಡ್ತಾನೆ ಕಲ್ತು ಬಿಡ್ತೀರಾ, ನಿಮ್ಗೆ ಗೊತ್ತಾಗುತ್ತೆ ನಿಮ್ಗೆ. ಯಾಕಂದ್ರೆ ಮೇನ್ ಪ್ರಾಬ್ಲಮ್ ಇಲ್ಲ ಫಾರ್ಮುಲಾಸ್ ನ ಜ್ಞಾಪನ ಇಟ್ಕೊಳ್ಳೋದು ಹೆಂಗೆ ಅಂತ, ಅದೇ ಪ್ರಾಬ್ಲಮ್ ಆಗ್ತಾ ಇರೋದು ನಿಮ್ಗೆ. ಸೊ ಇದು ಏನಕ್ಕೆ ಬೇಕು ಸರ್ ಇದು ಅಂತಂದ್ರೆ, ಫಾರ್ ಎಕ್ಸಾಂಪಲ್ ಇವಾಗ ಸೈನ್ 75 ವ್ಯಾಲ್ಯೂ ಬೇಕು ನನಗೆ. ದಿಸ್ ಇಸ್ ನಾಟ್ ಅ ಸ್ಟ್ಯಾಂಡರ್ಡ್ ವ್ಯಾಲ್ಯೂ. ಸ್ಟ್ಯಾಂಡರ್ಡ್ ವ್ಯಾಲ್ಯೂ ಯಾವುದು? 0 ಡಿಗ್ರಿ, 30 ಡಿಗ್ರಿ, 45 ಡಿಗ್ರಿ, 60 ಡಿಗ್ರಿ, 90 ಡಿಗ್ರಿ ಅಂಡ್ 180 ಡಿಗ್ರಿ. ಇದು ಸ್ಟ್ಯಾಂಡರ್ಡ್ ವ್ಯಾಲ್ಯೂಸ್. ಅನ್ಸ್ಟ್ಯಾಂಡರ್ಡ್ ವ್ಯಾಲ್ಯೂಸ್ ಕೊಟ್ಟಾಗ ಅದಕ್ಕೊಂದು ವ್ಯಾಲ್ಯೂ ಬರುತ್ತೆ. ಎನಿ ಡಿಗ್ರಿ ಯು ಟೇಕ್, ಸೈನ್ 77 ಡಿಗ್ರಿ, ಸೈನ್ 40 ಡಿಗ್ರಿ, 41 ಡಿಗ್ರಿ, 42 ಡಿಗ್ರಿ, ಇವೆಲ್ಲ ವ್ಯಾಲ್ಯೂಸ್ ಬರುತ್ತೆ. ಬಟ್ ನಿಮ್ಗೆ ಅವೆಲ್ಲ ಇಲ್ಲ. ಸ್ಟ್ಯಾಂಡರ್ಡ್ ವ್ಯಾಲ್ಯೂಸ್ ಬಿಟ್ಟು ಸ್ವಲ್ಪ ಅನ್ಸ್ಟ್ಯಾಂಡರ್ಡ್ ವ್ಯಾಲ್ಯೂ ನೋಡ್ತಾನೆ ಹೆಂಗ್ ಗೊತ್ತಾಗುತ್ತೆ? ಅನ್ಸ್ಟ್ಯಾಂಡರ್ಡ್ ವ್ಯಾಲ್ಯೂ ಯಾಕೆ ಅಂತಂದ್ರೆ, ಇದು ಬರೋದು ಐದರ್ 60 ಬರಬೇಕು, ಇಲ್ಲ 90 ಬರಬೇಕು, 75 ಇಲ್ಲ. ಇದನ್ನ ಹೆಂಗ್ ಮಾಡ್ಬೋದು ನೋಡಿ, ಇಲ್ಲಿ ಸೈನ್ ಆಫ್ 45 ಪ್ಲಸ್ 30 ಮಾಡ್ಬೋದು. ಯಾಕಂದ್ರೆ ಸ್ಟ್ಯಾಂಡರ್ಡ್ ವ್ಯಾಲ್ಯೂ ಬರುತ್ತೆ. ಯಾವ್ಯಾವ ಸ್ಟ್ಯಾಂಡರ್ಡ್ ವ್ಯಾಲ್ಯೂ ಅಂತ ಬರ್ಕೊಂಡೋದ್ರೆ ನಿಮ್ಗೆ ಇಲ್ಲಿ ಸ್ಟ್ಯಾಂಡರ್ಡ್ ವ್ಯಾಲ್ಯೂ ಬಂದು ನೋಡಿ, ಸ್ಟ್ಯಾಂಡರ್ಡ್ ವ್ಯಾಲ್ಯೂ ಬಂದು 30 ಡಿಗ್ರಿ, 45 ಡಿಗ್ರಿ, 60 ಡಿಗ್ರಿ ಅಂಡ್ 90 ಡಿಗ್ರಿ. ನೋಡಿ ಇದು ಸ್ಟ್ಯಾಂಡರ್ಡ್ ವ್ಯಾಲ್ಯೂಸ್. ನೋಡಿ 45 ಸ್ಟ್ಯಾಂಡರ್ಡ್, 30 ಸ್ಟ್ಯಾಂಡರ್ಡ್ ಅಂಡ್ 45 ಸ್ಟ್ಯಾಂಡರ್ಡ್, ಎರಡು ಸ್ಟ್ಯಾಂಡರ್ಡ್ ವ್ಯಾಲ್ಯೂ ಬರುತ್ತೆ. I can represent. So this is the compound angles. ಈ ತರ ಅಪ್ಲಿಕೇಶನ್ಸ್ ಗೆ we need the compound angles. ಸ್ವಲ್ಪ ಡೀಟೇಲ್ ಆಗಿ ಹೇಳ್ತಾ ಇದ್ದೀನಿ. ಇವಾಗ ಮಲ್ಟಿಪಲ್ ಆಂಗಲ್ಸ್ ಅಂದ್ರೆ ಏನು? ಮಲ್ಟಿಪಲ್ ಅಂದ್ರೆ ಮಲ್ಟಿಪ್ಲೈ ಮಾಡೋದು ಅಷ್ಟೇನು ಇಲ್ಲ. ಮಲ್ಟಿಪಲ್ ಆಂಗಲ್ಸ್ ಇವಾಗ ಸೈನ್ ಆಫ್ ಎ ಪ್ಲಸ್ ಬಿ ಇದೆ ಅಲ್ವಾ? ಸೈನ್ ಆಫ್ ಎ ಪ್ಲಸ್ ಬಿ ಇದೆ. ಪುಟ್ ಬಿ ಇಸ್ಕೊಲ್ ಟು ಎ, ಬಿ ಇಸ್ಕೊಲ್ ಟು ಎ ಹಾಕಿ. ಅವಾಗ ಏನಾಗುತ್ತೆ? ಸೈನ್ ಆಫ್ ಎ ಪ್ಲಸ್ ಎ ಆಗುತ್ತೆ. ದಟ್ ಇಸ್ ಕಾಲ್ಡ್ ಟು ಸೈನ್ 2a ಆಗುತ್ತೆ. ನೋಡಿ ಈ ತರ ಎ ಪ್ಲಸ್ ಬಿ ಬರೋದು ಕಾಂಪೌಂಡ್ ಆಂಗಲ್ಸ್, 2a ಬರೋದು ಮಲ್ಟಿಪಲ್ ಆಂಗಲ್ಸ್. ಅರ್ಥ ಆಯ್ತಾ? ಇನ್ನ ಒಂದು ಬರುತ್ತೆ 3a ಬರುತ್ತೆ. 3a ಹಾಕಿದಾಗ ಸೈನ್ 3a ಬರುತ್ತೆ. ನೋಡಿ ಇದು ಟ್ರಿಪಲ್ ಆಂಗಲ್, ಸೈನ್ 3a, ಕಾಸ್ 3a, ಇದಕ್ಕೆಲ್ಲ ಪ್ರೂಫ್ಸ್ ಇದೆ ನಿಮ್ಗೆ ಇಲ್ಲಿ. ಆಮೇಲೆ ಟ್ಯಾನ್ 3a ನಿಮ್ಗಿಲ್ಲ, ಟ್ಯಾನ್ 3a ಇಲ್ಲ ನಿಮ್ಗೆ, ಬರೋದು ಹೇಳ್ತಾ ಇರೋದು ನಾನು. ನೆಕ್ಸ್ಟ್ ಸೈನ್ 2a ಬರುತ್ತೆ, ಕಾಸ್ 2a ಬರುತ್ತೆ, ಟ್ಯಾನ್ 2a ಬರುತ್ತೆ. ನೋಡಿ ಇದು ಬಂದು ಡಬಲ್ ಆಂಗಲ್. ಓಕೆ, ಸೊ ದಿಸ್ ಇಸ್ ಕಾಲ್ಡ್ ಆಸ್ ಡಬಲ್ ಆಂಗಲ್. ಓಕೆ, ಒಂದು ನಿಮಿಷ. ಸೊ ಇದು ಬಂದು ದಿಸ್ ಇಸ್ ಡಬಲ್ ಆಂಗಲ್, ಡಬಲ್ ಆಂಗಲ್. ಸೊ ಎರಡು ಆಂಗಲ್ ಇದೆ ಅಂದ್ರೆ 2a ಇದೆ, 2 ಡಬಲ್, 2 ಅಂದ್ರೆ ಡಬಲ್. ಇಲ್ಲಿ 3 ಇದೆಯಲ್ಲ, ಅವಾಗ ಏನಾಗುತ್ತೆ? ಟ್ರಿಪಲ್ ಆಂಗಲ್ ಆಗುತ್ತೆ, ಅಷ್ಟೇ ಏನಿಲ್ಲ. ದಿಸ್ ಇಸ್ ಕಾಲ್ಡ್ ಆಸ್ ಟ್ರಿಪಲ್ ಆಂಗಲ್. ಅರ್ಥ ಆಯ್ತಾ ಇವಾಗ? ಸೊ ಕಂಪ್ಲೀಟ್ ಎರಡು ಕಾನ್ಸೆಪ್ಟ್ ಇಂದ ಇಷ್ಟೇ ಬರೋದು ನಿಮ್ಗೆ. ಅಂದ್ರೆ ಕಾಂಪೌಂಡ್ ಅಂಡ್ ಮಲ್ಟಿಪಲ್ ಆಂಗಲ್ಸ್ ಮೇಲೆ 17 ಮಾರ್ಕ್ಸ್ ಬರುತ್ತೆ. ಆ 17 ಮಾರ್ಕ್ಸ್ ಅಲ್ಲಿ ಈ ಫಾರ್ಮುಲಾಸ್ ಬರುತ್ತೆ. ಎ ಪ್ಲಸ್ ಬಿ, ಕಾಸ್ ಆಫ್ ಎ ಪ್ಲಸ್ ಬಿ, ಟ್ಯಾನ್ ಆಫ್ ಎ ಪ್ಲಸ್ ಬಿ. ಆಮೇಲೆ ಯು 3 ಇದೆಯಲ್ಲ, ಯು 3 ಇದಕ್ಕೆ ನೋ ಪ್ರೂಫ್, ನೋ ಪ್ರೂಫ್, ಇದಕ್ಕೆ ನೋ ಪ್ರೂಫ್ ಅಂಡ್ ಡಿರವೇಶನ್. ಓಕೆ, ಅರ್ಥ ಮಾಡ್ಕೊಳ್ಳಿ. ಡಿರವೇಶನ್ಸ್ ಇಲ್ಲ, ಬಟ್ ಇದಕ್ಕೆ ಡಿರವೇಶನ್ಸ್ ಇದೆ. ಇದಕ್ಕೆ ಯು ನೀಡ್ ಟು ಡಿರೈವ್, ಇದಕ್ಕೆ ಯು ನೀಡ್ ಟು ಡಿರೈವ್. ಡಿರವೇಶನ್ ಇದೆ ನಿಮಗೆ. ಆಮೇಲೆ ಇದ್ರ ಮೇಲೂ ಮಾರ್ಕ್ಸ್ ಇದೆ. ಇದರಲ್ಲೇ ನಿಮಗೆ 5 ಮಾರ್ಕ್ಸ್ ಬರುತ್ತೆ, ಇದ್ರಲ್ಲಿ ನಮಗೆ 3 ಮಾರ್ಕ್ಸ್ ಬರುತ್ತೆ, ಇದ್ರಲ್ಲಿ ನಿಮಗೆ 10 ಮಾರ್ಕ್ಸ್ ಕ್ವಶನ್ ಬರುತ್ತೆ. 10 ಮಾರ್ಕ್ಸ್ ಕ್ವಶನ್ ಇಲ್ಲಿ ಎಷ್ಟು ಬರುತ್ತೆ? ಇಲ್ಲಿ 10 ಮಾರ್ಕ್ಸ್ ಕ್ವಶನ್ ಒಂದು ಕ್ವಶನ್ ಬರುತ್ತೆ. ನೋಡಿ ಇಲ್ಲಿ 10 ಮಾರ್ಕ್ಸ್ ಕ್ವಶನ್ ಟ್ರಿಗ್ನಾಮೆಟ್ರಿಲಿ ಒಂದು ಕ್ವಶನ್ ಬರುತ್ತೆ. ಅಂಡ್ ಅದು ಬರೋದು ಕಾಂಪೌಂಡ್ ಆಂಗಲ್ಸ್ ಇಂದಾನೆ. ಇಲ್ಲ ಕಾಂಪೌಂಡ್ ಆಂಗಲ್ಸ್ ಮೇಲೆ ಬರುತ್ತೆ, ಇಲ್ಲ ಮಲ್ಟಿಪಲ್ ಸಬ್ ಮಲ್ಟಿಪಲ್ ಮೇಲೆ ಆಂಗಲ್ಸ್ ಮೇಲೆ ಬರುತ್ತೆ. ಇಷ್ಟು ನಿಮ್ಗೆ ಇಂಟ್ರೊಡಕ್ಷನ್ ಅರ್ಥ ಆಯ್ತು ಅನ್ಕೊಂತೀನಿ. ಇನ್ ಕೇಸ್ ಅರ್ಥ ಆಗಿಲ್ಲ ಅಂತಂದ್ರೆ ಮತ್ತೆ ಫಸ್ಟ್ ಇಂದ ನೋಡಿ. ಓಕೆ, ಸೊ ಇವಾಗ ಫಾರ್ಮುಲಾಸ್ ಬರೆಯೋಣ. ಓಕೆ, ಪರ್ಟಿಕ್ಯುಲರ್ಲಿ ಫಸ್ಟ್ ಫಾರ್ಮುಲಾಸ್ ಬರೆಯೋಣ. ಈ ಫಾರ್ಮುಲಾಸ್ ಬರೆಯೋದಕ್ಕೆ ಯಾವ್ದು ಹೇಳ್ತೀನಿ ನಿಮ್ಗೆ? 3 ಬರುತ್ತೆ ನಿಮ್ಗೆ. ಸೈನ್ ಆಫ್ ಎ ಪ್ಲಸ್ ಬಿ, ಕಾಸ್ ಆಫ್ ಎ ಪ್ಲಸ್ ಬಿ, ಟ್ಯಾನ್ ಆಫ್ ಎ ಪ್ಲಸ್ ಬಿ. 3 ಕಲ್ತ್ರೆ ಸಾಕು ಕಾಂಪೌಂಡ್ ಆಂಗಲ್ ಅಲ್ಲಿ. ಮಲ್ಟಿಪಲ್ ಆಮೇಲೆ ಬರ್ತೀನಿ. ಫಸ್ಟ್ ಕಾಂಪೌಂಡ್ ಆಂಗಲ್ ಹೋಗೋಣ. ಓಕೆ, ಕಾಂಪೌಂಡ್ ಆಂಗಲ್ ಫಾರ್ಮುಲಾ ಬರಿಬೇಕು ಅಂತಂದ್ರೆ
ಒಂದು ಸ್ಮಾಲ್ ಅಸಂಪ್ಷನ್ ಅಲ್ಲಿ ಹೋಗೋಣ, ಸ್ಮಾಲ್ ಸ್ಟೋರಿ ಹೇಳ್ತೀನಿ. ಯು ಐ ಮೂವಿ ಅಣ್ಣ, ಯಾವ್ದು ಕಮೆಂಟ್ ಮಾಡಿ, ಯಾರು ಮಾಡಿದ್ರಲ್ಲ ಈ ಮೂವಿಯಲ್ಲಿ? ಹೂ ಇಸ್ ದ ಹೀರೋ? ಎಸ್, ರಿಯಲ್ ಸ್ಟಾರ್ ಉಪೇಂದ್ರ. ಸೊ ರಿಯಲ್ ಸ್ಟಾರ್ ಅವರು ಒಂದು ಯು ಐ ಮೂವಿ ತಗೊಂಡ್ಬಂದ್ರು 1 year ಬ್ಯಾಕ್ ಅನ್ಕೊಂತೀನಿ. ಸೊ ಅದರಲ್ಲಿ 2 ಕ್ಯಾರೆಕ್ಟರ್ ಬರುತ್ತೆ ಯು ಐ ಮೂವಿಯಲ್ಲಿ, 2 ಕ್ಯಾರೆಕ್ಟರ್ ಬರುತ್ತೆ. ಒನ್ ಈಸ್ ಸತ್ಯ, ಇನ್ನೊಂದು ಬಂದು ಕಲ್ಕಿ. ಇವಾಗ ಸತ್ಯ ಕ್ಯಾರೆಕ್ಟರ್ ನೀವು ನೋಡಿದ್ರೆ, ಯು ಐ ಮೂವಿ ನೋಡಿದ್ರೆ, ಸತ್ಯ ಕ್ಯಾರೆಕ್ಟರ್ ಬಂದು ವೆರಿ ಸಾಫ್ಟ್ ಅಂಡ್ ಗುಡ್. ಅದೇ ಕಲ್ಕಿ ಕ್ಯಾರೆಕ್ಟರ್ ಬಂದು ರೂಡ್ ಕ್ಯಾರೆಕ್ಟರ್ ಮತ್ತೆ ಬ್ಯಾಡ್. ಓಕೆ, ಇವೆರಡು ಅಸಂಪ್ಷನ್ ಅಲ್ಲಿ ಹೋಗೋಣ. ನೋಡಿ, ಸತ್ಯ ಕ್ಯಾರೆಕ್ಟರ್ ಬಂದು ಗುಡ್, ಓಕೆ, ಅಂಡ್ ಕಲ್ಕಿ ಕ್ಯಾರೆಕ್ಟರ್ ಬಂದು ಬ್ಯಾಡ್. ಇವೆರಡು ಮೇನ್ ಅಸಂಪ್ಷನ್ಸ್ ಅಲ್ಲಿ ಹೋಗೋಣ. ಸೊ ಇಲ್ಲಿ ಗುಡ್ ಅಂತಂದ್ರೆ ಒಂಥರ ಸೈನ್ ಇದ್ದಂಗೆ, ಸೈನ್ ಬಂದು ಗುಡ್, ಮತ್ತೆ ಕಾಸ್ ಇದೆಯಲ್ಲ ಇದು ಬಂದು ಬ್ಯಾಡ್. ಓಕೆ, ಬ್ಯಾಡ್ ಅಂದ್ರೆ ಎಲ್ಲ ಉಲ್ಟಾನೆ. ನಾನು ಎಸ್ ಅಂದ್ರೆ ಅದು ನೋ ಅನ್ನತ್ತೆ, ನಾನು ಹಂಗೆ ಹೋಗೋ ಅಂದ್ರೆ ಇಲ್ಲ ನಾನು ಹಿಂಗೆ ಹೋಗೋನತ್ತೆ. ವಾಟ್ ವಿ ಕಾಲ್ ದ ರೆಬಲ್. ಓಕೆ, ಕಾಸ್ ನ ವಿ ಕ್ಯಾನ್ ಕಾಲ್ ಇಟ್ ಆಸ್ ರೆಬಲ್. ಓಕೆ, ಕಾಸ್ ನ ರೆಬಲ್. ಸ್ಮಾಲ್ ಥಿಯರಿ ಹೇಳ್ಕೊಡ್ತಾ ಇರೋದು ನಿಮ್ಗೆ. ಸೈನ್ ಅಂದ್ರೆ ಗುಡ್, ಒಂಥರ ಫ್ರೆಂಡ್ಲಿ ಇದ್ದಂಗೆ. ಓಕೆ, ಎಲ್ಲದಕ್ಕೂ ಅಡ್ಜಸ್ಟ್ ಆಗುತ್ತೆ, ಗುಡ್, ಅದಕ್ಕೆ ರೆಬಲ್ ಆಗಲ್ಲ, ಹೆಂಗಿದ್ರೆ ಹಂಗೆ ಹೋಗುತ್ತೆ. ಈ ಅಸಂಪ್ಷನ್ ಮೇಲೆ ಹೋಗೋಣ. ಇವಾಗ ಸೈನ್ ಆಫ್ ಎ ಪ್ಲಸ್ ಬಿ ಫಾರ್ಮುಲಾ ಬರಿಬೇಕು ನಾನು ಇಲ್ಲಿ. ಸೈನ್ ಆಫ್ ಎ ಪ್ಲಸ್ ಬಿ ಫಾರ್ಮುಲಾ ಏನು? ಓಕೆ, ಸೈನ್ ಆಫ್ ಎ ಪ್ಲಸ್ ಬಿ. ಸೈನ್ ಆಫ್ ಎ ಪ್ಲಸ್ ಬಿ ಫಾರ್ಮುಲಾ ಒಂದು ಡೆರಿವೇಶನ್ ಇಲ್ಲ, ಬೈ ಹಾರ್ಟ್ ಮಾಡ್ಬೇಕು ನೀವು ಇಲ್ಲಿ. ಸೈನ್ ಆಫ್ ಎ ಪ್ಲಸ್ ಬಿ ಫಾರ್ಮುಲಾ ಬಂದು, ಇವಾಗ ಸೈನ್ ಏನ್ ಹೇಳಿದೆ? ಗುಡ್ ಅಂತಂದೆ. ಕಾಸ್ ಏನ್ ಹೇಳಿದೆ? ಬ್ಯಾಡ್ ಅಂತಂದೆ. ಸೈನ್ ಬಂದಿರೋದ್ ಮೇಲೆ, ಸೈನ್ ಬಂದಿರೋದ್ರೆ ಏನಾಗುತ್ತೆ ಇಲ್ಲಿ? ಫಸ್ಟ್ ಸೈನ್ ಬರುತ್ತೆ, ಸೈನ್ ಎ ಕಾಸ್ ಬಿ. ನೋಡಿ, ಸೈನ್ ಎಲ್ಲ ಜೊತೆ ತಗೊಂಡೋಗುತ್ತೆ, ಎಲ್ಲಾರ ಜೊತೆ ತಗೊಂಡೋಗುತ್ತೆ. ಸೈನ್ ಎ ಕಾಸ್ ಬಿ, ಇಲ್ಲಿ ಪ್ಲಸ್ ಇರೋದಕ್ಕೆ ಪ್ಲಸ್ ಬರುತ್ತೆ. ನೆಕ್ಸ್ಟ್ ಸೈನ್ ಆದ್ಮೇಲೆ ಏನ್ ಬರುತ್ತೆ? ಕಾಸ್ಗೂ ಆಪ್ಷನ್ ಕೊಡುತ್ತೆ. ಸೊ ಕಾಸ್ ಎ ಅಂಡ್ ಸೈನ್ ಬಿ. ನೋಡಿ, ಇಲ್ಲಿ ಕಾಸ್ಗೂ ಆಪ್ಷನ್ ಕೊಡ್ತು. ಸೈನು ಫಸ್ಟ್ ಸೈನು ಬಂತು, ಆಮೇಲೆ ಪ್ಲಸ್ ಇದ್ರೆ ಪ್ಲಸ್, ಪಾಸಿಟಿವ್ ಅಂದ್ರೆ ಪಾಸಿಟಿವ್. ಸೈನ್ ಒಂಥರ ಹೆಂಗೆ ಅಂದ್ರೆ, ನಾನು ಪಾಸಿಟಿವ್ ಅಂದ್ರೆ ಪಾಸಿಟಿವ್, ನೆಗೆಟಿವ್ ಅಂದ್ರೆ ನೆಗೆಟಿವ್, ಅಷ್ಟೇನೇನು ಇಲ್ಲ. ಸೊ ಪ್ಲಸ್ ಇದು ಪ್ಲಸ್ ಬರುತ್ತೆ, ಮತ್ತೆ ಸೈನ್ ಆಯ್ತಲ್ಲ. ಇವಾಗ ನಿನ್ ಕಾಸ್ ನೀನು ಬರೋದು ಎರಡೇ, ಇಲ್ಲಿ ಸೈನು ಕಾಸ್ ಎರಡೇ ಬರೋದು ನಿಮ್ಗೆ ಇಲ್ಲಿ. ಸೊ ಕಾಸ್ ಬರುತ್ತೆ, ಕಾಸ್ ಎ ಕಾಸ್ ಬಿ, ಕಾಸ್ ಎ ಸೈನ್ ಬಿ ಬರುತ್ತೆ. ನೆಕ್ಸ್ಟ್ ಇವಾಗ ಸಿಮಿಲರ್ಲಿ ಸೈನ್ ಆಫ್ ಎ ಮೈನಸ್ ಬಿ. ಓಕೆ, ಸೈನ್ ಆಫ್ ಎ ಮೈನಸ್ ಬಿ ಏನು? ಸೇಮ್, ಸೈನ್ ಎ ಕಾಸ್ ಬಿ. ಇಲ್ಲಿ ಪ್ಲಸ್ ಇತ್ತು ಪ್ಲಸ್ ಬಂತು, ಮೈನಸ್ ಇತ್ತು ಮೈನಸ್ ಬಂತು, ಅಷ್ಟೇ. ಸೊ ಸೈನ್ ಫಸ್ಟ್ ಬಂತು, ಆಮೇಲೆ ಕಾಸ್ ಎ ಸೈನ್ ಬಿ. ಅರ್ಥ ಆಯ್ತಾ? ನೋಡಿ ಎಷ್ಟು ಈಸಿ ಇದೆ ಈ ಅಸಂಪ್ಷನ್ ಅಲ್ಲಿ ಹೋಗಿ. ಸೈನ್ ಆಫ್ ಎ ಪ್ಲಸ್ ಬಿ ಬಂದು ಸೈನ್ ಎ ಕಾಸ್ ಬಿ ಪ್ಲಸ್ ಕಾಸ್ ಎ ಸೈನ್ ಬಿ. ಜ್ಞಾಪನ ಇಟ್ಕೊಳ್ಳೋದು ಹಿಂಗೆ ಈ ತರ. ಸತ್ಯ ಕಲ್ಕಿ, ಸೈನ್ ಅಂದ್ರೆ ಸತ್ಯ, ಕಾಸ್ ಅಂದ್ರೆ ಕಲ್ಕಿ. ಓಕೆ, ಅಷ್ಟು ಜ್ಞಾಪನ ಇಟ್ಕೊಳ್ಳಿ. ಸೈನ್ ಅಂದ್ರೆ ಗುಡ್, ಕಾಸ್ ಅಂದ್ರೆ ಬ್ಯಾಡ್, ಇಷ್ಟು ಜ್ಞಾಪನ ಇಟ್ಕೊಳ್ಳಿ. ಓಕೆ, ಸೊ ಇವಾಗ ವಿಲ್ ರೈಟ್ ಫಾರ್ ಕಾಸ್. ನೋಡಿ, ಕಾಸ್ ಅಂದ ತಕ್ಷಣ ಮೈಂಡ್ ಬರ್ಬೇಕಾದ್ರೆ ನೆಗೆಟಿವಿಟಿ. ಓಕೆ, ಕಾಸ್ ಅಂದ ತಕ್ಷಣ ಮೈಂಡ್ ಬರ್ಬೇಕಾದ್ರೆ ನೆಗೆಟಿವಿಟಿ. ಸೊ ಕಾಸ್ ಆಫ್ ಎ ಪ್ಲಸ್ ಬಿ, ಕಾಸ್ ಕಲ್ಕಿ ರೆಬಲ್. ಓಕೆ, ಕಾಸ್ ಕಲ್ಕಿ ರೆಬಲ್ ಜ್ಞಾಪನ ಇಟ್ಕೊಳ್ಳಿ. ಸೊ ಕಾಸ್ ಅಂದ್ರೆ ಫಸ್ಟ್ ನಾನೇ ಬರಬೇಕು, ಯಾವಾಗ್ಲೂ ನಾನೇ, ಫಸ್ಟ್ ನಾನೇ, ಮತ್ತೆ ಎಲ್ಲಾ ಉಲ್ಟಾ. ಓಕೆ, ಸೊ ಇಲ್ಲಿ ಪ್ಲಸ್ ಇರೋದಕ್ಕೆ ಏನ್ ಬರುತ್ತೆ? ಇಲ್ಲಿ ಮೈನಸ್ ಬರುತ್ತೆ. ಆಮೇಲೆ ಕಾಸ್ ಏನ್ ಹೇಳುದು? ಫಸ್ಟ್ ನಾನೇ ಬರಬೇಕು, ಅದಕ್ಕೆ ಏನಾಗುತ್ತೆ? ಕಾಸ್ ಎ ಕಾಸ್ ಬಿ. ಅರ್ಥ ಮಾಡ್ಕೊಳ್ಳಿ, ಕಾಸ್ ಬಂದ್ರೆ ಫಸ್ಟ್ ನಾನೇ, ಕಾಸ್ ಎ ಕಾಸ್ ಬಿ ಫಸ್ಟ್ ನಾನೇ ಬರ್ಬೇಕು, ಆಮೇಲೆ ಯಾರನ್ನ ಬಂದ್ಕೊಳ್ಳಿ. ಸೊ ಪ್ಲಸ್ ಇರೋದಕ್ಕೆ ಮೈನಸ್ ಬರ್ಬೇಕು. ಯಾಕೆ ಮೈನಸ್? ನೋಡಿ, ಕಲ್ಕಿ ಬಂದು ರೆಬಲ್. ಓಕೆ, ಕಾಸ್ ಬಂದು ಬ್ಯಾಡ್, ಬ್ಯಾಡ್ ಅಂದ್ರೆ ರೆಬಲ್, ಎಲ್ಲ ಉಲ್ಟಾನೆ. ಇಲ್ಲಿ ಪ್ಲಸ್ ಇದ್ರೆ ಅಲ್ಲಿ ಮೈನಸ್ ಇರುತ್ತೆ. ಮೈನಸ್, ಇವಾಗ ಸೈನ್ ಬಂದ್ಕೊಳ್ಳಿ, ನಂಗೇನ್ ಬೇಕಾಗಲ್ಲ. ಸೈನ್ ಎ ಸೈನ್ ಬಿ, ದಿಸ್ ಇಸ್ ದ ಫಾರ್ಮುಲಾ ಫಾರ್ ಕಾಸ್ ಆಫ್ ಎ ಪ್ಲಸ್ ಬಿ. ಸಿಮಿಲರ್ಲಿ ಕಾಸ್ ಆಫ್ ಎ ಮೈನಸ್ ಬಿ, ಕಾಸ್ ಆಫ್ ಎ ಮೈನಸ್ ಬಿ ಏನು? ಓಕೆ, ಸೇಮ್, ಕಾಸ್ ಎ ಕಾಸ್ ಬಿ, ಫಸ್ಟ್ ಕಾಸ್ ಬರಬೇಕು, ಆಮೇಲೆ ಇಲ್ಲಿ ಮೈನಸ್ ಇರೋದಕ್ಕೆ ಉಲ್ಟಾ ಆಗುತ್ತೆ, ಪ್ಲಸ್ ಸೈನ್ ಎ ಸೈನ್ ಬಿ. ನೋಡಿ ಎಷ್ಟು ಈಸಿ. ಓಕೆ, ಸೈನ್ ಎ ಸೈನ್ ಬಿ ಎಷ್ಟು ಈಸಿ ನೋಡಿ. ಇಲ್ಲಿ ಫಾರ್ಮುಲಾ ಜ್ಞಾಪನ ಹಾಕೋಣದು, ಸೈನ್ ಆಫ್ ಎ ಪ್ಲಸ್ ಬಿ ಕಾಸ್ ಆಫ್ ಎ ಪ್ಲಸ್ ಬಿ. ಇವಾಗ ಟ್ಯಾನ್ ಹೋಗೋಣ. ಓಕೆ, ಟ್ಯಾನ್ ಹೆಂಗ್ ಸರ್ ಬರೆಯೋದು ಇವಾಗ ಅಂತಂದ್ರೆ, ಇವಾಗ ಟ್ಯಾನ್, ವಾಟ್ ಈಸ್ ಟ್ಯಾನ್? ಟ್ಯಾನ್ ಈಸ್ ಈಕ್ವಲ್ ಟು ವಾಟ್? as you know, ಸೈನ್ ಬೈ ಕಾಸ್. ಅಂದ್ರೆ ಮೇಲ್ಗಡೆ ಏನಿದೆ? ಸತ್ಯ, ಕೆಳಗಡೆ ಏನಿದೆ? ಕಲ್ಕಿ. ಓಕೆ, ಅಂದ್ರೆ ಇದು ಗುಡ್, ಇದು ಬ್ಯಾಡ್. ಇಷ್ಟು ಅಸಂಪ್ಷನ್ ಇದ್ರೆ ಸಾಕ್ರಿ, ಇನ್ನೇನು ಮಾಡೋದು ಬೇಡ. ಸೊ ಇರೋದು ಯಾವುದು? ಟ್ಯಾನ್ ಆಫ್ ಎ ಪ್ಲಸ್ ಬಿ. ಏನ್ ಟ್ಯಾನ್ ಆಫ್ ಎ ಪ್ಲಸ್ ಬಿ? ಟ್ಯಾನ್ ಆಫ್ ಎ ಪ್ಲಸ್ ಬಿ ಏನು? ದಟ್ ಈಸ್ ಈಕ್ವಲ್ ಟು ಟ್ಯಾನ್ ಎ ಪ್ಲಸ್ ಟ್ಯಾನ್ ಬಿ. ಯಾಕೆ? ವೈ ಮೇಲ್ಗಡೆ ಇರೋ ಸೈನು, ಸೈನ್ ಅಂದ್ರೆ ಪಾಸಿಟಿವ್ ಅಂದ್ರೆ ಪಾಸಿಟಿವ್, ಫಸ್ಟ್ ಟ್ಯಾನ್ ಅಂದ್ರೆ ಟ್ಯಾನೇ ಬರುತ್ತೆ. ಇಲ್ಲೇನಾಗತ್ತೆ? 1 ಪ್ಲಸ್ ಇರೋದಕ್ಕೆ ಮೈನಸ್, ಕೆಳಗಡೆ ಕಾಸ್ ಇದೆ, 1 ಮೈನಸ್ ಟ್ಯಾನ್ ಎ ಇಂಟು ಟ್ಯಾನ್ ಬಿ. ದಿಸ್ ಇಸ್ ದ ಫಾರ್ಮುಲಾ ಫಾರ್ ಟ್ಯಾನ್ ಆಫ್ ಎ ಪ್ಲಸ್ ಬಿ.
tan A plus tan B divided by 1 minus tan A into tan B. ಮೇಲ್ಗಡೆ ಪ್ಲಸ್ ಯಾಕೆ, ಮೇಲ್ಗಡೆ ಸೈನ್ ಇದೆ, ಕೆಳಗಡೆ ಮೈನಸ್ ಯಾಕೆ, ಕೆಳಗಡೆ ಕಾಸ್ ಇದೆ. ಕಾಸ್ ಅಂದ್ರೆ ರೆಬಲ್, ಉಲ್ಟಾ. ನೋಡಿ ಎಷ್ಟು ಈಸಿ ಆಗ್ತಾ ಇದೆ, ಈಸಿ ಆಗ್ತಾ ಇದೆ ಅಲ್ವಾ? ಈಸಿ ಆಗ್ತಾ ಇದೆ. ಎಸ್ ಆದ್ರೆ ಅಂತ ಕಮೆಂಟ್ ಮಾಡಿ ನೋಡೋಣ, ಲೈಕ್ ಮಾಡಿ. ಸಿಂಗಲ್ ಇವಾಗ tan ಆಫ್ A ಪ್ಲಸ್ ಬಿ ಬಂತು, tan ಆಫ್ A ಮೈನಸ್ ಬಿ ಬರೀರಿ. ಏನು tan ಆಫ್ A ಮೈನಸ್ ಬಿ, ಏನು ನೀವೇ ಇರ್ಬೋದು, ಬರೀರಿ ಸರ್. tan A ಇಲ್ಲಿ ಮೈನಸ್ ಇದೆ, ಮೈನಸ್ ಬರುತ್ತೆ ಸರ್. tan B ಕೆಳಗಡೆ ಏನ್ ಬರುತ್ತೆ ಸರ್, ಕೆಳಗಡೆ ಕಾಸ್ ಇರೋದಕ್ಕೆ ಸರ್ ಇಲ್ಲಿ ಮೈನಸ್ ಇದೆ ಸರ್, ಪ್ಲಸ್ ಬರುತ್ತೆ ಸರ್. 1 ಪ್ಲಸ್ tan A ಇಂಟು tan B. ನೋಡಪ್ಪ ಇಷ್ಟೇನಪ್ಪ ಫಾರ್ಮುಲಾ, ಟ್ಯಾನ್ ಇಷ್ಟೇ ಫಾರ್ಮುಲಾ, ಇನ್ನೇನಿಲ್ಲ. ಅರ್ಥ ಆಯ್ತಾ? ಇಷ್ಟೇ ಫಾರ್ಮುಲಾ, ಇದಕ್ಕೆ ಯಾವ್ದಕ್ಕೂ ಪ್ರೂಫ್ ಇಲ್ಲ, ಜಸ್ಟ್ ನೀವು ನೋಡ್ಕೊಬೇಕು. ಸೊ ಅರ್ಥ ಆಯ್ತಲ್ಲ? ಸೊ ದಿಸ್ ಇಸ್ ವೇ ಯು ಕ್ಯಾನ್ ರಿಮೆಂಬರ್ ದ ಫಾರ್ಮುಲಾಸ್. ಇದನ್ನ ಬರೆದು ಪ್ರಾಕ್ಟೀಸ್ ಮಾಡಿ. ನಾನು ಹೇಳಿ ಕಾನ್ಸೆಪ್ಟ್ ಇಟ್ಕೊಂಡು, ಸತ್ಯ ಕಲ್ಕಿ ಕಾನ್ಸೆಪ್ಟ್ ಇಟ್ಕೊಂಡು ಬರೆದು ಪ್ರಾಕ್ಟೀಸ್ ಮಾಡಿ, ಡೆಫಿನೆಟ್ಲಿ ನಿಮಗೆ ಬರುತ್ತೆ. ಸೊ ನೌ ವಿ ಗೋ ಫಾರ್ ದ ಮಲ್ಟಿಪಲ್ ಆಂಗಲ್ ಫಾರ್ಮುಲಾ. ಇವು ಜಸ್ಟ್ ನಿಮಗೆ ಫಾರ್ಮುಲಾ ಹೇಳ್ತಾ ಇರೋದು, ನೆಕ್ಸ್ಟ್ ಅದನ್ನ ಪ್ರೂವ್ ಮಾಡಬೇಕು. ಪ್ರೂವ್ ಮಾಡಕ್ಕೆ ಸಂಬಂಧಾಗ ಪ್ರೂವ್ ಮಾಡ್ತೀನಿ ನಿಮಗೆ. ಓಕೆ, ಸೊ ಈಗ ಮಲ್ಟಿಪಲ್ ಆಂಗಲ್ ಅಂತಂದಾಗ ಅದ್ರಲ್ಲಿ ಡಬಲ್ ಆಂಗಲ್ ಬರುತ್ತೆ, sin 2a ಬರುತ್ತೆ, cos 2a ಬರುತ್ತೆ, ಆಮೇಲೆ tan 2a ಬರುತ್ತೆ. ನೋಡಿ ಬರೀತಾ ನಿಮ್ಗೆ ಒಂದು ಐಡಿಯಾ ಬರುತ್ತೆ. ಅದರಲ್ಲಿ ನೋಡಿ cos 2a ಇದೆಯಲ್ಲ, ಇದು ಬಂದು 3 ವರ್ಷನ್ಸ್ ಬರುತ್ತೆ, 3 ವರ್ಷನ್ಸ್ ಬರುತ್ತೆ. ಓಕೆ, ಡಬಲ್ ಆಂಗಲ್ ಅಲ್ಲಿ. ನೆಕ್ಸ್ಟ್ ಬರೋದು ನಿಮಗೆ ಟ್ರಿಪಲ್ ಆಂಗಲ್. ಟ್ರಿಪಲ್ ಆಂಗಲ್ ಬಂದು ನಿಮ್ಗೆ ಎರಡೇ ಬರೋದು ಪ್ರೂಫ್. ಓಕೆ, sin 3a ಬರುತ್ತೆ, cos 3a ಬರುತ್ತೆ. ಓಕೆ, ಸೊ ಎರಡು ಬರುತ್ತೆ ನಿಮ್ಗೆ ಇಲ್ಲಿ. ಓಕೆ, ಇದಕ್ಕೊಂದು ಫಾರ್ಮುಲಾ ಬರುತ್ತೆ, ಇದಕ್ಕೊಂದು ಫಾರ್ಮುಲಾ ಬರುತ್ತೆ. ಸೊ ಇವೆರಡಕ್ಕೂ ಯು ಶುಡ್ ಡಿರೈವ್. ಇದ್ರ ಮೇಲೆ ನಿಮಗೆ 5 ಮಾರ್ಕ್ಸ್, 5 and 10 ಮಾರ್ಕ್ಸ್ ಕ್ವಶನ್ ಬರೋದು ನಿಮಗೆ. ಇದನ್ನ ನಾವು ಸಾಲ್ವ್ ಮಾಡ್ತಾ ಹೋಗ್ಬೋದು ನಿಮಗೆ. ಓಕೆ, ಸೊ ಇವಾಗ ಡಬಲ್ ಆಂಗಲ್ ಫಾರ್ಮುಲಾ ಬರೆಯೋಣ. ಏನಂತಂದ್ರೆ sin 2a ಬಂದು 2 sin A cos A. ಆ ಕಾನ್ಸೆಪ್ಟ್ ಸತ್ಯ ಕಲ್ಕಿ ಬಂದು ಕಾಂಪೌಂಡ್ ಆಂಗಲ್ಸ್ ಮಾತ್ರ, ಇದಕ್ಕೆಲ್ಲ ಅಪ್ಲೈ ಮಾಡಕ್ ಬರಬೇಡಿ. ಓಕೆ, ಇದು ಬೇರೆ ಡಿಫ್ರೆಂಟ್ ಕಾನ್ಸೆಪ್ಟ್ ಇದು. ಓಕೆ, ನೆಕ್ಸ್ಟ್ cos 2a. cos 2a ಗೆ 3 ಫಾರ್ಮುಲಾ ಬರುತ್ತೆ. ಅದು ಯಾವ್ದು ಅಂತಂದ್ರೆ 1 minus 2 sin square A, 2 cos square A minus 1 cos square A minus sin square A. ಸೊ ಇದು 2 ಫಾರ್ಮುಲಾಸ್ cos 2a ಗೆ. ಇವಾಗ tan 2a ಬಂದು 2 tan A ಡಿವೈಡ್ ಬೈ 1 minus 2 tan square A ಬರುತ್ತೆ. ಓಕೆ, ಸೊ ಇದು ಬಂದು ಡಬಲ್ ಆಂಗಲ್ ಫಾರ್ಮುಲಾ. ಸೊ ನೆಕ್ಸ್ಟ್ ನಿಮಗೆ ಟ್ರಿಪಲ್ ಆಂಗಲ್. ಟ್ರಿಪಲ್ ಆಂಗಲ್ ಬರೋದು ನಿಮಗೆ ಎರಡೇ, ಒಂದು sin 3a ಮತ್ತೆ cos 3a. tan 3a ಬರಲ್ಲ ನಿಮಗೆ. sin 3a ಬಂದು ನೋಡಿ ಇಲ್ಲಿ ಟ್ರಿಪಲ್ ಆಂಗಲ್ ಅಬ್ಸರ್ವ್ ಮಾಡಿ, ಸೈನ್ ಇದ್ರೆ ಸೈನೇ ಬರುತ್ತೆ, ಕಾಸ್ ಇದ್ರೆ ಕಾಸೇ ಬರುತ್ತೆ. ಸೊ sin 3a ಬಂದು 3 sin A minus 4. ನೋಡಿ 3 sin A minus 4 sin cube A. ಅರ್ಥ ಮಾಡ್ಕೊಳ್ಳಿ. ನೋಡಿ sin 3a is equal to 3 sin A minus 4 sin cube A. 3a ಇರೋದಕ್ಕೆ ಕ್ಯೂಬ್ ಬರುತ್ತೆ, ಇಲ್ಲಿ ಸೈನ್ ಬರುತ್ತೆ. ಓನ್ಲಿ ಸೈನ್ಸ್, ಓನ್ಲಿ ಸೈನ್ ಬರೋದು, sin 3a ಬರಲ್ಲಿ. ಅದೇ ತರ cos 3a ಬಂದ್ರೆ, cos 3a ಬಂದ್ರೆ ಇಲ್ಲೂ ಅಷ್ಟೇ, ಏನು ಓನ್ಲಿ ಕಾಸ್, ಓನ್ಲಿ ಕಾಸ್. ಬಟ್ ಕಾಸ್ ಅಂದ್ರೆ ಏನು, ರೆಬಲ್. ರೆಬಲ್ ಅಂದ್ರೆ ಫಸ್ಟ್ ಅದೇ ಬರಬೇಕು, ಹೈಯೆಸ್ಟ್ ಪವರ್ ಅದೇ ಬರಬೇಕು. ಅದಕ್ಕೆ ಏನ್ ಬರುತ್ತೆ 4 cos ಕ್ಯೂಬ್ A ಮೈನಸ್ 3 cos A. ಅಷ್ಟೇ, ಇನ್ನೇನು ಇಲ್ಲ. ಅರ್ಥ ಮಾಡ್ಕೊಳ್ಳಿ. ಅರ್ಥ ಆಯ್ತು ಇವಾಗ? ನೋಡಿ sin 3a ಬಂದು ಓನ್ಲಿ ಸೈನ್ ಬರಬೇಕು, 3 sin A minus 4 sin cube A. cos 3a ಬಂದು ಇದು ಅಷ್ಟೇ, ಓನ್ಲಿ ಕಾಸ್ ಬರಬೇಕು, ಓನ್ಲಿ ಫಾರ್ 3a. ಇದೆರಡಕ್ಕೂ ಪ್ರೂಫ್ ಇದೆ. 4 cos cube A minus 3 cos A. ಮತ್ತೆ ಇದನ್ನ ಕೇಳೋದು ನಿಮಗೆ, ಇದನ್ನ 10 ಮಾರ್ಕ್ಸ್ ಕೇಳ್ತಾರೆ ಡಿರೈವೇಶನ್ ನ. ಇದ್ರ ಡಿರೈವೇಶನ್ ನಿಮಗೆ 5 ಮಾರ್ಕ್ಸ್ ಕೇಳ್ತಾರೆ. ಇದೇ ನಿಮ್ಗೆ ಓವರ್ ಆಲ್ ಇರೋದು ನಿಮಗೆ. ಸೊ ಡಬಲ್ ಆಂಗಲ್ sin 2a cos 2a tan 2a, ಟ್ರಿಪಲ್ ಆಂಗಲ್ sin 3a cos 3a. ನೋಡಿ ಇಲ್ಲಿ ಫಾರ್ಮುಲಾಸ್, ಟ್ರಿಪಲ್ ಆಂಗಲ್ ಫಾರ್ಮುಲಾಸ್ ಇಷ್ಟು ಬೇರೆ ನಿಮಗೆ ರಫ್ಲಿ 17 to 18 ಮಾರ್ಕ್ಸ್ ಕೇಳ್ತಾರೆ. ಇಷ್ಟರಲ್ಲಿ ನಿಮ್ಗೆ ಕೇಳೋದು. ಓಕೆ, ಅದು ಯಾವ್ದು ಎಲ್ಲ ಡೀಟೇಲ್ ಆಗಿ 1 by ನೋಡ್ತಾ ಹೋಗೋಣ. ಸೊ ವಿಡಿಯೋ ಇಷ್ಟ ಆಗ್ತಿದೆ ಅಲ್ವಾ? ಓಕೆ, ನಾನು ಮಾಡ್ತಾರ ಪ್ಯಾಟರ್ನ್ ಇಷ್ಟ ಆಗ್ತಾ ಇದೆ ಅಲ್ವಾ? ಎಸ್ ಅಂತಂದ್ರೆ ಎಸ್ ಸರ್, ದ ವಿಡಿಯೋ ಇಸ್ ಅಮೇಸಿಂಗ್ ಅಂತ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ, ಮತ್ತೆ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡೋದು ಮರಿಬೇಡಿ. ಬಿಕಾಸ್ ಶೇರಿಂಗ್ ಇಸ್ ಕೇರಿಂಗ್. ನಾನು ಹೇಳ್ತಾನೆ ಇರ್ತೀನಿ, ಯಾಕಂದ್ರೆ ಪ್ರಮೋಷನ್ ಅಲ್ವಾ, ಮಾಡ್ಲೇಬೇಕಲ್ವಾ? ಓಕೆ, ಇವಾಗ ಆಸ್ ಯೂಶುವಲ್ ಫಸ್ಟ್ 2 and 3 ಮಾರ್ಕ್ಸ್ ಕ್ವಶನ್ ನೋಡೋಣ. ಎಷ್ಟು ಕ್ವಶನ್ ಬರುತ್ತೆ, ಯಾವ್ಯಾವ ಮಾಡಲ್ ಕ್ವಶನ್ ಪೇಪರ್ ಅಲ್ಲಿ ಕಾಂಪೌಂಡ್ ಆಂಗಲ್ಸ್ ಮೇಲೆ ಮತ್ತೆ ಮಲ್ಟಿಪಲ್ ಆಂಗಲ್ಸ್ ಮೇಲೆ ಯಾವ್ಯಾವ ಕ್ವಶನ್ ಕೇಳಿದಾನೆ ಎಲ್ಲ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಫಸ್ಟ್ 3 ಮಾರ್ಕ್ಸ್ ಅಂಡ್ 2 and 3 ಮಾರ್ಕ್ಸ್ ಕೇಳೋಣ. ಓಕೆ, ನೋಡಿ ಇಲ್ಲಿ
ಮಾಡಲ್ ಕ್ವಶನ್ ಪೇಪರ್ 1, ಮಾಡಲ್ ಕ್ವಶನ್ ಪೇಪರ್ 2, ಮಾಡಲ್ ಕ್ವಶನ್ ಪೇಪರ್ 3, 3 ಮಾಡಲ್ ಕ್ವಶನ್ ಪೇಪರ್ ಇದೆ. ಬಿಕಾಸ್ ನಾವು ಈ ಟೈಮ್ ಅಲ್ಲಿ ಇದನ್ನೇ ರೆಫರ್ ಮಾಡ್ಬೇಕು, ನೀವು ಇದ್ರ ಮೇಲೆ ಕೊಡ್ತಾರೆ ನಿಮ್ಗೆ. ಸೊ 2 and 3 ಮಾರ್ಕ್ಸ್ ನೋಡಿ, ಇಲ್ಲಿ 2 and 3 ಮಾರ್ಕ್ಸ್ 2 ಕ್ವಶನ್ ಕೇಳಿದಾನೆ, 3 ಮಾರ್ಕ್ಸ್ 2 ಕ್ವಶನ್ ಕೇಳಿದಾನೆ, 2 ಮಾರ್ಕ್ಸ್ ಕೇಳಿಲ್ಲ. ಮಾಡಲ್ ಕ್ವಶನ್ ಪೇಪರ್ 1 ಅಲ್ಲಿ 2 ಮಾರ್ಕ್ಸ್ ಕೇಳಿಲ್ಲ, 3 ಮಾರ್ಕ್ಸ್ ಕೇಳಿದಾನೆ, 2 ಕೇಳಿದಾನೆ. ಮಾಡಲ್ ಕ್ವಶನ್ ಪೇಪರ್ 2 ಅಲ್ಲಿ ಅಷ್ಟೇ 3 ಮಾರ್ಕ್ಸ್ 2 ಕೇಳಿದಾನೆ. ಮಾಡಲ್ ಕ್ವಶನ್ ಪೇಪರ್ 3 ಅಲ್ಲಿ 2 ಮಾರ್ಕ್ಸ್ ಕೇಳಿದಾನೆ, ಅದು ಒಂದೇ ಒಂದು ಕೇಳಿದಾನೆ, 2 ಮಾರ್ಕ್ಸ್ ಕೇಳಿಲ್ಲ. ಬಟ್ ಇಲ್ಲಿ 5 ಮಾರ್ಕ್ಸ್ 1 ಕ್ವಶನ್ ಕೇಳಿದಾನೆ. ಮತ್ತೆ ನೋಡಿ 10 ಮಾರ್ಕ್ಸ್ ಬಂದು ಕಾಮನ್ ಆಗಿ ಕೇಳಿದಾನೆ, 10 ಮಾರ್ಕ್ಸ್ ಎಲ್ಲದರಲ್ಲೂ ಕಾಮನ್ ಆಗಿ ಕೇಳಿದಾನೆ. ಓಕೆ, ಅಂಡ್ MCQ ಅಷ್ಟೇನೆ, MCQ ಒಂದೊಂದು MCQ ಕೇಳಿದಾನೆ. ಓಕೆ, 3 ಮಾಡಲ್ ಕ್ವಶನ್ ಪೇಪರ್ ಅಲ್ಲಿ. ಇದು ಯಾವುದು ಫಿಲ್ ಅಪ್ ದಿ ಬ್ಲಾಂಕ್ಸ್ ಬಂದು ಬೇರೆ ಕಾನ್ಸೆಪ್ಟ್ ಬಂದಿದೆ, ಅಲೈಡ್ ಆಂಗಲ್ಸ್ ಮೇಲೆ ಬಂದಿದೆ. ಇಲ್ಲ MCQ ಇನ್ಕ್ರೀಸ್ ಮಾಡಬಹುದು, ಇಲ್ಲ ಇದು MCQ ಡಿಕ್ರೀಸ್ ಮಾಡಿ ಫಿಲ್ ಅಪ್ ದಿ ಬ್ಲಾಂಕ್ಸ್ ಮಾಡಬಹುದು. ಬಟ್ 1 or 2 ಮಾರ್ಕ್ಸ್ ಆ ಕಡೆ ಈ ಕಡೆ ಆಗ್ತದೆ, ಎಕ್ಸಾಕ್ಟ್ ಅಂದಲ್ಲ. ನೋಡಿ ಆ ಚಾಪ್ಟರ್ ಇಂದ 34 ಮಾರ್ಕ್ಸ್, ಟ್ರಿಗ್ನಾಮೆಟ್ರಿ ಯೂನಿಟ್ 3 ಇಂದ 34 ಮಾರ್ಕ್ಸ್. ಈ ಪರ್ಟಿಕ್ಯುಲರ್ ಟಾಪಿಕ್ ಅಲ್ಲ, ರಫ್ಲಿ ಎಷ್ಟು ಬರುತ್ತೆ ಅಂದ್ರೆ ನಿಮಗೆ ಒಂದು 17 to 19 ಮಾರ್ಕ್ಸ್ ಯು ಕ್ಯಾನ್ ಎಕ್ಸ್ಪೆಕ್ಟ್. ಓಕೆ, ಒಂದು 17ಇಂದ 19 ಮಾರ್ಕ್ಸ್ ನೀವು ಎಕ್ಸ್ಪೆಕ್ಟ್ ಮಾಡಬಹುದು. ಅದಕ್ಕೆ ಹೇಳಿದ್ದು ರಫ್ಲಿ ಒಂದು 18 ಮಾರ್ಕ್ಸ್ ಅಂತ ಇಟ್ಕೊಳ್ಳಿ, ಒಂದು 17 to 18 ಮಾರ್ಕ್ಸ್ ಅಂತ ಇಟ್ಕೊಳ್ಳಿ, ಅಷ್ಟೇ ನಿಮಗೆ ಗ್ಯಾರಂಟಿ ಆಗುತ್ತೆ. ಓಕೆ, ಕಾನ್ಸೆಪ್ಟ್ ಅರ್ಥ ಆಯ್ತಲ್ಲ? ಸೊ ನೋಡಿ, ಇವಾಗ ಆಲ್ರೆಡಿ ಹೇಳಿದೀನಿ ನಿಮ್ಗೆ, ನೋಡಿ ಇಲ್ಲಿ ಎಷ್ಟು ಬರುತ್ತೆ ಅಂತ ಆಲ್ರೆಡಿ ಬ್ಲೂ ಪ್ರಿಂಟ್ ಹೇಳಿದೀನಿ, ಮತ್ತೆ ಹೇಳೋದು ಬೇಡ. ನೋಡಿ ಮಾಡಲ್ ಕ್ವಶನ್ ಪೇಪರ್ 1 ಹೋದ್ರೆ 3 ಮಾರ್ಕ್ಸ್ ಅಲ್ಲಿ ನೋಡಿ ಇಲ್ಲಿ 2 ಬರುತ್ತೆ ಇಲ್ಲಿ. ಓಕೆ, ನೋಡಿ ಇದು ಬಂದು ಟ್ರಿಗ್ನೋಮೆಟ್ರಿ, ಇದು ಬಂದು ಟ್ರಿಗ್ನೋಮೆಟ್ರಿ 2 ಬರ್ತಾ ಇದೆ. ಸೊ ಇದು ಬಂದು ಯಾವುದು tan of 45 plus a ಬಂತಂದು, ಇದು ಬಂದು ಕಾಂಪೌಂಡ್ ಆಂಗಲ್ಸ್. ಸೊ sin 2 ಇದೆ, 2 ಅಂದ್ರೆ ಏನು ಮಲ್ಟಿಪಲ್ ಆಂಗಲ್ಸ್, ಸಿ ಅಂದ್ರೆ ಕಾಂಪೌಂಡ್ ಆಂಗಲ್ಸ್, ಎಂ ಅಂದ್ರೆ ಮಲ್ಟಿಪಲ್ ಆಂಗಲ್ಸ್, ಅರ್ಥ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಓಕೆ, ಮಾಡಲ್ ಕ್ವಶನ್ ಪೇಪರ್ 1 ಆಯ್ತು. ಇವಾಗ ಮಾಡಲ್ ಕ್ವಶನ್ ಪೇಪರ್ 2 ಅಲ್ಲಿ, ಓಕೆ 2 ಅಲ್ಲಿ ನೋಡಿದ್ರೆ ನೋಡಿ ಇಲ್ಲೂ ಅಷ್ಟೇ 2 ಕೇಳಿದಾನೆ. ಕ್ವಶನ್ ನಂಬರ್ 1, ಕ್ವಶನ್ ನಂಬರ್ 2 ನೋಡಿ a plus b ಅಂತ ಕೇಳಿದಾರೆ, ಸೈನ್ ಆಫ್ a plus b ಇದು ಬಂತು ಅಂತಂದ್ರೆ ಇಸ್ ನಥಿಂಗ್ ಬಟ್ ಕಾಂಪೌಂಡ್ ಆಂಗಲ್ CA. ಓಕೆ, ಆಮೇಲೆ cos 2a ಕೇಳಿದಾನೆ, 2a ಅಂದ್ರೆ ಮಲ್ಟಿಪಲ್ ಆಂಗಲ್ಸ್. ಸೊ ಇದು ಬಂದು ಮಲ್ಟಿಪಲ್ ಆಂಗಲ್ಸ್. ನೋಡಿ 3 ಮಾರ್ಕ್ಸ್ 2 ಕ್ವಶನ್ ಕೇಳಿದಾನೆ. ನೆಕ್ಸ್ಟ್ 3 ಬಂದ್ರೆ ನೋಡಿ ಇಲ್ಲಿ ಒಂದೇ ಒಂದು ಕ್ವಶನ್ ಕೇಳಿದಾನೆ, ಇಲ್ಲಿ 2 ಕ್ವಶನ್ ಇದೆ ನೋಡಿ, ಇಲ್ಲಿ 2 ಕ್ವಶನ್ ಇದೆ. ಬಟ್ ಇದು ಬಂದು 2a 2θ ಎಲ್ಲ ಒಂದೇನೆ. ಸೊ ಇದು ಬಂದು ಮಲ್ಟಿಪಲ್ ಆಂಗಲ್. ಓಕೆ, ಇದು ಯಾವುದು ಅಂತಂದ್ರೆ ಅಲೈಡ್ ಆಂಗಲ್ಸ್, ಇದು ಬಂದು ಮಲ್ಟಿಪಲ್ ಆಂಗಲ್ಸ್, ಅದು ಬಂದು ಅಲೈಡ್ ಆಂಗಲ್ಸ್. ಓಕೆ, ಸೊ ಇಷ್ಟು ಕ್ವಶನ್ಸ್ ಇದೆ, 2 and 3 ಮಾರ್ಕ್ಸ್. ಇದನ್ನ 1 by 1 ಸಾಲ್ವ್ ಮಾಡ್ತಾ ಬರೋಣ. 1 plus tan a divided by 1 minus tan a ಅಂತ ಕೇಳಿದಾನೆ, ಪ್ರೂವ್ ಮಾಡೋಣ. ಫಸ್ಟ್ ನೋಡ್ತಾನೆ ಗೊತ್ತಾಗೋದು ಕಾಂಪೌಂಡ್ ಆಂಗಲ್ಸ್. ಹೆಂಗೆ ಹೇಳಿದ್ನಲ್ಲ, tan of a plus b, sin of a plus b ಬಂತು ಅಂದ್ರೆ ಅದು ಬರುತ್ತೆ. ವಾಟ್ ಈಸ್ ಗಿವನ್ is equal to what? Given is equal to what? tan of 45 plus a. ಈ tan of 45 plus a ಯಾವ್ದಕ್ಕೆ ಈಕ್ವಲೆಂಟ್? tan of a plus b. ಸೊ tan of a plus b ಅಂದ ತಕ್ಷಣ ಮೈಂಡ್ ಬರ್ಬೇಕಾಗಿರೋದು sin divided by cos, ಸತ್ಯ ಬೈ ಕಲ್ಕಿ. ನೋಡಿ ಡೈರೆಕ್ಟ್ ಆಗಿ ಬರೀರಿ, ಮೇಲ್ಗಡೆ ಸತ್ಯ ಇದೆ. ಸೊ tan of a plus b ಬಂದು tan a ಪ್ಲಸ್ ಇರೋದಕ್ಕೆ ಪ್ಲಸ್ ಬರುತ್ತೆ, tan b ಹೋಲ್ ಡಿವೈಡ್ ಬೈ 1 ಮೈನಸ್, ಕೆಳಗಡೆ ಕಾಸ್ ಇದೆ, ಸೊ 1 ಮೈನಸ್ tan a ಇಂಟು tan b. ಓಕೆ, ಸೊ ಇಲ್ಲಿ a ಜಾಗದಲ್ಲಿ ಏನಿದೆ, ಸೊ a is equal to 45 ಡಿಗ್ರಿ ಅಂಡ್ b is equal to a ಇದೆ. ಸಬ್ಸ್ಟಿಟ್ಯೂಟ್ ಮಾಡಿ ನೋಡೋಣ ಏನ್ ಬರುತ್ತೆ. ಓಕೆ, ಸೊ ಏನ್ ಬರುತ್ತೆ ಇಲ್ಲಿ? ಸೊ ಇಲ್ಲಿ a ಜಾಗದಲ್ಲಿ 45 ಇದೆ, b ಜಾಗದಲ್ಲಿ a ಇದೆ, ಸಬ್ಸ್ಟಿಟ್ಯೂಟ್ ಮಾಡಿ. ಸೊ ವಾಟ್ ಈಸ್ tan of a plus b? tan of 45 plus a ಏನ್ ಬರುತ್ತೆ? tan a, tan 45 ಪ್ಲಸ್ tan b ಬಂದ್ರೆ tan a ಆಗುತ್ತೆ, ಹೋಲ್ ಡಿವೈಡ್ ಬೈ 1 ಮೈನಸ್ tan 45 ಇಂಟು tan a. ಅರ್ಥ ಆಯ್ತಾ? ಸೊ ಇಷ್ಟು ಬರುತ್ತೆ ನಿಮ್ಗೆ ಇಲ್ಲಿ. ಸೊ ವಿ ನೋ ದಟ್ tan 45, ಓಕೆ, ವಿ ನೋ ದಟ್ WHT, ವಿ ನೋ ದಟ್ tan 45 ಬಂದು ಎಷ್ಟಾಗುತ್ತೆ? 1 ಆಗುತ್ತೆ. ಸಬ್ಸ್ಟಿಟ್ಯೂಟ್ ಮಾಡಿ, tan 45 1 ಆದ್ರೆ ಪ್ಲಸ್ tan a ಹೋಲ್ ಡಿವೈಡ್ ಬೈ 1 ಮೈನಸ್ tan 45 1 into tan a ಬಂದು 1 into tan a ಬಂದು ವಿಲ್ ಗೆಟ್ tan a ಓನ್ಲಿ. ನೋಡಿ 1 into tan a ಬಂದು tan a ಮಾತ್ರ ಆಗುತ್ತೆ. ಅರ್ಥ ಆಯ್ತಾ? ಸೊ 1 into tan a ಅಂತಂದ್ರೆ ದಟ್ಸ್ ಈಕ್ವಲ್ ಟು 1 plus tan a ಹೋಲ್ ಡಿವೈಡ್ ಬೈ 1 ಮೈನಸ್ tan a ಬರುತ್ತೆ. ದಟ್ ಈಸ್ ದ ಪ್ರೂಫ್. ನೋಡಿ ಇಷ್ಟು ಮಾಡಿದ್ರೆ 3 ಮಾರ್ಕ್ಸ್. ಫಾರ್ಮುಲಾ ಅಪ್ಲೈ ಮಾಡಿ, ಸಬ್ಸ್ಟಿಟ್ಯೂಟ್ ಮಾಡಿ, ಯು ವಿಲ್ ಗೆಟ್ ದಿಸ್ ಒನ್ ಅಂಡ್ ದಿಸ್ ಈಸ್ RHS ಅಂತ ಬರೀಬೇಕು. ಅಷ್ಟೇನೇನು ಇಲ್ಲ ಬೇಕಾಗಿರೋದು. ನೋಡಿ ಇಷ್ಟು ಮಾಡಿದ್ರೆ 3 ಮಾರ್ಕ್ಸ್. ನೋಡಿ ಯಾರಿಗುಂಟು ಯಾರಿಗಿಲ್ಲ. ಇದು ಬರಬೇಕು ಅಂದ್ರೆ ಫಾರ್ಮುಲಾ ಗೊತ್ತಾಗಬೇಕು. ಫಾರ್ಮುಲಾ ಜ್ಞಾಪನ ಇಟ್ಕೊಬೇಕು ಅಂತ ಹೇಳ್ಕೊಟ್ಟಿದ್ದೀನಿ. ಸತ್ಯ, ಕಲ್ಕಿ, ಉಪೇಂದ್ರ, ಉಮೇಶ್ ಸರ್ ಜ್ಞಾಪನ ಇಟ್ಕೊಳ್ಳಿ. ಓಕೆ, ನೆಕ್ಸ್ಟ್ ಕ್ವಶನ್ ಮಾಡೋಣ. 3 ಮಾರ್ಕ್ಸ್ ಕ್ವಶನ್ ಪೇಪರ್ 1 ಇಂದ 2 ಕ್ವಶನ್ ಕೊಡ್ತಾನೆ ಅಂತ ಹೇಳಿದ್ದೆ.
ಪ್ರೂವ್ ದಟ್ sin 2 is equal to 2 sin a cos a ಕೊಟ್ಟಿದ್ದಾನೆ ನೋಡಿ, ಫಾರ್ಮುಲಾನೇ ಕೊಟ್ಟಿದ್ದಾನೆ, ಇದು ಪ್ರೂವ್ ಮಾಡಬೇಕು. ಓಕೆ, ಸೊ ಇವಾಗ ಗಿವನ್ ಏನು LHS is equal to ಏನು sin 2a. ಈ sin 2a ನ ಐ ಕ್ಯಾನ್ ರೈಟ್ sin of a plus a ಅಂತ ಬರ್ಕೊಬೋದಾ, sin of a plus a ಅಂತ ಬರ್ಕೊಬೋದಾ ನೋಡಿ, a plus a ಇಸ್ಕೊಂಡು 2 ಆಗುತ್ತೆ. sin of a plus a ಫಾರ್ಮುಲಾ ಬಂದು ಇಲ್ಲಿ sin of a plus b ಫಾರ್ಮುಲಾ ಈಕ್ವಲೆಂಟ್ ಮಾಡಿ, ಅಷ್ಟೇನೂ ಇಲ್ಲ. sin of a plus b ಫಾರ್ಮುಲಾ ಏನು, sin a cos b ಪ್ಲಸ್ ಇರೋದಕ್ಕೆ ಪ್ಲಸ್ cos a sin b. ಓಕೆ ನೋಡಿ, ಇಷ್ಟು ಇದೇನು ಇಲ್ಲ. ಸೊ ಮತ್ತೆ ಬರೀರಿ ಬೇಕಾದ್ರೆ ಇವಾಗ ಇಲ್ಲಿ. ಓಕೆ, ಸೊ sin of a plus b ದಟ್ ಇಸ್ ಈಕ್ವಲ್ ಟು sin of a plus a ಏನು sin a cos b. a b ಜಾಗದಲ್ಲ a ಹಾಕೊಂಡೋಗಿ, ಅಷ್ಟೇನೇನು ಇಲ್ಲ. b ಜಾಗದಲ್ಲ a ಹಾಕೊಂಡೋಗಿ. ಸೊ sin a cos a plus cos a sin a, ರಿಪ್ಲೇಸ್ b ವಿತ್ a, ಯಾಕಂದ್ರೆ b ಬಂದು a ಆಗುತ್ತಿಲ್ಲ, ಅಷ್ಟೇನೂ ಇಲ್ಲ. ಸೊ sin a cos a plus cos a sin a, ಇದನ್ನ ಹೆಂಗ್ ಬರ್ಕೊಬಹುದು, sin a cos a ಪ್ಲಸ್ ಹಂಗೆ ಬರ್ಕೊಂಬಿಡಿ, ಇದನ್ನ ಉಲ್ಟಾ ಬರ್ಕೊಳ್ಳಿ, sin a cos a. ಓಕೆ, sin a ಪ್ಲಸ್ cos a ಎರಡು ಟರ್ಮ್ ಇದೆ, ದಟ್ಸ್ ನಥಿಂಗ್ ಬಟ್ 2 sin a cos a. ನೋಡಿ ಇಷ್ಟು ಮಾಡಿದ್ರೆ ನಿಮಗೆ 3 ಮಾರ್ಕ್ಸ್ ಅಪ್ಪ, ಯಾರಿಗುಂಟು ಯಾರಿಗಿಲ್ಲ, ಅಷ್ಟೇನಿಲ್ಲ. ಸಿಂಪಲ್ ಥಿಂಗ್, ನಾನು ಸ್ಟೆಪ್ ಬೈ ಸ್ಟೆಪ್ ಡೀಟೇಲ್ ಆಗಿ ಬರ್ದೀನಿ, ನೀವು ಬೇಕಾದ್ರೆ ಸ್ಕಿಪ್ ಮಾಡ್ಬೋದು ಇದು. ಓಕೆ, ಆಮೇಲೆ ಕೆಲವ್ರಿಗೆ ಇದ್ರಲ್ಲಿ ಕನ್ಫ್ಯೂಷನ್ಸ್ ಇರುತ್ತೆ ನೋಡಿ, cos a sin a ಹಿಂಗ್ ಬರ್ದೀನಿ ಯಾಕೆ ಅಂತಂದ್ರೆ ನೋಡಿ, ಇಲ್ಲಿ ಇಫ್ a is equal to b, ಕ್ಯಾನ್ ಐ ರೈಟ್ b is equal to a ಬರಿಬೋದಲ್ವಾ, ಬೋತ್ ಆರ್ ಪಾಸಿಬಲ್ ಅಲ್ವಾ, ಸೇಮ್ ಅದೇ ಬದಿರೋದು. ಇದನ್ನ a ಅನ್ಕೊಳ್ಳಿ, ಓಕೆ, ಇದನ್ನ a ಅನ್ಕೊಳ್ಳಿ, ಇದು b ಅನ್ಕೊಳ್ಳಿ, a b is equal to b a, ಅಷ್ಟೇನೇನು ಇಲ್ಲ ನಾನು ಮಾಡಿರೋದು, ಇದು ಪಾಸಿಬಲ್. ಅಂಡ್ ದಿಸ್ ಒನ್ ಯು ಕ್ಯಾನ್ ರೈಟ್. ಇದು ಸ್ವಲ್ಪ ಜನ ಕನ್ಫ್ಯೂಷನ್ಸ್ ಇರುತ್ತೆ, ಅದಕ್ಕೆ ಹೇಳ್ತಾ ಇದ್ದೀನಿ. ಓಕೆ, ನೆಕ್ಸ್ಟ್ ಬಂದು ಕ್ವಶನ್ ಪೇಪರ್ 2 ಅಲ್ಲಿ ಕೇಳಿದಾನೆ 3 ಮಾರ್ಕ್ಸ್ ಕ್ವಶನ್. ಏನು ಅಂತಂದ್ರೆ ಯೂಸಿಂಗ್ ದ ಫಾರ್ಮುಲಾ sin of a plus b ಫೈಂಡ್ ದ ವ್ಯಾಲ್ಯೂ ಆಫ್ sin 75. ಆಲ್ರೆಡಿ ಎಕ್ಸಾಂಪಲ್ ಕೊಟ್ಟಿದ್ದೆ ನಿಮಗೆ. ಓಕೆ, ಸೊ ವಾಟ್ ಈಸ್ ಗಿವನ್ ಏನು sin 75 ವ್ಯಾಲ್ಯೂ ಗೊತ್ತಿದ್ರೆ ಬರ್ದು ಬಿಡ್ತೀನಿ ಸರ್ ಅಂದ್ರೆ ಆಗಲ್ಲ, 3 ಮಾರ್ಕ್ಸ್ ಸಿಗಲ್ಲ ನಿಮಗೆ, ಎಕ್ಸ್ಪ್ಯಾಂಡ್ ಮಾಡೇ ಬರೀಬೇಕು. sin 75 ನ ಐ ಕ್ಯಾನ್ ರೈಟ್ sin of 45 plus 30 ಬರ್ಕೊಬೋದಾ, 45 plus 30 ಬರ್ಕೊಬಹುದು. 45 plus 30 is equal to 75 ಆಗುತ್ತೆ. ಇದನ್ನ sin of a plus b ಫಾರ್ಮುಲಾ ಅಪ್ಲೈ ಮಾಡಿ ಅಂತ ಅವನೇ ಹೇಳಿದಾನೆ. sin of a plus b ಏನು, sin a cos b plus cos a sin b. ಓಕೆ, ನೋಡಿ ಇಲ್ಲೇ ಬರೀತೀನಿ ಫಾರ್ಮುಲಾ, ಇಲ್ಲಿ ಬೇಡ ನೋಡಿ, ಇಲ್ಲೇ ಬರೀತೀನಿ. sin of a plus b ಏನು ಈಸಿ ಆಗುತ್ತೆ ನಿಮಗೆ. sin of a plus b ಏನು, ಸತ್ಯ ಕಲ್ಕಿ sin a cos b ಪ್ಲಸ್ ಇರೋದಕ್ಕೆ ಸೈನು ಪ್ಲಸ್ ಇರೋದಕ್ಕೆ ಪ್ಲಸ್ ಎ ಬರುತ್ತೆ, cos a sin b. ಸೊ ದಿಸ್ ಈಸ್ a and this is b. So a is equal to 45 and b is equal to 30. ಸಬ್ಸ್ಟಿಟ್ಯೂಟ್ ಮಾಡಿ ಏನ್ ಬರುತ್ತೆ, sin 45 cos 30 plus cos a cos 45 into sin 30. ಓಕೆ, sin 45 cos 30 plus cos 45 into sin 30. ಇವಾಗ ಈ ವ್ಯಾಲ್ಯೂಸ್ ನೋಡ್ಬೇಕು ನಿಮ್ಗೆ. ಇಲ್ಲಿ ಈ ವ್ಯಾಲ್ಯೂಸ್ ನೋಡೋದಕ್ಕೆ ಪ್ರಾಬ್ಲಮ್ ನಿಮ್ಗೆ. ಸೊ ಅದಕ್ಕೆ ಒಂದು ಅಸಂಪ್ಷನ್ ಮಾಡಿ, ಏನು ಅಂತಂದ್ರೆ ನಿಮ್ಗೆ ಟ್ಯಾಬ್ಲರ್ ಕಾಲಮ್ ಟೇಬಲ್ ಬರೆಯೋದು ಹೇಳ್ಕೊಟ್ಟಿರ್ತಾರೆ ನಿಮ್ಗೆ. ಬಟ್ ನಾನು ನಿಮ್ಗೆ ಒಂದು ಈಸಿ ಮೆಥಡ್ ಹೇಳ್ಕೊಡ್ತೀನಿ ನೋಡಿ. sin 30 cos 30 45 ಬಂದಾಗ ಎರಡು ಪ್ಯಾರಾಮೀಟರ್ ಪ್ಲೇ ಆಗುತ್ತೆ. sin 60 ಇಲ್ಲಿ ಬರುತ್ತೆ ನೋಡಿ, ಇಲ್ಲಿ sin 60 is equal to cos 30 is equal to √3/2. ಇದೊಂದು ಫಾಲೋ ಅಪ್ ಮಾಡಿ. ನೆಕ್ಸ್ಟ್ cos 60 is equal to sin 30 is equal to 1/2. ಇದೆರಡು ಜ್ಞಾಪನ ಇದ್ರೆ ನಿಮ್ಗೆ ಯು ಕ್ಯಾನ್ ಫೈಂಡ್ ಔಟ್ 60 and 30 ಎನಿ ವ್ಯಾಲ್ಯೂ. ಅದು ಬಿಟ್ಟರೆ ನಿಮ್ಗೆ sin 45 is equal to cos 45 is equal to 1/√2. ಟ್ಯಾಬ್ಲರ್ ಕಾಲಮ್ ಇದೆ, ಟ್ಯಾಬ್ಲರ್ ಕಾಲಮ್ ಬರೆದಿದೆ, ನಾನು ಫಾಲೋ ಅಪ್ ಮಾಡಿ ಇಲ್ಲ ಇದು ತಗೊಳ್ಳಿ. ಸೊ ನನಗೆ ಇವಾಗ 45 ವ್ಯಾಲ್ಯೂ ಬೇಕು, 1/√2. cos 45 ಎಷ್ಟು, sin 45 ಬಂದು 1/√2. ಆಮೇಲೆ ಇದು ಅಷ್ಟೇ, cos 45 ಎಷ್ಟು 1/√2 ಬರುತ್ತೆ, ಪ್ಲಸ್ ಹಂಗೆ ಇದೆ. ಇವಾಗ cos 30 ಬೇಕು, cos 30 ಇಲ್ಲಿದೆ √3/2. √3/2 ಮತ್ತೆ sin 30 is equal to 1/2. sin 30 ಬಂದು 1/2. ನಿಮ್ಗೆ ಕನ್ಫ್ಯೂಷನ್ ಆದ್ರೆ ಈ ಮೆಥಡ್ ನ ಫಾಲೋ ಅಪ್ ಮಾಡಿ, ಸ್ಮಾಲ್ ಮೆಥಡ್ ಅಂತ ಕರಿತೀವಿ ಇದನ್ನ. ಸೊ ಸಬ್ಸ್ಟಿಟ್ಯೂಟ್ ಮಾಡಿ ಇದನ್ನ. ಸೊ 1 into √3 ಬರುತ್ತೆ, 2 into √2 ಅಂದ್ರೆ 2√2 ಬರುತ್ತೆ, ಪ್ಲಸ್ 1 into 1 ಅಂದ್ರೆ 1 ಬರುತ್ತೆ, ಇದು 2√2 ಬರುತ್ತೆ. ಓಕೆ,
2√2 ಬರುತ್ತೆ. ಸೊ LCM ಎರಡು ಸೇಮ್ ಇದೆ, ನಥಿಂಗ್ ಬಟ್ 2√2 ಹೋಲ್ ಡಿವೈಡ್ ಬೈ ಇದೆರಡು ಆಡ್ ಅಪ್ ಆಗುತ್ತೆ √3 + 1. ಸೊ sin 75 ವ್ಯಾಲ್ಯೂ ಬಂದು ಎಷ್ಟು? sin 75 ವ್ಯಾಲ್ಯೂ ಬಂದು √3 + 1 ಡಿವೈಡ್ ಬೈ 2√2. ಅರ್ಥ ಆಯ್ತಾ? ಸೊ ಇಷ್ಟು ಆನ್ಸರ್. ಸೊ ಫೈನಲ್ ಆಗಿ ಬರ್ದ್ಬಿಡಿ ಏನು sin 75 ಜಾಗದಲ್ಲಿ ಬರಿತಾ ಇದೀನಿ ಇಸ್ ಈಕ್ವಲ್ ಟು √3 + 1 ಬೈ 2√2. ಇಷ್ಟನ್ನು ತಗೊಂಡು ಬಾಕ್ಸ್ ಅಲ್ಲಿ ಹಿಂಗ್ ಹಾಕ್ಬೇಕು. ಇದು ಬಂದು ಆನ್ಸರ್. ಆಮೇಲೆ ಒಂದು ಡಬಲ್ ಲೈನ್ ಹಿಂಗ್ ಹಾಕಿ. ಓಕೆ, ಸೊ ಇಷ್ಟು ಮಾಡಿದ್ರೆ ನಿಮಗೆ 3 ಮಾರ್ಕ್ಸ್. ಇದೇ ತರ ನಿಮಗೆ ಯಾವ ವ್ಯಾಲ್ಯೂ ಬೇಕಾದ್ರೆ ಫೈಂಡ್ ಔಟ್ ಮಾಡಬಹುದು. ಅವನೇ ಕೊಟ್ಟಿದ್ದಾನೆ sin 15, sin 75. ಇವಾಗ sin 15 ಹೆಂಗ್ ಮಾಡ್ತೀರಾ? sin 15 ಅಥವಾ cos 15 ಯಾವುದೇ ಕೇಳಿದ್ರು 15 ಕೇಳಿದಾಗ ಯು ಕ್ಯಾನ್ ರೈಟ್ sin ಆಫ್ 45 - 30 ಬರ್ಕೊಬಹುದಲ್ವಾ? ಅದೇ ತರ cos 45 ಕೇಳ್ದ, cos 75 ಕೇಳ್ದ. ಓಕೆ, cos 75 ಕೇಳ್ದ, ಏನ್ ಬರ್ಕೊಬಹುದು? ಸೇಮ್ cos ಆಫ್ 45 + 30. ಅದು ಕೇಳಿದ್ರು ಇದು ಕೇಳ್ತಾನೆ, ಇದು ಕೇಳಿದ್ರು ಅದು ಕೇಳ್ತಾನೆ, ಇನ್ನೇನು ಕೇಳಲ್ಲ ನೋಡಿ. ಇದನ್ನ ಕೇಳ್ತಾನೆ, sin ಕೇಳ್ತಾನೆ, ಇಲ್ಲ cos ಕೇಳ್ತಾನೆ, ಇಲ್ಲ tan ಕೇಳ್ತಾನೆ. ಯಾವ್ದು ಬೇಕಾದ್ರೂ ಮಾಡಿ. ಓಕೆ, ಆಮೇಲೆ ಇದರಿಂದ ನೋಡಿ ಇಲ್ಲಿ ಇದನ್ನ ಟ್ಯಾನ್ ಕಂಡುಹಿಡ್ಕೊಬಹುದು ನೀವು. ಇಲ್ಲಿ 30 40 ಬೇಕು ಅಂತಂದ್ರೆ ಇವಾಗ ಟ್ಯಾನ್ ಫಾರ್ ಎಕ್ಸಾಂಪಲ್ tan 60 ವ್ಯಾಲ್ಯೂ ಬೇಕು. tan 60 ಏನು? sin 60 ಬೈ cos 60. ಸೊ sin 60 ವ್ಯಾಲ್ಯೂ ಎಷ್ಟು? sin 60 ವ್ಯಾಲ್ಯೂ ಎಷ್ಟು ನೋಡಿ ಇಲ್ಲಿ 1/2. cos 60 ವ್ಯಾಲ್ಯೂ sin 60 ವ್ಯಾಲ್ಯೂ ಬಂದು √3/2, cos 60 ವ್ಯಾಲ್ಯೂ ಬಂದು 1/2. ನೋಡಿ ಇಲ್ಲಿ √3/2 1/2 2 ಕ್ಯಾನ್ಸಲ್ ಆಗುತ್ತೆ, ಉಳಿಯೋದು √3. ಇದನ್ನ ಹೇಳಿದ್ದು ಇವೆರಡು ಜ್ಞಾಪನ ಇಟ್ಕೊಂಡ್ರೆ ನೀವು, ಇದೆರಡು ಜ್ಞಾಪನ ಇಟ್ಕೊಂಡ್ರೆ ಈಸಿಯಾಗಿ ಯು ಕ್ಯಾನ್ ಫೈಂಡ್ ಔಟ್ ಎನಿ ವ್ಯಾಲ್ಯೂ. ಇಲ್ಲ ನಿಮ್ ಟೇಬಲ್ ಬರೀ ಕೊಟ್ಟಿದ್ರಲ್ಲ ಅದ್ರ ಪ್ರಕಾರ ಮಾಡ್ಕೊಂಡು ಹೋಗಿ. ನೋಡಿ ಇದ್ರ ಮೇಲೆ 3 ಮಾರ್ಕ್ಸ್, ಆಕ್ಚುಲಿ 5 ಮಾರ್ಕ್ಸ್ ಕ್ವಶನ್ ಇದು. 3 ಮಾರ್ಕ್ಸ್ ಕೇಳ್ತಾನೆ ನಿಮ್ಗೆ. ಓಕೆ, ಇನ್ನೊಂದು ಕೇಳಿದಾನೆ ಏನು? ಪ್ರೂವ್ ದಟ್ cos 2a. ಸೇಮ್ ಕಾನ್ಸೆಪ್ಟ್ ಅಪ್ಲೈ ಮಾಡಿ. ನೋಡಿ cos 2a ಒನ್ ಆಫ್ ದ ಫಾರ್ಮ್ಸ್ ಇದು. cos square a - sin square a ಏನು? LHS cos 2a. cos 2a ಹೆಂಗ್ ಬರೀಬಹುದು? cos ಆಫ್ a + a ಅಂತ ಬರೀಬಹುದಾ? ಸೊ ವಾಟ್ ಈಸ್ cos ಆಫ್ a + b? cos ಆಫ್ a + b ಏನು? cos a cos b minus sin a sin b. ಓಕೆ, cos ಕಲ್ಕಿ ಫಸ್ಟ್ cos ಬರಬೇಕು, ಪ್ಲಸ್ ಇರೋದಕ್ಕೆ ಮೈನಸ್ ಬರಬೇಕು. ಸೊ cos ಆಫ್ a + b ಎರಡು ಕಡೆ a ಇದೆ, ದಟ್ ಇಸ್ ಈಕ್ವಲ್ ಟು cos a ಇಂಟು cos a ಮೈನಸ್ sin a ಇಂಟು sin a. b ಜಾಗದಲ್ಲಿ a ಹಾಕಿ ಅಷ್ಟೇ, ಮುಗೀತು. ಸೊ cos ಇಂಟು cos square a, sin ಇಂಟು sin square a. ನೋಡಿ ಬಂತು ಆನ್ಸರ್, ಅಷ್ಟೇ, ಏನು ಇಲ್ಲ. ಏನು? therefore ಬರಿಬೇಕು. therefore what? therefore cos 2a is equal to cos square a minus sin square a. ನೋಡಪ್ಪ, ಇಷ್ಟು ಮಾಡಿದ್ರೆ 3 ಮಾರ್ಕ್ಸ್ ಅಪ್ಪ. ಯಾರಿಗುಂಟು ಯಾರಿಗಿಲ್ಲ. ಇದನ್ನ ಹೇಳ ಟ್ರಿಗ್ನೋಮೆಟ್ರಿ ಇಸ್ ವೆರಿ ಈಸಿ. ಓಕೆ, ಒಂದ್ಸಲಿ ಯು ನೋ ದ ಫಾರ್ಮುಲಾಸ್, ಇಟ್ಸ್ ವೆರಿ ಈಸಿ. ಅರ್ಥ ಆಯ್ತಾ? ಅರ್ಥ ಆಗ್ತಿದೆಯಲ್ವಾ? ಈಸಿ ಅನಿಸ್ತಾ ಇದೆ ಅಲ್ವಾ? ಈಸಿ ಅನ್ಸರ್ ಏನ್ ಮಾಡ್ಬೇಕು? ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬಿಕಾಸ್ ಶೇರಿಂಗ್ ಇಸ್ ಕೇರಿಂಗ್. ಸೊ ಮಾಡಲ್ ಕ್ವಶನ್ ಪೇಪರ್ 3 ಅಲ್ಲಿ ಮತ್ತೆ ಅಗೇನ್ ಸೇಮ್ ಕ್ವಶನ್ ರಿಪೀಟ್ ಮಾಡಿದಾನೆ 2 ಮಾರ್ಕ್ಸ್ ಗೆ. sin 2θ ನೋಡಿ ಇಲ್ಲಿ 3 ಮಾರ್ಕ್ಸ್ ಕೇಳ್ದ. ಇಲ್ಲಿ ನೋಡಿ 3 ಮಾರ್ಕ್ಸ್ ಕೇಳಿದಾನೆ ಮಾಡಲ್ ಕ್ವಶನ್ ಪೇಪರ್ 1 ಅಲ್ಲಿ. ಇಲ್ಲಿ ಮಾಡಲ್ ಕ್ವಶನ್ ಪೇಪರ್ 3 ಅಲ್ಲಿ 2 ಮಾರ್ಕ್ಸ್ ಕೇಳಿದಾನೆ. ಈ ತರ ವೇರಿ ಆಗುತ್ತೆ. ಮಾಡಲ್ ಕ್ವಶನ್ ಪೇಪರ್ 3 ಅಲ್ಲಿ 2 ಮಾರ್ಕ್ಸ್ ಕೇಳಿದಾನೆ. ಓಕೆ, ಸೊ ವೇರಿ ಆಗುತ್ತೆ. ಸೇಮ್ ಥಿಂಗ್ ಅಪ್ಲೈ ಮಾಡಿ. sin ಆಫ್ a + b ಫಾರ್ಮುಲಾ ಅಪ್ಲೈ ಮಾಡಿ, ಕ್ಯಾಲ್ಕುಲೇಟ್ ಮಾಡಿ, ವಿಲ್ ಗೆಟ್ ದ ಆನ್ಸರ್. ಇಲ್ಲ ನಾ ವಿಡಿಯೋ ಒಂದ್ಸಲಿ ನೋಡಿ ಅರ್ಥ ಆಗುತ್ತೆ. ಸೊ ದಿಸ್ ದ ಕಂಪ್ಲೀಟ್ ಇನ್ಫಾರ್ಮೇಶನ್ ಅಬೌಟ್ 2 ಮಾರ್ಕ್ಸ್ ಅಂಡ್ 3 ಮಾರ್ಕ್ಸ್. ಇಷ್ಟು ನಿಮಗೆ 2 ಮಾರ್ಕ್ಸ್ ಅಂಡ್ 3 ಮಾರ್ಕ್ಸ್. ಆ ಕಡೆ ವೇರಿ ಆಗ್ಬೋದು, ಬಟ್ ಓವರ್ ಆಲ್ 17 ಮಾರ್ಕ್ಸ್ ಅಂತೂ ಪಕ್ಕಾ ಬರುತ್ತೆ ನಿಮಗೆ. ಸ್ಟೂಡೆಂಟ್ಸ್, ಇವಾಗ 2 ಮಾರ್ಕ್ಸ್ 3 ಮಾರ್ಕ್ಸ್ ಆಯ್ತು. ನಾವು ವಿಲ್ ಸಿ ದ 5 ಮಾರ್ಕ್ಸ್ ಕ್ವಶನ್. ಸೊ 5 ಮಾರ್ಕ್ಸ್ ಕ್ವಶನ್ ಎಷ್ಟು ಬರುತ್ತೆ? 3 ಮಾಡಲ್ ಕ್ವಶನ್ ಪೇಪರ್ ಅಂತಂದ್ರೆ ನೋಡಿ, ಮಾಡಲ್ ಕ್ವಶನ್ ಪೇಪರ್ 1 ಅಲ್ಲಿ ಬರಲ್ಲ, ಇದರಲ್ಲೂ ಬರಲ್ಲ, ಬಟ್ ಇದರಲ್ಲಿ ನಿಮಗೆ 1 ಮಾರ್ಕ್ಸ್ ಬರುತ್ತೆ. ಒಂದು 5 ಮಾರ್ಕ್ಸ್ ಕ್ವಶನ್ ಕೊಟ್ಟಿದ್ದಾನೆ ಮಾಡಲ್ ಕ್ವಶನ್ ಪೇಪರ್ 3 ಅಲ್ಲಿ. ಹಂಗಾದ್ರೆ ಏನ್ ಸರ್ ಬರಲ್ಲ ಅಂದ್ರೆ ಬರುತ್ತಾ ಅಂತಂದ್ರೆ ಡೆಫಿನೆಟ್ಲಿ ಬರ್ಲೂಬಹುದು, ಬರ್ದೇ ಇರಬಹುದು. ಸೊ 5 ಮಾರ್ಕ್ಸ್ ಕ್ವಶನ್ ಯು ಕ್ಯಾನ್ ಎಕ್ಸ್ಪೆಕ್ಟ್. ಓಕೆ, ಇದು ಬರ್ಲಿಲ್ಲ ಅಂತಂದ್ರೆ ಅಲೈಡ್ ಆಂಗಲ್ಸ್ ಕೊಡ್ತಾನೆ. ಸೊ ಅದಕ್ಕೆ ಸೊ ಯಾವ ತರ ಬರುತ್ತೆ ನೋಡಿ, ಬ್ಲೂ ಪ್ರಿಂಟ್ ಅಲ್ಲಿ ನಿಮಗೆ 2 5 ಮಾರ್ಕ್ಸ್ ಕ್ವಶನ್ ಇದೆ ನೋಡಿ. 2 5 ಮಾರ್ಕ್ಸ್ ಕ್ವಶನ್ ಇದೆ. ಸೊ ಒಂದು ಕಾಂಪೌಂಡ್ ಆಂಗಲ್, ಮಲ್ಟಿಪಲ್ ಆಂಗಲ್, ಅರ್ಧ ಚಾಪ್ಟರ್ ಆಗಿರೋದ್ರಿಂದ ಕೊಡ್ಲೇಬೇಕು. ಒಂದು ಕೊಟ್ಟೇ ಕೊಡ್ತಾನೆ. ಸೊ ತರ ಕೆಡ್ಸ್ಕೊಳಕ್ ಹೋಗ್ಬೇಡಿ. ಐದರ್ ಅಲ್ಲ ಇದು ಯಾವ್ದಿರುತ್ತೆ, ಮಲ್ಟಿಪಲ್ ಇರುತ್ತೆ, ಇಲ್ಲ ಅಂದ್ರೆ ಯಾವುದು ಕಾಂಪೌಂಡ್ ಆಂಗಲ್ಸ್ ಮೇಲೆ ಇರುತ್ತೆ. ನೋಡಿ ಮಾಡಲ್ ಕ್ವಶನ್ ಪೇಪರ್ 1 ಅಲ್ಲಿ 5 ಮಾರ್ಕ್ಸ್ ಕ್ವಶನ್ 2 ಕ್ವಶನ್ ಕೊಟ್ಟಿದ್ದಾನೆ. ಸೊ ಬ್ಲೂ ಪ್ರಿಂಟ್ ಪ್ರಕಾರ 2 ಬರುತ್ತೆ ಅಲ್ವಾ? ನೋಡಿ ಬ್ಲೂ ಪ್ರಿಂಟ್ ಪ್ರಕಾರ 2 ಬರುತ್ತೆ, 2 ಬರಬೇಕು. ನೋಡಿ ಇಲ್ಲೊಂದಿದೆ ಟವರ್ ಮತ್ತೆ ಫೈಂಡ್ ದ ವ್ಯಾಲ್ಯೂ ಆಫ್. ಇದು ನೋಡ್ತಾನೆ ಕಾಂಪೌಂಡ್ ಆಂಗಲ್ ತರ ಕಾಣಿಸುತ್ತೆ, ಬಟ್ ಅಲ್ಲ, ಇಟ್ಸ್ ನಥಿಂಗ್ ಬಟ್ ಅಲೈಡ್ ಆಂಗಲ್ಸ್. ಇದು ಅಲೈಡ್ ಆಂಗಲ್ಸ್, ಇದು ಅಪ್ಲಿಕೇಶನ್. ಓಕೆ, ದಿಸ್ ಇಸ್ ಅಪ್ಲಿಕೇಶನ್. ಓಕೆ, ಸೊ ನೆಕ್ಸ್ಟ್ ಮಾಡಲ್ ಕ್ವಶನ್ ಪೇಪರ್ 2 ಹೋದ್ರೆ ಮತ್ತೆ 2 ಕ್ವಶನ್ ಕೊಟ್ಟಿದ್ದಾನೆ ನೋಡಿ. ಕ್ವಶನ್ ನಂಬರ್ 5 ಅಂಡ್ ಕ್ವಶನ್ ನಂಬರ್ 6. ಇದು ಅಷ್ಟೇ ಅಲೈಡ್ ಆಂಗಲ್ಸ್, ಇದು ಅಷ್ಟೇ ಇಟ್ಸ್ ಅಲೈಡ್ ಆಂಗಲ್ಸ್. 2 ಎ ಅಲ್ಲು ಅರ್ಜುನ್ ಅಲ್ಲ, ಇಟ್ಸ್ ಅಲೈಡ್ ಆಂಗಲ್ಸ್. ಕನ್ಫ್ಯೂಷನ್ ಆಗ್ಬೇಡಿ.
ಮಾಡಲ್ ಕ್ವಶನ್ ಪೇಪರ್ 3 ಬಂದಾಗ 2 ಕ್ವಶನ್ ಕೊಟ್ಟಿದೆ ನೋಡಿ, ಇಲ್ಲೊಂದಿದೆ ಮತ್ತೆ ಇಲ್ಲೊಂದಿದೆ. ಅಪ್ಲಿಕೇಶನ್ ಮೇಲೆ ಒಂದು ಕೊಟ್ಟಿದ್ದಾನೆ ನೋಡಿ, ದಿಸ್ ಇಸ್ ಅಪ್ಲಿಕೇಶನ್ ಟ್ರಿಗ್ನೋಮೆಟ್ರಿಕ್ ಅಪ್ಲಿಕೇಶನ್ಸ್. ಮತ್ತೆ ಇದು ಬಂದು ನೋಡಿ ಕಾಸ್ ಆಫ್ ಎ ಪ್ಲಸ್ ಬಿ ಇದೆ, ನೋಡ್ತಾನೆ ಗೊತ್ತಾಗುತ್ತೆ ನೋಡಿ. ಅವಾಗಲೇ ಹೇಳಿದೆ ನಿಮ್ಗೆ ಸೈನ್ ಆಫ್ ಎ ಪ್ಲಸ್ ಬಿ, ಸೈನ್ 75 ಮಾಡಿದ್ರಿ, ಇವಾಗ ಕಾಸ್ 75 ಮಾಡಬೇಕು. ಏನ್ ಕೇಳಿದಾನೆ, ರೈಟ್ ದ ಫಾರ್ಮುಲಾ ಅಂತ ಕೇಳಿದಾನೆ, ಮತ್ತೆ ವ್ಯಾಲ್ಯೂ ಕಂಡುಹಿಡಿಯಿರಿ ಅಂತ ಕೇಳಿದಾನೆ. ಸೊ ಇದನ್ನ ಮಾಡೋಣ ನೋಡಿ. ರೈಟ್ ದ ಫಾರ್ಮುಲಾ ಫಾರ್ ಕಾಸ್ ಆಫ್ ಎ ಪ್ಲಸ್ ಬಿ ಅಂಡ್ ಹೆನ್ಸ್ ಫೈಂಡ್ ದ ವ್ಯಾಲ್ಯೂ ಆಫ್ ಕಾಸ್ 75. ಕಾಸ್ 75 ಇಸ್ ಈಕ್ವಲ್ ಟು ಕಾಸ್ ಆಫ್ 45 ಪ್ಲಸ್ 30, ಅಷ್ಟೇನೇನು ಇಲ್ಲ, ಬರ್ಕೊಂಡೋಗಿ. ಸೊ ಇದು ಕಾಸ್ ಆಫ್ ಎ ಪ್ಲಸ್ ಬಿ ಫಾರ್ಮುಲಾ ಬರೀಬೇಕು ಅಂತ ಹೇಳಿದಾನೆ. ಕಾಸ್ ಆಫ್ ಎ ಪ್ಲಸ್ ಬಿ ಫಾರ್ಮುಲಾ ಏನು, ಕಾಸ್ ಎ ಕಾಸ್ ಬಿ. ಕಾಸ್ ಅಂದ್ರೆ ಏನು, ಕಲ್ಕಿ. ಕಲ್ಕಿ ಅಂದ್ರೆ ಫಸ್ಟ್ ಕಾಸೇ ಬರಬೇಕು, ಪ್ಲಸ್ ಇರೋದಕ್ಕೆ ಮೈನಸ್ ಬರುತ್ತೆ. ಸೈನ್ ಎ ಸೈನ್ ಬಿ ನೋಡಿ, ಇಷ್ಟು ಬರೆಯೋದಕ್ಕೆ 1 ಮಾರ್ಕ್ ಇರುತ್ತೆ. ಓಕೆ, ಟೋಟಲ್ 5 ಮಾರ್ಕ್ಸ್ ಅಲ್ಲಿ ಇದಕ್ಕೆ 1 ಮಾರ್ಕ್. 75 ವ್ಯಾಲ್ಯೂ ಫೈಂಡ್ ಔಟ್ ಮಾಡೋದಕ್ಕೆ 4 ಮಾರ್ಕ್ ಬರುತ್ತೆ ನಿಮ್ಗೆ ಇಲ್ಲಿ. ಓಕೆ, ಸೊ ಕಾಸ್ 75 ಬೇಕು. ಸೊ ಅಪ್ಲೈ ಮಾಡಿ ಇಲ್ಲಿ. ಎ ಇಸ್ ಈಕ್ವಲ್ ಟು ವಾಟ್, ಎ ಇಸ್ ಈಕ್ವಲ್ ಟು 45 ಅಂಡ್ ಬಿ ಇಸ್ ಈಕ್ವಲ್ ಟು 30. ಅಪ್ಲೈ ಮಾಡಿ. ಕಾಸ್ 45 ಕಾಸ್ 30 ಮೈನಸ್ ಸೈನ್ 45 ಇಂಟು ಸೈನ್ 30. ಕಾಸ್ 45 ಸೈನ್ 45 ವ್ಯಾಲ್ಯೂ ಬೇಕು. ಸೊ ಏನ್ ಫಾರ್ಮುಲಾ ಬರ್ದಿನಲ್ಲ, ಏನ್ ಫಾರ್ಮುಲಾ ಏನ್ ಹೇಳಿ ನೋಡೋಣ. ಏನು 30 ವ್ಯಾಲ್ಯೂ ಬೇಕು. ಓಕೆ, ಸೈನ್ 60 ಇಸ್ ಈಕ್ವಲ್ ಟು ಕಾಸ್ 30 ಇಸ್ ಈಕ್ವಲ್ ಟು √3/2. ಜ್ಞಾಪಕ ಬರ್ಕೊಳ್ಳಿದನ್ನ. ನೆಕ್ಸ್ಟ್ ಕಾಸ್ 60 ಇಸ್ ಈಕ್ವಲ್ ಟು ಸೈನ್ 30 ಇಸ್ ಈಕ್ವಲ್ ಟು 1/2. ಇದೊಂದು ಫಾರ್ಮುಲಾ. ಮತ್ತೆ ಇನ್ನೊಂದು ಯಾವುದು, ಸೈನ್ 45 ಇಸ್ ಈಕ್ವಲ್ ಟು ಟ್ಯಾನ್ 45 ಇಸ್ ಈಕ್ವಲ್ ಟು 1/√2. ನೋಡಿ, ಇದು ಬರಿತಾ ಇರ್ಬೇಕು. ಇದನ್ನ ಬರಿತಾ ಇದ್ರೆ ನಿಮ್ಗೆ ಬಂದ್ಬಿಡುತ್ತೆ ನಿಮ್ಗೆ. ಸೊ ಅವ್ನು ಕೇಳಿದಾನೆ ಕಾಸ್ 75 ವ್ಯಾಲ್ಯೂ ಕೇಳಿದಾನೆ. ಕಾಸ್ 75 ಇಸ್ ಈಕ್ವಲ್ ಟು ಏನು, ಕಾಸ್ 45 ಇಂಟು ಕಾಸ್ 30 ಮೈನಸ್, ನೋಡಿ ಇಲ್ಲಿ ಪ್ಲಸ್ ಇರೋದಕ್ಕೆ ಮೈನಸ್ ಬರುತ್ತೆ, ಮೈನಸ್ ಸೈನ್ 45 ಇಂಟು ಸೈನ್ 30. ಸೊ ಎಷ್ಟು, ಕಾಸ್ 45 ವ್ಯಾಲ್ಯೂ ಎಷ್ಟು, 1/√2. ಕಾಸ್ 30 ವ್ಯಾಲ್ಯೂ ಬಂದು √3/2. ಸೊ 1/√2 ಇಂಟು √3/2 ಮೈನಸ್ ಸೈನ್ 45 ಬಂದು 1/√2, ಸೈನ್ 30 ಬಂದು 1/2 ಆಗುತ್ತೆ. ಸೊ ಸೇಮ್ ಎಲ್ ಸಿ ಎಂ ತಗೊಳ್ಳಿ. √2 1 ಇಂಟು √3 ಬರುತ್ತೆ, 2 ಇಂಟು √2 ಅಂದ್ರೆ 2√2 ಬರುತ್ತೆ. ಹೆಂಗ್ ಸರ್, 2√2 ಇಂಟು 2√2 ಅಲ್ವಾ ಸರ್, ಹೆಂಗ್ ಸರ್ ಬರೆದ್ರಿ ಅಂದ್ರೆ, ಸೊ ಹಿಂಗಿರೋದು ಹಿಂಗ್ ಬರಿಬಹುದಲ್ವಾ. ವೈ, ಬಿಕಾಸ್ ಎ ಇಂಟು ಬಿ ಇಸ್ ಈಕ್ವಲ್ ಟು ಬಿ ಇಂಟು ಎ ಪಾಸಿಬಲ್. ಕನ್ಫ್ಯೂಷನ್ ಇದ್ರೆ ಮೈನಸ್ 1 ಇಂಟು 1 1, 2 ಇಂಟು √2 ಅಗೇನ್ 2√2 ಬರುತ್ತೆ. ಸೊ ಮತ್ತೆ ಎಲ್ ಸಿ ಎಂ ಸೇಮ್ ಆಗುತ್ತೆ. ದಿಸ್ ಬಿಕಮ್ಸ್ 2√2 ಎಲ್ ಸಿ ಎಂ ಕಾಮನ್ ಬರುತ್ತೆ, 2√2 ಕಾಮನ್ ಎಲ್ ಸಿ ಎಂ. ಸೊ √3 ಮೈನಸ್ 1. ಸೊ ಬಂತು ಆನ್ಸರ್ ನಿಮಗೆ. ದಿಸ್ ಇಸ್ ದ ಆನ್ಸರ್. ಸೊ ದೇರ್ ಫೋರ್ ಕಾಸ್ 75 ಬರೆಯೋದು ಮರಿಬಾರ್ದು, ಲಾಸ್ಟ್ ಅಲ್ಲಿ ಎಲ್ಲ ಬರೆದಾದ್ಮೇಲೆ ಕಾಸ್ 75 ಇಸ್ ಈಕ್ವಲ್ ಟು √3 ಮೈನಸ್ 1/2√2 ಅಂತ ಬರೆದು ಹಿಂಗೆ ಬಾಕ್ಸ್ ಅಲ್ಲಿ ಹಾಕ್ಬೇಕು. ನೋಡಿ ಎಷ್ಟು ಸಿಂಪಲ್ ಇದೆ. 5 ಮಾರ್ಕ್ಸ್ ಈಸಿಯಾಗಿ ಸಿಕ್ಬಿಡ್ತು ನಿಮಗೆ. ಓಕೆ, ಸೊ ಒಂದು ಕ್ವಶನ್ ನಿಮಗೆ 5 ಮಾರ್ಕ್ಸ್ ಇದ್ದೇ ಇರುತ್ತೆ. ಸೊ 5 ಮಾರ್ಕ್ಸ್ ನಿಮಗೆ ಈಸಿಯಾಗಿ ಸಿಕ್ಬಿಡ್ತು. ಸೊ ದಿಸ್ ಇಸ್ ಹೌ ವಿ ಕ್ಯಾನ್ ಸ್ಕೋರ್ ಇಫ್ ಯು ನೋ ದ ಫಾರ್ಮುಲಾ ಅಂಡ್ ದ ಕಾನ್ಸೆಪ್ಟ್. ಈಸಿ ಇದೆ ಅಲ್ವಾ, ಈಸಿ ಆಗ್ತಾ ಇದೆ ಅಲ್ವಾ, ಉಮೇಶ್ ಸರ್ ಹೇಳ್ಕೊಡೋದು ಈಸಿ ಆಗ್ತಾ ಇದೆ ಅಲ್ವಾ. ಎಸ್ ಸರ್ ಅಂತಂದ್ರೆ ಕಮೆಂಟ್ ಮಾಡಿ, ಎಸ್ ಸರ್ ಯುವರ್ ಸೂಪರ್ ಅಂತ. ಐ ವಿಲ್ ಅಪ್ರಿಶಿಯೇಟ್ ಇಟ್. 2 ಮಾರ್ಕ್ಸ್ 3 ಮಾರ್ಕ್ಸ್ 5 ಮಾರ್ಕ್ಸ್ ಆಯ್ತು. ಇವಾಗ 10 ಮಾರ್ಕ್ಸ್ ನೋಡೋಣ. ಸೊ 10 ಮಾರ್ಕ್ಸ್ 1 ಕ್ವಶನ್ ಯು ಕ್ಯಾನ್ ಎಕ್ಸ್ಪೆಕ್ಟ್ ಇನ್ ಟ್ರಿಗ್ನೋಮೆಟ್ರಿ. ಅದರಲ್ಲಿ ಪರ್ಟಿಕ್ಯುಲರ್ಲಿ ಕಾಂಪೌಂಡ್ ಆಂಗಲ್ಸ್ ಮತ್ತೆ ಮಲ್ಟಿಪಲ್ ಆಂಗಲ್ಸ್, ಇದರಲ್ಲೇ ಲೆಂತಿ ಬರೋದು. ಸೊ 10 ಮಾರ್ಕ್ಸ್ ಪಕ್ಕಾ ಬಂದೇ ಬರುತ್ತೆ. ಸೊ ನೋಡಿ, ಇಲ್ಲಿ ಮಾಡಲ್ ಕ್ವಶನ್ ಪೇಪರ್ 1 ಅಲ್ಲೂ 10 ಮಾರ್ಕ್ಸ್ ಕೇಳಿದಾನೆ, ಮಾಡಲ್ ಕ್ವಶನ್ ಪೇಪರ್ 2 ಅಲ್ಲೂ 10 ಮಾರ್ಕ್ಸ್ ಕೇಳಿದಾನೆ, ಮಾಡಲ್ ಕ್ವಶನ್ ಪೇಪರ್ 3 ಅಲ್ಲಿ 10 ಮಾರ್ಕ್ಸ್ ಕೇಳಿದಾನೆ. ಸೊ ಬ್ಲೂ ಪ್ರಿಂಟ್ ನೋಡಿದ್ರೆ ನಿಮ್ಗೆ ಇಲ್ಲಿ ಆಲ್ರೆಡಿ ನಿಮ್ಗೆ ಮೆನ್ಷನ್ ಆಗಿದೆ ನೋಡಿ. ಇಲ್ಲಿ ಏನು ಅಂತಂದ್ರೆ ಟ್ರಿಗ್ನೋಮೆಟ್ರಿ ಇಲ್ಲಿ 34 ಮಾರ್ಕ್ ಬರುತ್ತೆ. 10 ಮಾರ್ಕ್ಸ್ 1 ಕ್ವಶನ್ ಕಂಪಲ್ಸರಿ. ಅಂಡ್ ಅದು ಬರೋದು ನಿಮಗೆ ಕಾಂಪೌಂಡ್ ಆಂಗಲ್ಸ್ ಮತ್ತೆ ಮಲ್ಟಿಪಲ್ ಆಂಗಲ್ಸ್ ಅಲ್ಲಿ, ಪರ್ಟಿಕ್ಯುಲರ್ಲಿ ಕಾಂಪೌಂಡ್ ಆಂಗಲ್ಸ್. ಅದರಲ್ಲಿ ಏನ್ ಸರ್ ಹಂಗಾರೆ ಮಲ್ಟಿಪಲ್ ಆಂಗಲ್ಸ್ ಅಲ್ಲಿ ಕೇಳಲ್ವಾ ಅಂತಂದ್ರೆ ಕೇಳಬಹುದು. ಸೊ ಮಲ್ಟಿಪಲ್ ಆಂಗಲ್ಸ್ ಅನ್ನ ಕೇಳಬಹುದು, ಕಾಂಪೌಂಡ್ ಆಂಗಲ್ಸ್ ಕೇಳಬಹುದು, ಪರ್ಟಿಕ್ಯುಲರ್ಲಿ ಕಾಂಪೌಂಡ್ ಆಂಗಲ್ಸ್ ಅಲ್ಲಿ ಕೇಳ್ತಾನೆ ನಿಮಗೆ. ಓಕೆ, ಸೊ ಇವಾಗ ಯಾವ್ಯಾವ್ದ್ರಲ್ಲಿ ಬರುತ್ತೆ ಎಲ್ಲ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಸೊ ಮಾಡಲ್ ಕ್ವಶನ್ ಪೇಪರ್ 1 ಅಲ್ಲಿ ನೋಡಿ 5 ಕ್ವಶನ್ ಬರುತ್ತೆ 10 ಮಾರ್ಕ್ಸ್. ಅದ್ರಲ್ಲಿ 3 ಆನ್ಸರ್ ಮಾಡಬೇಕಾಗಿರೋದು. ಆಲ್ರೆಡಿ ಮ್ಯಾಟ್ರಿಕ್ಸ್ ಇಂದ 1 ಕವರ್ ಮಾಡಿದೀನಿ. ಸೊ ಇದೊಂದು ಕವರ್ ಆಯ್ತು ಅಂತಂದ್ರೆ 20 ಮಾರ್ಕ್ಸ್ ಇಲ್ಲಿ ಬಂದ್ಬಿಡ್ತು. ಇನ್ನು ಒಂದು ಓದ್ಕೊಂಡ್ರೆ ಸಾಕು ನೀವು. ಅದು ವೆಕ್ಟರ್ಸ್ ಅಲ್ಲ ಯಾವ್ದಲ್ಲ ಒಂದು ಮಾಡೋಣ, ಅದು ಮಾಡ್ಕೊಡ್ತೀನಿ, ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ಸೊ ಪ್ರೂವ್ ದಟ್ ನೋಡಿ, ಇಲ್ಲಿ ಒಂದಿದೆ ಇಲ್ಲಿ. ಓಕೆ, ಸೊ ಪ್ರೂವ್ ದಟ್ ಇದು ಬಂದು ಟ್ರಿಗ್ನೋಮೆಟ್ರಿ ಎಲ್ಲಾ ಚಾಪ್ಟರ್ ಇಂದ ಒಂದೊಂದು. ಇದು ಮ್ಯಾಟ್ರಿಸಿಸ್, ಇದು ಯಾವ್ದು ಪಾರ್ಟಿಕಲ್, ಇದು ವೆಕ್ಟರ್ಸ್, ಆಮೇಲೆ ಇದು ಟ್ರಿಗ್ನೋಮೆಟ್ರಿ, ಇದು ಬಂದು ಕಾಂಪ್ಲೆಕ್ಸ್ ನಂಬರ್ಸ್, ಇದು ಬಂದು ಲಿಮಿಟ್ಸ್. ಓಕೆ, MVTCL ಚೆನ್ನಾಗಿದೆ ಅಲ್ವಾ, MVTCL. ಸೊ ಒಂದು ಕ್ವಶನ್.
ಸೊ ಇದು ಬಂದು ಕಾಂಪೌಂಡ್ ಆಂಗಲ್ಸ್, ಟ್ರಿಗ್ನಾಮೆಟ್ರಿ ಇದು ಬಂದು ಕಾಂಪೌಂಡ್ ಆಂಗಲ್ಸ್. ಓಕೆ, ಕ್ವಶನ್ ಪೇಪರ್ 2 ಬಂದು ಅಗೇನ್ ಒಂದು ಕ್ವಶನ್. ಸೊ ಇದು ಬಂದು ಅಗೇನ್ ಕಾಂಪೌಂಡ್ ಆಂಗಲ್ಸ್. ಅಂಡ್ ಕ್ವಶನ್ ಪೇಪರ್ 3 ಅಗೇನ್ ಥರ್ಡ್ ಒನ್ ನೋಡಿ, ಇದು ಬಂದು ಕಾಂಪೌಂಡ್ ಆಂಗಲ್ಸ್. ಹೇಳಿದ್ನಲ್ಲ ಕಾಂಪೌಂಡ್ ಆಂಗಲ್ಸ್ ಮೇಲೆ ಕೇಳಬೇಕಾಗಿರೋದು. ಅದರಲ್ಲಿ ಎರಡು ಕಾಮನ್ ಆಗಿ ಕೇಳಿದಾನೆ, sin 3a ಕಾಮನ್ ಆಗಿ ಕೇಳಿದಾನೆ, 1 ಮತ್ತೆ 3 ಕಾಮನ್ ಆಗಿ ಕೇಳಿದಾನೆ. ಯಾಕಂದ್ರೆ ಎರಡೇ ಬರೋದು ನಿಮ್ಗೆ ಇಲ್ಲಿ, ಒಂದು sin 3a, ಇನ್ನೊಂದು cos 3a ಫಾರ್ಮುಲಾ, ಎರಡೇ ಬರೋದು ನಿಮ್ಗೆ. ಇವೆರಡಕ್ಕೂ ಪ್ರೂಫ್ ಇರುತ್ತೆ ಅಂಡ್ ಬೋತ್ ಕ್ಯಾರೀಸ್ 10 ಮಾರ್ಕ್ಸ್ ಕಂಪಲ್ಸರಿ. ಸೊ ಇದನ್ನೊಂದು ಮಾಡೋಣ, ಎರಡು ಸಾಲ್ವ್ ಮಾಡೋಣ. ನೋಡಿ ಇಲ್ಲಿ ಮಲ್ಟಿಪಲ್ ಆಂಗಲ್ಸ್ ಅಲ್ಲಿ ನಿಮಗೆ ನೋಡಿ, ಮಲ್ಟಿಪಲ್ ಅಲ್ಲಿ 2a ಬರುತ್ತೆ, cos 2a, tan 2a ಬರುತ್ತೆ. ಬಟ್ ಮಲ್ಟಿಪಲ್ ಆಂಗಲ್ 3a ಆಂಗಲ್ ಅಲ್ಲಿ sin 2a ಮತ್ತೆ cos 3a, sin 3a ಮತ್ತೆ cos 3a ಎರಡೇ ಬರೋದು, tan ಬರಲ್ಲ. ಓಕೆ, ಅದನ್ನು ಕೇಳಿದಾನೆ ವಿತ್ ಪ್ರೂಫ್ ಅಂದ್ರೆ ಪ್ರೂವ್ ಮಾಡಬೇಕು ಅಂತ. ಓಕೆ, ಸೊ ಮಾಡೋಣ, ಎರಡು ಒಂದೊಂದಲ್ವಾ, ಎರಡು ಒಂದೊಂದು ಮಾಡುವ, ಏನ್ ಬರುತ್ತೆ ನೋಡುವ. ಓಕೆ, ಹೆಂಗ್ ಸರ್ ಮಾಡೋದು ಇವಾಗ ಅಂತಂದ್ರೆ, LHS ಏನು, ವಾಟ್ ಈಸ್ LHS? sin 3a. ಈ sin 3a ನ ಐ ಕ್ಯಾನ್ ರೈಟ್ sin ಆಫ್ 2a ಪ್ಲಸ್ a ಅಂತ ಬರ್ಕೊಬೋದಾ? sin ಆಫ್ 2a ಪ್ಲಸ್ a ಅಂತ ಬರ್ಕೊಂತೀನಿ. ದಿಸ್ ಈಸ್ ಈಕ್ವಲ್ ಟು ದ ಫಾರ್ಮುಲಾ sin ಆಫ್ a ಪ್ಲಸ್ b. ಏನು sin ಆಫ್ a ಪ್ಲಸ್ b? sin ಬಂದು ಸತ್ಯ, ಸೊ sin a cos b ಪ್ಲಸ್ cos a sin b. ಸೈನ್ ಬಂದಿರೋದಕ್ಕೆ ಪ್ಲಸ್ ಬಂದಿರೋದಕ್ಕೆ ಪ್ಲಸ್ ಬರುತ್ತೆ, ಅಷ್ಟೇನೇನು ಇಲ್ಲ. ಓಕೆ, ಸೊ ದಿಸ್ ಇಸ್ ಹೌ ವಿ ಕ್ಯಾನ್ ಡೂ. ಓಕೆ, ಸೊ ಏನ್ ಬಂದಿದೆ, sin 3a, sin ಆಫ್ 2a ಪ್ಲಸ್ a ಬಂದಿದೆ. ಓಕೆ, a ಜಾಗದಲ್ಲಿ 2a ಇದೆ, ಅಷ್ಟೇನೇನು ಇಲ್ಲ. ಸೊ sin a, sin 2a ಇಂಟು cos a. ಓಕೆ, cos b ಜಾಗದಲ್ಲಿ a ಬಂದಿದೆ, ಪ್ಲಸ್ cos 2a ಇಂಟು sin a, ಅಷ್ಟೇನೇನು ಇಲ್ಲ. ಸೊ ನನಗಿಲ್ಲಿ ಕಾಸ್ ಬೇಕಾಗಿಲ್ಲ ನೋಡಿ, ಎರಡು ಸೈನ್ ಇದೆ, LHS RHS ಬರಬೇಕು ಅಂತಂದ್ರೆ ಎರಡು ಸೈನ್ ಬರಬೇಕು. ಸೊ ಅದಕ್ಕೆ ಎಕ್ಸ್ಪ್ಯಾಂಡ್ ಮಾಡಿದನ್ನ. ಸೊ ಅದಕ್ಕೆ sin 2a ಏನು ನೋ ಫಾರ್ಮುಲಾ, 2 sin a cos a, ಏನು ಪಾಸಿಬಿಲಿಟಿ ಇಲ್ಲ, 2 sin a cos a ಇಂಟು cos a. sin 2a ಏನ್ ಬರ್ದೀನಿ, sin 2a cos a ಇಂಟು cos a ಬರ್ಕೊಂಡಿದೀನಿ. ಸೊ ಪ್ಲಸ್ ಈ cos 2a ನ ಯು ಆರ್ ಹ್ಯಾವಿಂಗ್ ದ ಫಾರ್ಮುಲಾ, cos 2a ಬಂದು ಇನ್ ಟರ್ಮ್ಸ್ ಆಫ್ ಸೈನ್ ಬರೋದಕ್ಕೆ 1 ಮೈನಸ್ 2 sin ಸ್ಕ್ವೇರ್ a ಇದೆ, 1 ಮೈನಸ್ 2 sin ಸ್ಕ್ವೇರ್ ಇದೆ. ಸಬ್ಸ್ಟಿಟ್ಯೂಟ್ ಮಾಡಿ ಅದನ್ನ, cos 2a is equal to 1 ಮೈನಸ್ 2 sin ಸ್ಕ್ವೇರ್ a ಇಂಟು sin a, ಅಷ್ಟೇನೇನು ಇಲ್ಲ. ಅರ್ಥ ಆಯ್ತಾ? ಹಂಗೆ ಬರ್ಕೊಳೋದು. ಸೊ sin 2a ಗೆ 2 sin a cos a ಬರ್ದಿದ್ದೀನಿ, ಇದಕ್ಕೆ ಇದನ್ನ ಬರ್ದಿದ್ದೀನಿ, ಆಮೇಲೆ ಇದಕ್ಕೆ ಇದನ್ನ ಬರ್ದಿದ್ದೀನಿ. ಅರ್ಥ ಆಯ್ತಾ? ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳಿ, ನಿಧಾನಕ್ಕೆ ಹೇಳ್ಕೊಡ್ತಾ ಇದ್ದೀನಿ. ಸೊ ಇವಾಗ ಮಲ್ಟಿಪ್ಲೈ ಮಾಡಿ, 2 sin a ಇಂಟು cos a ಇಂಟು cos a ಏನಾಗುತ್ತೆ, 2 sin a cos ಇಂಟು cos ಅಂತಂದ್ರೆ cos ಸ್ಕ್ವೇರ್ a ಆಗುತ್ತೆ, ಪ್ಲಸ್ 1 ಇಂಟು sin a ಪ್ಲಸ್ ಇಂಟು ಮೈನಸ್ 2 sin ಸ್ಕ್ವೇರ್ a ಇಂಟು sin a, 2 sin ಕ್ಯೂಬ್ a ಬರುತ್ತೆ. ಅರ್ಥಾಯ್ತಾ? 2 sin ಕ್ಯೂಬ್ a ಬರುತ್ತೆ. ಸೊ ಇವಾಗ ಹಂಗೆ ಇಟ್ಕೊಳ್ಳಿ, ಏನ್ ಪ್ರಾಬ್ಲಮ್ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ಇವಾಗ ಏನಿದೆ, ಸೊ ಇಲ್ಲಿ ಇನ್ನೇನ್ ಪಾಸಿಬಿಲಿಟಿ ಇದೆ ನೋಡಿ, 2 sin a ನ we cannot do it as having the identity sin square a plus cos square a is equal to 1 ಇದೆ. ನನಗೆ cos square a ಇದೆ, ಬಿಕಾಸ್ sin cos ಹೋಗ್ಬೇಕು, ನನಗೆ sin ಬೇಕಾಗಿಲ್ಲ. ಇಲ್ಲಿ cos ಹೋಯ್ತು, ಬರೀ sin ಬಂತು. ಇವಾಗ ಇಲ್ಲಿ cos ಹೋಗ್ಬೇಕು ಅಂತಂದ್ರೆ ಇದನ್ನ ಈ ಕಡೆ ಕಳಿಸಿ. ಸೊ ಐ ಕ್ಯಾನ್ ರೈಟ್ cos square a is equal to 1 ಮೈನಸ್ sin square a plus sin a minus 2 sin cube a. ಓಕೆ, ಎಕ್ಸ್ಪ್ಯಾಂಡ್ ಮಾಡಿ ಇವಾಗ, 2 sin a into 1, 2 sin a minus plus into minus minus 2 sin a into sin square a, 2 sin cube a plus sin a minus 2 sin cube a. ನೋಡಿ ಇವಾಗ ಎಲ್ಲ ಆರ್ಡರ್ ಬಂತು, ಒಂದು ನೋಡಿ ಗೊತ್ತಾಗ್ತದೆ ನೋಡಿ ಇಲ್ಲಿ, ನೋಡಿ ಇಲ್ಲಿ 2 sin a plus sin a, this is nothing but 3 sin a ಬಂತು, ಮೈನಸ್ 2 sin ಕ್ಯೂಬ್ a, ಮೈನಸ್ 2 sin ಕ್ಯೂಬ್ a, ಮೈನಸ್ 2 ಮೈನಸ್ 2 ಮೈನಸ್ 4 ಆಗುತ್ತೆ, ಮೈನಸ್ 2 ಮೈನಸ್ 4 sin ಕ್ಯೂಬ್ a. ನೋಡಿ ಬಂತ ಆನ್ಸರು, 3 sin a ಮೈನಸ್ 4 sin ಕ್ಯೂಬ್ a. ದಿಸ್ ಇಸ್ ವಾಟ್ sin 3a. sin 3a ಬಂದು ಇಷ್ಟು, ಇದನ್ನ ಒಂದ್ ಕಡೆ ಬಾಕ್ಸ್ ಅಲ್ಲಿ ಹಾಕ್ಬೇಕು. ಸೊ ದಿಸ್ ಇಸ್ ಹೌ ವಿ ಶುಡ್ ಸಾಲ್ವ್ ದ ಪ್ರಾಬ್ಲಮ್. ಸ್ವಲ್ಪ ಕನ್ಸಿಸ್ಟೆಂಟ್ ಆಗಿ ಮಾಡಿದೀನಿ, ಡೀಟೇಲ್ ಆಗಿ ಏನ್ ಮಾಡಿಲ್ಲ, ಯಾಕಂದ್ರೆ ಒಂದರಲ್ಲೇ ಬರಲಿ ಅಂತ. ಸೊ ದಿಸ್ ಇಸ್ ವಾಟ್ ಹೌ ಯು ಕ್ಯಾನ್ ಡೂ. sin
3a ಟು ಎ ಪ್ಲಸ್ ಎ ಬರ್ಕೊಳ್ಳಿ, ಎಕ್ಸ್ಪ್ಯಾಂಡ್ ಮಾಡಿ ಸೈನ್ ಆಫ್ ಎ ಪ್ಲಸ್ ಬಿ ಫಾರ್ಮುಲಾ ಅಪ್ಲೈ ಮಾಡಿ, ಸೈನ್ ಎ ಕಾಸ್ ಬಿ ಪ್ಲಸ್ ಕಾಸ್ ಎ ಸೈನ್ ಬಿ, ಸೈನ್ 2a ಟು ಸೈನ್ ಎ ಕಾಸ್ ಎ ಫಾರ್ಮುಲಾ ಅಪ್ಲೈ ಮಾಡಿ, ಆಮೇಲೆ ಕಾಸ್ 2a 1 - 2 ಸೈನ್ ಸ್ಕ್ವೇರ್ ಎ, ಸೈನ್ 2a ಬೇಕಾ ಬರ್ಕೊಳ್ಳಿ ಇಲ್ಲಿ, ಸೈನ್ 2a ಇಸ್ ಈಕ್ವಲ್ ಟು 2 ಸೈನ್ ಎ ಕಾಸ್ ಎ. ಓಕೆ, ಬರ್ಕೊಳ್ಳಿ ಇದನ್ನ ಎಕ್ಸ್ಪ್ಯಾಂಡ್ ಮಾಡ್ತಾ ಹೋಗಿ, ಸಿಂಪ್ಲಿಫೈ ಮಾಡ್ತಾ ಹೋಗಿ, ಇಲ್ಲಿ ಗೆಟ್ ದ ಆನ್ಸರ್. ಓಕೆ, ಇಷ್ಟು ಮಾಡಿದ್ರೆ ನೋಡ್ರಿ ಇಲ್ಲಿ 10 ಮಾರ್ಕ್ಸ್ ರೀ, ಯಾರಿಗುಂಟು ಯಾರಿಲ್ಲ ನೋಡ್ರಿ, 10 ಮಾರ್ಕ್ಸ್ ರೀ, 10 ಮಾರ್ಕ್ಸ್ ಒಂದು ಕಂಪಲ್ಸರಿ ಕ್ವಶನ್. ಇದನ್ನೇ ಕೇಳೋದು, ಏನ್ ಜಾಸ್ತಿ ಕೇಳಕ್ಕಾಗಲ್ಲ. ಯಾಕೆಂದ್ರೆ ಫಾರ್ಮುಲಾ ಅಪ್ಲೈ ಮಾಡಬೇಕು, 3 ಫಾರ್ಮುಲಾ ಅಪ್ಲೈ ಮಾಡಬೇಕು, 3-4 ಫಾರ್ಮುಲಾ ಅಪ್ಲೈ ಮಾಡಿ ನೀವು ಸಿಂಪ್ಲಿಫೈ ಮಾಡಬೇಕು, ಅದಕ್ಕೆ ನಿಮ್ಗೆ ಅಷ್ಟು ಮಾರ್ಕ್ಸ್. ಓಕೆ, ಸೊ ಒಂದು ಕ್ವಶನ್ 10 ಮಾರ್ಕ್ಸ್. ಅವ್ರ ಫೈಂಡಿಂಗ್ ಈಸಿ. ಎಸ್ ಈಸಿ ಸರ್ ಅಂತಂದ್ರೆ ಕಮೆಂಟ್ ಮಾಡಿ, ಸರ್ ಯು ಆರ್ ಸೂಪರ್, ಚೆನ್ನಾಗಿ ಪಾಠ ಮಾಡ್ತಾ ಇದ್ದೀರಾ, ಅರ್ಥ ಆಗ್ತಾ ಇದೆ ಕ್ಲೀನ್ ಆಗಿ ನಮಗೆ, ಎಸ್ ಸರ್ ಐ ಕ್ಯಾನ್ ಪಾಸ್ ಅಂತ. ಓಕೆ, ನೆಕ್ಸ್ಟ್ ಸೈನ್ 3 ಸೇಮ್, ಮಾಡಲ್ ಕ್ವಶನ್ ಪೇಪರ್ 1 and 3 ಸೇಮ್ ಕೇಳಿದಾನೆ. ಇವಾಗ ಕಾಸ್ 3 ಹೋಗೋಣ. ಮಾಡಲ್ ಕ್ವಶನ್ ಪೇಪರ್ ಅಲ್ಲಿ 2 ಅಲ್ಲಿ ಕೇಳಿದಾನೆ, 10 ಮಾರ್ಕ್ಸ್ ಅಗೇನ್. ಸೊ ಎರಡು ಸೇಮ್ ಅಗೇನ್. ಕಾಸ್ 3a ಹೆಂಗ್ ಬರ್ಕೊಬಹುದು, ಕಾಸ್ ಆಫ್ 2a ಪ್ಲಸ್ ಎ ಅಂತ ಬರ್ಕೊಬಹುದು. ಬಟ್ ಇಲ್ಲಿ ಏನು ಅಂದ್ರೆ ಸೈನ್ ಇರಬಾರ್ದು, ಎರಡೂ ಕಾಸ್ ಬರಬೇಕು. ಸೊ ಕಾಸ್ ಆಫ್ ಎ ಪ್ಲಸ್ ಬಿ ಫಾರ್ಮುಲಾ ಏನು, ಕಾಸ್ ಆಫ್ ಎ ಪ್ಲಸ್ ಬಿ ಫಾರ್ಮುಲಾ ಏನು, ಕಾಸ್ ಎ ಕಾಸ್ ಬಿ ಪ್ಲಸ್ ಇರೋದಕ್ಕೆ ಮೈನಸ್ ಬರುತ್ತೆ, ಸೈನ್ ಎ ಸೈನ್ ಬಿ, ಅಷ್ಟೇನೇನು ಇಲ್ಲ ನೋಡಿ. ಕಾಸ್ ಬಂದು ಕಲ್ಕಿ, ಸೊ ಕಾಸ್ ಬಂದ್ರೆ ಫಸ್ಟ್ ಕಾಸೇ ಬರುತ್ತೆ, ಪ್ಲಸ್ ಇರೋದಕ್ಕೆ ಮೈನಸ್ ಬರುತ್ತೆ, ಕಾಸ್ ಎ ಕಾಸ್ ಬಿ ಮೈನಸ್ ಸೈನ್ ಎ ಸೈನ್ ಬಿ. ಇಲ್ಲಿ ಎ ಜಾಗದಲ್ಲಿ 2a ಇದೆ, ಅಷ್ಟೇ, ಇನ್ನೇನು ಇಲ್ಲ. ಓಕೆ, ದಟ್ಸ್ ನಥಿಂಗ್ ಬಟ್ ಕಾಸ್ 2a ಇಂಟು ಕಾಸ್ ಎ ಮೈನಸ್ ಸೈನ್ 2a ಇಂಟು ಸೈನ್ ಎ. ಸಿಂಪ್ಲಿಫೈ ಮಾಡಿ, ಅಷ್ಟೇನು ಇಲ್ಲ. ಸೊ ಕಾಸ್ 2a ಫಾರ್ಮುಲಾ ಬಂದು ನನಗೆ ಬರೀ ಕಾಸ್ ಬರಬೇಕು. ಸೊ ಕಾಸ್ 2a ಫಾರ್ಮುಲಾ ಬಂದು ಬರೀ ಕಾಸ್ ಬರೋದು ಯಾವ್ದು ಅಂತಂದ್ರೆ 2 ಕಾಸ್ ಸ್ಕ್ವೇರ್ ಎ ಮೈನಸ್ 1, ಇದು ಫಾರ್ಮುಲಾ ನಮಗೆ. ಸಬ್ಸ್ಟಿಟ್ಯೂಟ್ ಮಾಡಿ, ದಟ್ಸ್ ಈಕ್ವಲ್ ಟು 2 ಕಾಸ್ ಸ್ಕ್ವೇರ್ ಎ ಮೈನಸ್ 1 ಇಂಟು ಕಾಸ್ ಎ ಮೈನಸ್ ಸೈನ್ 2a ಗೆ ಫಾರ್ಮುಲಾ ಏನು ಇರೋದು, ಒಂದೇ ಫಾರ್ಮುಲಾ 2 ಸೈನ್ ಎ ಕಾಸ್ ಎ, ಅಷ್ಟೇನು ಇಲ್ಲ. ಅದೇ ಫಾರ್ಮುಲಾ ಅಪ್ಲೈ ಮಾಡಿ, 2 ಸೈನ್ ಎ ಕಾಸ್ ಎ ಇಂಟು ಸೈನ್ ಎ. ನೋಡಿ ಎಷ್ಟು ಈಸಿ ಇದೆ. ಫಾರ್ಮುಲಾ ಗೊತ್ತಿದ್ರೆ ಈಸಿ ರೀ, ಆಟ ಆಡಬಹುದು. ಯು ಕ್ಯಾನ್ ಪ್ಲೇ ಇನ್ ಫಿಂಗರ್ ಟಿಪ್. ಫಾರ್ಮುಲಾ ಫಿಂಗರ್ ಟಿಪ್ಸ್ ಇದ್ರೆ ಯು ಕ್ಯಾನ್ ಪ್ಲೇ ಈಸಿಲಿ. ಓಕೆ, ಇವಾಗ ಏನು ಇಲ್ಲ, ಸಬ್ಸ್ಟಿಟ್ಯೂಟ್ ಮಾಡಿ ಅಷ್ಟೇ. ಇಲ್ಲಿ 2 ಕಾಸ್ ಸ್ಕ್ವೇರ್ ಎ ಇಂಟು 1 2 ಕಾಸ್ ಕ್ಯೂಬ್ ಎ ಬರುತ್ತೆ, ಮತ್ತೆ 2 ಕಾಸ್ 1 ಇಂಟು ಕಾಸ್ ಎ ಬರುತ್ತೆ. ಕಾಸ್ ಎ ಇಂಟು 2 ಕಾಸ್ ಸ್ಕ್ವೇರ್ ಎ 2 ಕಾಸ್ ಕ್ಯೂಬ್ ಆಗುತ್ತೆ, ಕಾಸ್ ಎ ಇಂಟು 1 ಕಾಸ್ ಎ ಆಗುತ್ತೆ, ಮೈನಸ್ 2 ಸೈನ್ ಸ್ಕ್ವೇರ್ ಎ 2 ಸೈನ್ ಸ್ಕ್ವೇರ್ ಎ ಇಂಟು ಕಾಸ್ ಎ. ಸೊ ಇವಾಗ ಈ ಕಡೆ ಕಾಸ್ ಹೋಯ್ತು, ಬಟ್ ಈ ಕಡೆ ಕಾಸ್ ಹೋಗ್ಬೇಕು, ಅದಕ್ಕೆ ಏನ್ ಮಾಡಬೇಕು, 2 ಸೈನ್ ಸ್ಕ್ವೇರ್ ಎ. ಏನ್ ಫಾರ್ಮುಲಾ ಇದೆ ನೋಡಿ, ಏನಿದೆ ಇಲ್ಲಿ, ಕಾಸ್ 3a ಬೇಕು ನನಗೆ. ಕಾಸ್ 3a ಇಸ್ಕೊಲ್ ಟು ಏನಿದೆ, 2 ಕಾಸ್ ಕ್ಯೂಬ್ ಎ ಮೈನಸ್ ಕಾಸ್ ಎ ಮೈನಸ್ 2 ಸೈನ್ ಸ್ಕ್ವೇರ್ ಎ ಇಂಟು ಕಾಸ್ ಎ. ಇವಾಗ ಇದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡಿ ಇದನ್ನ, ಅದೇನಾಗುತ್ತೆ, 2 ಕಾಸ್ ಕ್ಯೂಬ್ ಎ ಮೈನಸ್ ಕಾಸ್ ಎ ಮೈನಸ್ 2 ಇಂಟು 1 ಮೈನಸ್ ಕಾಸ್ ಸ್ಕ್ವೇರ್ ಎ ಇಂಟು ಕಾಸ್ ಎ. ಏನ್ ಸರ್ ತೀಟಾ ಇದೆ, ಇಲ್ಲಿ ಎ ಬರಿತಾ ಇದ್ದೀರಾ ಅಂದ್ರೆ ತೀಟಾ ಇಸ್ಕೊಲ್ ಟು ಎ ಆರ್ ಎ ಇಸ್ಕೊಲ್ ಟು ತೀಟಾ, ಎರಡು ಒಂದೇನೆ. ಸಬ್ಸ್ಟಿಟ್ಯೂಟ್ ಮಾಡಿ ಇವಾಗ 2 ಕಾಸ್ ಕ್ಯೂಬ್ ಎ ಮೈನಸ್ ಕಾಸ್ ಎ. ನೋಡಿ ಇಲ್ಲಿ ಮಲ್ಟಿಪ್ಲೈ ಮಾಡಿ, ಇವಾಗ 2 ಇಂಟು 1 ಇಂಟು ಕಾಸ್ ಎ 2 ಕಾಸ್ ಎ ಬರುತ್ತೆ, ಮೈನಸ್ ಇಂಟು ಮೈನಸ್ ಪ್ಲಸ್ 2 ಇಂಟು ಕಾಸ್ ಸ್ಕ್ವೇರ್ ಎ ಇಂಟು ಕಾಸ್ ಎ ಅಂದ್ರೆ 2 ಕಾಸ್ ಕ್ಯೂಬ್ ಎ ಬರುತ್ತೆ. ಇವಾಗ ಇದನ್ನ ಒಂದ್ ಕಡೆ ಸಬ್ಸ್ಟಿಟ್ಯೂಟ್ ಬರ್ಕೊಳ್ಳಿ, ಡೀಟೇಲ್ ಆಗಿ ಬರಿತಾ ಇದೀನಿ ನೋಡಿ, 2 ಕಾಸ್ ಕ್ಯೂಬ್ ಎ ಪ್ಲಸ್ 2 ಕಾಸ್ ಕ್ಯೂಬ್ ಎ. ನೀವು ಬೇಕಾದ್ರೆ ಹಿಂಗೂ ಬರ್ಕೊಂಡ್ಬಿಟ್ಟು ಡೈರೆಕ್ಟ್ ಆಗಿ ಬರಿಬಹುದು. ಇವಾಗ ಇದನ್ನ ಒಂದ್ ಕಡೆ ಬರ್ಕೊಳ್ಳಿ, ಮೈನಸ್ ಕಾಸ್ ಎ ಮೈನಸ್ 2 ಕಾಸ್ ಎ. ಏನಾಗುತ್ತೆ, 2 ಪ್ಲಸ್ 2 ಬಂದು 4 ಕಾಸ್ ಕ್ಯೂಬ್ ಎ ಮೈನಸ್ 1 ಕಾಸ್ ಎ ಮೈನಸ್ 2 ಕಾಸ್ ಎ ಬಂದು ಮೈನಸ್ 3 ಕಾಸ್ ಎ. ನೋಡಿ ಆನ್ಸರ್ ಬಂತು. ಸೊ ದೇರ್ ಫೋರ್ ಕಾಸ್ 3a ಇಸ್ಕೊಲ್ ಟು ವಾಟ್, 4 ಕಾಸ್ ಕ್ಯೂಬ್ ಎ ಮೈನಸ್ 3 ಕಾಸ್ ಎ. ಸೊ ಇಷ್ಟು ಮಾಡಿದ್ರೆ ನಿಮಗೆ 10 ಮಾರ್ಕ್ಸ್ ಅಪ್ಪ. ನೋಡಿ ಈಸಿ ಇಲ್ವಾ? ಸೊ ಸ್ಟೆಪ್ ಬೈ ಸ್ಟೆಪ್ ಹೋಗ್ಬೇಕು ಅಷ್ಟೇ. ಎರಡು ಕಡೆ ಡೀಟೇಲ್ ಆಗಿ ಮಾಡಿ ನೋಡಿ, ಇದ್ರ ಒಂದ್ ಕಡೆನೇ ಮಾಡಿದ್ದೆ ನೋಡಿ, ಇದನ್ನ ಒಂದೇ ಸ್ಲೈಡ್ ಅಲ್ಲಿ ಮಾಡಿದ್ದೆ, ಸ್ವಲ್ಪ ಡೀಟೇಲ್ ಆಗಿ ಮಾಡಿದೀನಿ ಅಷ್ಟೇ. ಡೀಟೇಲ್ ಆಗಿ ಮಾಡಿದೀನಿ, 2 ಸ್ಲೈಡ್ ಇದೆ ಅಷ್ಟೇ. ಯಾಕೆ ಈ ತರನು ಮಾಡಬಹುದು, ಆ ತರನು ಮಾಡಬಹುದು, ನೋ ಇಶ್ಯೂ. ಫೈನಲಿ ನಿಮ್ಗೆ ಆನ್ಸರ್ ಬರಬೇಕು. ಇಷ್ಟು ಮಾಡಿದ್ರೆ ನಿಮಗೆ 10 ಮಾರ್ಕ್ಸ್ ಬರುತ್ತೆ. ಓಕೆ, ಹೋಪ್ ಯು ಲೈಕ್ ದ ವಿಡಿಯೋ. ಈಸಿ ಆಗ್ತಾ ಇದೆ ಅಲ್ವಾ? ಈಸಿ ಆಗ್ತಾ ಇದ್ರೆ ಎಸ್ ಸರ್ ಐ ಆಮ್ ಗೆಟಿಂಗ್ ಕಾನ್ಫಿಡೆನ್ಸ್ ಟು ಪಾಸ್ ಅಂತ ಕಮೆಂಟ್ ಮಾಡಿ.
ಸೊ 2 marks, 3 marks, 5 marks, 10 marks ಎಲ್ಲ ಆಯ್ತು. ನಾವು ವಿಲ್ ಗೋ ಫಾರ್ 1 mark ಕ್ವಶನ್. 1 mark ಕ್ವಶನ್ ಎಷ್ಟು ಬರುತ್ತೆ ಅಂತಂದ್ರೆ ನೋಡಿ 3 ಕ್ವಶನ್ ಬರುತ್ತೆ. ಸೊ ಟ್ರಿಗ್ನಾಮೆಟ್ರಿಲಿ ಯು ವಿಲ್ ಗೆಟ್ 3 MCQs ಅಂಡ್ 1 fill up the blanks. 1 fill up the blanks ಬರುತ್ತೆ, 3 MCQs ಬರುತ್ತೆ, ಟೋಟಲ್ 4 ಮಾರ್ಕ್ಸ್ ಬರುತ್ತೆ. ಅದ್ರ ಯಾವ ತರ ಡಿವೈಡ್ ಆಗಿದೆ ಅಂದ್ರೆ ಫಿಲ್ ಅಪ್ ದಿ ಬ್ಲಾಂಕ್ಸ್ ಇಲ್ಲ. ಓಕೆ, ಫಿಲ್ ಅಪ್ ದಿ ಬ್ಲಾಂಕ್ಸ್ ಈ ಕಾನ್ಸೆಪ್ಟ್ ಮೇಲೆ ಅಲ್ಲ, ಯಾವುದಕ್ಕೆ ಕಾಂಪೌಂಡ್ ಆಂಗಲ್ಸ್ ಮತ್ತೆ ಮಲ್ಟಿಪಲ್ ಆಂಗಲ್ಸ್ ಮೇಲೆ ಇಲ್ಲ. ಓನ್ಲಿ 1 MCQ ಇನ್ ಈಚ್ ಮಾಡಲ್ ಕ್ವಶನ್ ಪೇಪರ್. ಸೊ ಯಾವ್ದು ನೋಡ್ತಾ ಹೋಗೋಣ, ನೋಡಿ ಗೊತ್ತಾಗುತ್ತೆ ನಿಮ್ಗೆ ಇಲ್ಲಿ. ಸೊ ಇಲ್ಲಿ ನೋಡ್ತಾ ಹೋದ್ರೆ ನಿಮ್ಗೆ ಇಲ್ಲಿ ಅರ್ಥ ಆಗುತ್ತೆ. 7, 8, 9 ಕೊಟ್ಟಿದ್ದಾನೆ. ಸೊ ಇದು ಬಂದು ರೇಡಿಯನ್ಸ್ ಮೆಷರ್ ಅಂತಂದ್ರೆ ರೇಡಿಯನ್ಸ್ ಬರುತ್ತೆ, ಇದು ಬಂದು ರೇಡಿಯನ್ಸ್ ಬರುತ್ತೆ. ಸೊ ಇದು ಬಂದು sin 2a ಅಂದ್ರೆ ಮಲ್ಟಿಪಲ್ ಆಂಗಲ್ಸ್ ಬರುತ್ತೆ. sin 2a ಫಾರ್ಮುಲಾ ಏನ್ ಕೇಳಿದಾನೆ. ನೆಕ್ಸ್ಟ್ ಮಾಡಲ್ ಕ್ವಶನ್ ಪೇಪರ್ 2 ಅಲ್ಲಿ ಕೇಳಿದ್ರೆ ಇದು ಬಂದು ರೇಡಿಯನ್ಸ್, ಇದು ಬಂದು ಅಲೈಡ್ ಆಂಗಲ್ಸ್, ಅಲ್ಲೂ ಅರ್ಧನಲ್ಲ ಅಲೈಡ್ ಆಂಗಲ್ಸ್, ಇದು ಬಂದು ಕಾಂಪೌಂಡ್ ಆಂಗಲ್ಸ್ ಬರುತ್ತೆ. ಕಾಸ್ ಆಫ್ a ಪ್ಲಸ್ ಬಿ ಫಾರ್ಮುಲಾ ಕೇಳಿದಾನೆ ಅಷ್ಟೇ, ಇನ್ನೇನು ಕೇಳಕ್ಕಾಗಲ್ಲ. ಸಿಂಪಲ್ ಥಿಂಗ್ಸ್ ಕೇಳಬೇಕು, ವ್ಯಾಲ್ಯೂ ಕೇಳಬೇಕು. ಕ್ವಶನ್ ಪೇಪರ್ 3 ಬಂದ್ರೆ 3 ಕ್ವಶನ್ 7, 8, 9. ಸೊ ಅದರಲ್ಲಿ ಇದು ಬಂದು ರೇಡಿಯನ್ಸ್, ಇದು ಬಂದು ಅಲೈಡ್ ಆಂಗಲ್ಸ್ ಅಂಡ್ ಇದು ಬಂದು ಮಲ್ಟಿಪಲ್ ಆಂಗಲ್ಸ್. ಓಕೆ, 2 tan 15 minus 1 minus tan square m ಅಂದ್ರೆ tan 2a ಫಾರ್ಮುಲಾ ಕೇಳಿದಾನೆ ಅಷ್ಟೇ. ಸೊ ಮೂರನ್ನು ಸಾಲ್ವ್ ಮಾಡೋಣ. ಮತ್ತೆ ಫಿಲ್ ದಿ ಬ್ಲಾಂಕ್ಸ್ ಕೇಳಲ್ಲ ಅಂತ ಹೇಳಿದ್ದೆ, ಅಂದ್ರೆ ಕಾಂಪೌಂಡ್ ಆಂಗಲ್ ಕೇಳಲ್ಲ ಅಂತ ಹೇಳಿದ್ದೆ. ನೋಡಿ ಒಂದು ಬರುತ್ತೆ ನೋಡಿ ಇಲ್ಲಿ, ನೋಡಿ ಇದು ಬಂದು ಅಲೈಡ್ ಆಂಗಲ್ಸ್. ಓಕೆ, ಕಾಸ್ 45 ವ್ಯಾಲ್ಯೂ ಕೇಳಿದಾನೆ. ನೆಕ್ಸ್ಟ್ ಬಂದು ಅಲೈಡ್ ಆಂಗಲ್ಸ್. ಓಕೆ, ನೆಕ್ಸ್ಟ್ ಬಂದು ನೋಡಿ ಮಾಡಲ್ ಕ್ವಶನ್ ಪೇಪರ್ 3 ಬಂದು ಅಗೇನ್ ಅಲೈಡ್ ಆಂಗಲ್ಸ್, ಇನ್ನೇನು ಇಲ್ಲ, ನಥಿಂಗ್ ಇಸ್ ದೇರ್. ಓಕೆ, ಸಿಂಪಲ್ ಫಾರ್ಮುಲಾ ಅಪ್ಲೈ ಮಾಡೋದಷ್ಟೇ. ಸೊ ಕೇಳೋದು ನಿಮ್ಗೆ ಇಲ್ಲಿ ಒಂದೇನೆ, ಒಂದೊಂದು MCQ ಕೇಳ್ತಾನೆ, ಕೇಳಿದ್ರೆ ಇದರಲ್ಲಿ ಇಲ್ಲ ಒಂದು ಫಿಲ್ ದಿ ಬ್ಲಾಂಕ್ಸ್ ನ ಆಡ್ ಮಾಡಬಹುದು, ಡಿಪೆಂಡ್ಸ್. ಓಕೆ, ಇದ್ರಲ್ಲಿ ಮಾಡಿದ್ರೆ ಬೇರೆದ್ರಲ್ಲಿ ಕಡಿಮೆ ಮಾಡ್ತಾನೆ. ಸೊ sin 2a ಫಾರ್ಮುಲಾ ಡೈರೆಕ್ಟ್ ಆಗಿ ಗೊತ್ತು ನಿಮಗೆ, 2 sin a cos a ಡೈರೆಕ್ಟ್ ಆಗಿ ಫಾರ್ಮುಲಾ, ಇಟ್ಸ್ ಆಪ್ಷನ್ ಎ. sin 2a ಫಾರ್ಮುಲಾ ಬಂದು 2 sin a cos a. ಅದಕ್ಕೆ ನೋಡಿ ಫಾರ್ಮುಲಾ ಕರೆಕ್ಟ್ ಆಗಿ ಗೊತ್ತಿರ್ಬೇಕು ನಿಮಗೆ. ಫಾರ್ಮುಲಾ ಗೊತ್ತಿತ್ತು ಅಂದ್ರೆ ಇಟ್ಸ್ ವೆರಿ ಈಸಿ ಟು ಸಾಲ್ವ್. ಓಕೆ, ಸೊ ನೆಕ್ಸ್ಟ್ ಕಾಸ್ ಆಫ್ a ಪ್ಲಸ್ ಬಿ ಹೇಳಿ ನೋಡೋಣ. ಸೊ ಕಾಸ್ ಜ್ಞಾಪನ ಇವಾಗ ಫಾರ್ ಎಕ್ಸಾಂಪಲ್ ಕನ್ಫ್ಯೂಷನ್ ಆಯ್ತು ನನಗೆ, ತಲೆನೇ ಕೆಡ್ಸ್ಕೊಂಬೇಡಿ, ಬರ್ಕೊಳ್ಳಿ. ನಿಮ್ ಕನ್ಫ್ಯೂಷನ್ ಆದ್ರೆ ಕಾಸ್ ಆಫ್ a ಪ್ಲಸ್ ಬಿ. ಆಮೇಲೆ ಒಂದು ಅರ್ಥ ಮಾಡ್ಕೊಳ್ಳಿ, ಯಾವ್ದೇ ಕಾರಣಕ್ಕೂ ಕ್ವಶನ್ ಪೇಪರ್ ಮೇಲೆ ಏನು ಬರೆಯಂಗಿಲ್ಲ ನೀವು, ಅರ್ಥ ಆಯ್ತಾ? ಕ್ವಶನ್ ಪೇಪರ್ ಮೇಲೆ ಏನು ಬರೆಯಂಗಿಲ್ಲ. ಅದ್ರ ಬಗ್ಗೆ ವಿಡಿಯೋ ಮಾಡ್ತೀನಿ, ಯಾವ ತರ ಅಟೆಂಡ್ ಮಾಡಬೇಕು ಏನು ಅಂತ ಆಲ್ರೆಡಿ ಮಾಡಿದ್ದೆ. ಬಟ್ ನ್ಯೂ ಪ್ಯಾಟರ್ನ್ ಆಗಿರೋದು ಸ್ವಲ್ಪ ಡೀಟೇಲ್ ಆಗಿ ಮಾಡ್ತೀನಿ, ಸ್ವಲ್ಪ ಚೇಂಜಸ್ ಇದೆ ಹೇಳ್ತೀನಿ ನಿಮಗೆ. ಸೊ ಕ್ವಶನ್ ಪೇಪರ್ ಮೇಲೆ ಏನು ಬರೆಯಂಗಿಲ್ಲ, ರಫ್ ವರ್ಕ್ ಮಾಡ್ಕೊಬೇಕು. ಸೊ ಈ ಸೈಡ್ ಅಲ್ಲಿ ಬೇಕಾದ್ರೆ ಬರ್ಕೊಳ್ಳಿ, ಬ್ಯಾಕ್ ಸೈಡ್ ಅಲ್ಲಿ ರಫ್ ವರ್ಕ್ ಅಂತ ಮೆನ್ಷನ್ ಮಾಡಿ ಬರ್ಕೊಳ್ಳಿ. ಲಾಸ್ಟ್ ಪೇಜ್ ಇರುತ್ತಲ್ಲ ಇಲ್ಲಿ, ಲಾಸ್ಟ್ ಪೇಜ್ ಅಲ್ಲಿ ರಫ್ ವರ್ಕ್ ಅಂತ ಬರ್ಕೊಂಡ್ಬಿಟ್ಟು ಅಲ್ಲಿ ಏನ್ ಬೇಕೋ ಮಾಡ್ಕೊಂಡು ಫೈನಲ್ ಆಗಿ ಹೊಡೆದಾಕ್ಬಿಡಿ ಅಷ್ಟೇ. ಸೊ ದಿಸ್ ಯು ಕ್ಯಾನ್ ಡೂ. ಸೊ ಕಾಸ್ ಆಫ್ a ಪ್ಲಸ್ ಬಿ, ಕಾಸ್ ಅಂದ್ರೆ ಕಲ್ಕಿನ ಸತ್ಯನಾ, ಕಮೆಂಟ್ ಮೀ. ಕಲ್ಕಿನ ಸತ್ಯನಾ, ಕಲ್ಕಿ ಪ್ಲಸ್ ಇದ್ರೆ ಮೈನಸ್ ಬರುತ್ತೆ. ಸೊ ಕಾಸ್ ಅಂದ್ರೆ ಫಸ್ಟ್ ಕಾಸೇ ಬರಬೇಕು. ಕಾಸ್ ಎ ಇಂಟು ಕಾಸ್ ಬಿ. ಸೊ ಮೈನಸ್ ಬಂತು, ಪ್ಲಸ್ ಇರೋದಕ್ಕೆ ಮೈನಸ್ ಬಂತು, ಮೈನಸ್ ಇದ್ರೆ ಪ್ಲಸ್ ಬರುತ್ತೆ ಸರ್. ನೆಕ್ಸ್ಟ್ ಸೈನ್ ಬರಬೇಕು, ಸೈನ್ ಎ ಕಾಸ್ ಬಿ ಅಷ್ಟೇ. ಕನ್ಫ್ಯೂಷನ್ ಆದ್ರೆ ಓಕೆ, ಸಾರಿ, ಸೈನ್ ಎ ಸೈನ್ ಬಿ. ನಿಮಗೆ ಕನ್ಫ್ಯೂಷನ್ ಆದ್ರೆ ನಾನು ಹೇಳ್ತಾ ಇರೋದು. ಸೊ ಕಾಸ್ ಎ ಕಾಸ್ ಬಿ ಮೈನಸ್ ಸೈನ್ ಎ ಸೈನ್, ನೋಡಿ ಪ್ಲಸ್ ಮೈನಸ್ ಎರಡು ಕೊಟ್ಟಿದ್ದಾನೆ. ನೀವು ಏನಾದ್ರೂ ಮಿಸ್ ಆಗಿ ಟಿಕ್ ಮಾಡಿದ್ರೆ ಯು ವಿಲ್ ಗೆಟ್ 0 ಅಷ್ಟೇ, ಇನ್ನೇನಿಲ್ಲ. ಅದಕ್ಕೆ ಕನ್ಫ್ಯೂಷನ್ ಆಗ್ಬೇಕಂದ್ರೆ ರಿಮೆಂಬರ್ ವಾಟ್, ರಿಮೆಂಬರ್ ಸತ್ಯ, ಕಲ್ಕಿ ಅಂಡ್ ಈ ಕಾನ್ಸೆಪ್ಟ್ ಫೈಂಡ್ ಔಟ್ ಮಾಡಿದ್ದ ಉಮೇಶ್ ಸರ್. ಮರಿಬೇಡಿ, ಇನ್ನ ಫೈನಲ್ ತನಕ ಟೈಮ್ ಇದೆ. ಫೈನಲ್ ಸೆಮ್ ಬಂದಾಗ ನಾನು ಬೇಕೇ ಆಗ್ತೀನಿ ನಿಮ್ಗೆ. DCT ಕೋಚಿಂಗ್ ಇದೆ, ಕಂಪ್ಲೀಟ್ ಗೈಡೆನ್ಸ್ ಇರುತ್ತೆ. ಸೊ ಡೋಂಟ್ ಫರ್ಗೆಟ್ ಮೀ, ಅರ್ಥ ಆಯ್ತಾ? ಎಸ್. ನೆಕ್ಸ್ಟ್ ಮಾಡಲ್ ಕ್ವಶನ್ ಪೇಪರ್ 3 ಬಂದ್ರೆ ಅಗೇನ್ MCQ ಕೇಳಿದಾನೆ. ಸೊ ಸಿಂಪಲ್ ಥಿಂಗ್, ವ್ಯಾಲ್ಯೂ ಆಫ್ 2 tan 15 whole divided by 1 minus tan square 15 is equivalent to 2 tan a divided by 1 minus tan square a, that is equivalent to tan 2a. So a is equal to ಎಷ್ಟು? Here a is equal to 15. Okay, a is equal to ಎಷ್ಟು ಇಲ್ಲಿ? 15 ಅಷ್ಟೇ ಇಲ್ಲಿ. So a ಬಂದು 15 ಇದೆ, ರಿಪ್ಲೇಸ್ ಮಾಡಿ. That is equal to tan 2 into 15, that is equal to tan 30. ಇವು tan 30 ಬಂದ ತಕ್ಷಣ ಕನ್ಫ್ಯೂಷನ್, ಟೇಬಲ್ ಬರ್ಕೊಂಡಿದ್ರೆ ಓಕೆ, ಇಲ್ಲಾಂದ್ರೆ ಇದೇ ಇದೆಯಲ್ಲ ರಾಮಬಾಣ, ಏನು sin 60 is equal to cos 30 is equal to root 3/2, ಅಥವಾ cos 60 is equal to sin 30 is equal to 1/2. ನನಗೆ ಬೇಕಾಗಿರೋದೇನು tan 30. ಸೊ tan 30 is equal to sin 30 by cos 30. ನೋಡಿ ಈಸಿಯಾಗಿ ಮಾಡ್ಕೊಬಹುದು, sin by cos. ಸೊ sin 30 ಏನು 1/2, cos 30 ಏನು root 3/2. 2 ಕ್ಯಾನ್ಸಲ್, ದಟ್ ಇಸ್ equal to 1/√3 ಅಷ್ಟೇ ಆನ್ಸರ್. sin 30 by cos 30. ಓಕೆ, ಸೊ tan 30 is equal to 1/√3. ಇಟ್ಸ್ ಆಪ್ಷನ್ ಬಿ. ಸೊ tan 30 is equal to 1/√3. ನಿಮ್ಗೆ ಗೊತ್ತಿದ್ರೆ ಓಕೆ,
ಗೊತ್ತಿಲ್ಲ ಅಂದ್ರೆ ಗೋ ಫಾರ್ ದಿಸ್ ಮೆಥಡ್, ಇಲ್ಲ ಡೈರೆಕ್ಟ್ ಆಗಿ ಟೇಬಲ್ ಬರ್ಕೊಂಡಿದ್ರೆ ವ್ಯಾಲ್ಯೂ ಬಂದ್ಬಿಡುತ್ತೆ. tan 30 = 1/√3. ಸೊ ಇಷ್ಟು ನಿಮಗೆ MCQs. ಓಕೆ, ಸೊ ರಫ್ಲಿ ನಿಮಗೆ ಕಂಪ್ಲೀಟ್ ಆಗಿ ಕವರ್ ಮಾಡಿದೀನಿ. ಓಕೆ, 3 ಮಾಡಲ್ ಕ್ವೆಶ್ಚನ್ ಪೇಪರ್ ಸಾಲ್ವ್ ಮಾಡಿದೀನಿ. ನಿಮ್ಗೆ ಎಷ್ಟು ಮಾರ್ಕ್ಸ್ ಬರುತ್ತೆ? 17 to 18 ಮಾರ್ಕ್ಸ್ ಬರುತ್ತೆ. ಓಕೆ, ಸೊ ಬ್ಲೂ ಪ್ರಿಂಟ್ ಕೊಟ್ಟಿದ್ದೀನಿ. ಸೊ ಕಂಪ್ಲೀಟ್ ಈ ವಿಡಿಯೋಸ್ನ, ಓಕೆ, ವಿಡಿಯೋ 1, ವಿಡಿಯೋ 2, ವಿಡಿಯೋ 3 ನೋಡಿದ್ರೆ ಎಷ್ಟು ಬರುತ್ತೆ ನಿಮಗೆ? ರಫ್ಲಿ ನಿಮಗೆ 58 ರಿಂದ 60 ಮಾರ್ಕ್ಸ್ ಬರುತ್ತೆ. ಇನ್ನು ಏನಪ್ಪಾ ಬೇಕು ನಿಮಗೆ? ಓಕೆ, ರಫ್ಲಿ ನೋಡಿ, ಸಾರಿ, ಸೊ ಇದರಲ್ಲಿ 15, ಇದರಲ್ಲಿ 16, ಇದರಲ್ಲಿ 17, ರಫ್ಲಿ ಏನಂದ್ರೆ 31, 8, 48 ರಿಂದ 50 ಮಾರ್ಕ್ಸ್ ಬರುತ್ತೆ. ಓಕೆ, ರಫ್ಲಿ 48 to 50 ಮಾರ್ಕ್ಸ್ ಬರುತ್ತೆ. 50 ಮಾರ್ಕ್ಸ್ ಅನ್ಕೊಳ್ಳಿ. ಪಾಸಿಂಗ್ ಬೇಕಾಗಿರೋದು 40 ಬೇಕಾ ನನಗೆ? ಇನ್ನೊಂದೆರಡು ವಿಡಿಯೋ ಮಾಡ್ತೀನಿ, ನೋಡ್ಕೊಂಬಿಡಿ, ಈಸಿಯಾಗಿ ಪಾಸ್ ಆಗಿ. ಒಂದು ಮೇನ್ ಥಿಂಗ್ ಏನು ಅಂತಂದ್ರೆ ನೋಡ್ತಾ ಇರಬೇಕು, ವಿಡಿಯೋನ ನೋಡ್ತಾ ಇರಬೇಕು. ಇವಾಗ ಮಾಡಿರ್ತೀನಿ, ಒಂದ್ಸಲಿ ನೋಡ್ತೀರಾ, ಸ್ವಲ್ಪ ಅರ್ಥ ಆಗಿರುತ್ತೆ. ಮತ್ತೆ ಬ್ರೇಕಪ್ಸ್ ಕೊಟ್ಟಿದ್ದೀನಿ, ಸ್ಕಿಪ್ ಮಾಡ್ಬೋದು, ಅದನ್ನು ಪ್ಲೇಸ್ ಮಾಡ್ತಾ ಇದೀನಿ. ಓಕೆ, ನಿಮ್ಗೆ ಯಾವ್ದು ಬೇಕೋ ಅದನ್ನ ಹೋಗ್ಬೋದು. ಟಾಪಿಕ್ ವೈಸ್ ಕೊಟ್ಟಿರ್ತೀನಿ, ಚಾಪ್ಟರ್ ವೈಸ್ ಕೊಟ್ಟಿರ್ತೀನಿ ನಿಮಗೆ. ಅಂದ್ರೆ ಇಲ್ಲಿ ಬ್ರೇಕ್ಸ್ ಬರುತ್ತೆ ನಿಮ್ಗೆ ವಿಡಿಯೋಸ್ ಅಲ್ಲಿ, ಕ್ಲಿಕ್ ಮಾಡ್ತಾರೆ, ನೆಕ್ಸ್ಟ್ ಜಂಪ್ ಆಗುತ್ತೆ. ಮತ್ತೆ ರಿಪೀಟ್ ನೋಡ್ತಾ ಇರಿ, ಸಾಲ್ವ್ ಮಾಡಿ. ಇದ್ರಲ್ಲೇ ಬರುತ್ತೆ ಕಂಡ್ರೆ ತಲೆ ಕೆಡ್ಸ್ಕೊಂಬೇಡಿ, ಇದರಲ್ಲೇ ವಿಲ್ ಗೆಟ್ ದ ಕ್ವಶನ್ಸ್. ಓಕೆ, ಸೊ ಹೋಪ್ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂತೀನಿ. ಸೊ ವಿಡಿಯೋ ಇಷ್ಟ ಆದ್ರೆ ತಪ್ಪದೆ ಒಂದು ಲೈಕ್ ಮಾಡಿ, ಮತ್ತೆ ಕಮೆಂಟ್ ಮಾಡಿ, ಮತ್ತೆ ಶೇರ್ ಮಾಡಿ. ಬಿಕಾಸ್ ಶೇರಿಂಗ್ ಈಸ್ ಕೇರಿಂಗ್. ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ನೀವು ಒಬ್ಬರೇ ನೋಡ್ಕೊಂಡು ಉದ್ದಾರ ಆಗೋದು ಬೇಡಿ, ಅವರು ಸ್ವಲ್ಪ ಉದ್ದಾರ ಆಗಲಿ. ಯಾಕಂದ್ರೆ ಎಲ್ಲಾ ಡಿಪ್ಲೊಮಾ ಹುಡುಗರಿಗೆ ಇದು ಮಾಡ್ತಾ ಇರೋದು. ಆಮೇಲೆ ಕೀಪ್ ಫಾಲೋಯಿಂಗ್ ನಮ್ಮ ಡಿಪ್ಲೊಮಾ ಚಾನಲ್. ಫೈನಲ್ ಇಯರ್ ಮೀಟ್ ಆಗೋಣ ಡೆಫಿನೆಟ್ಲಿ. ನೆಕ್ಸ್ಟ್ ಸೆಮಿಸ್ಟರ್ಸ್ ಮೀಟ್ ಆಗೋಣ. ಎಷ್ಟಾಗುತ್ತೋ ಅಷ್ಟು ಪಾಸಿಬಲ್ ವಿಡಿಯೋಸ್ ನಾನು ಮಾಡ್ತಾ ಹೋಗ್ತೀನಿ. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ. ಇವಾಗ ನೆಕ್ಸ್ಟ್ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಸಾಲ್ವ್ ಮಾಡೋ C20 ಸಿಲೆಬಸ್ದು ಲಿಂಕೇಜ್ ಇರುತ್ತೆ. ಮಾರ್ಕ್ಸ್ ಸ್ವಲ್ಪ ವೇರಿಯೇಷನ್ಸ್ ಇರುತ್ತೆ, ಬಟ್ ಆಲ್ಮೋಸ್ಟ್ ಅದೇ ಕ್ವಶನ್ಸ್ ಬರ್ತಾ ಇರುತ್ತೆ ನಿಮಗೆ. ರಿಪೀಟೆಡ್ ಕ್ವಶನ್ಸ್ ಹಾಕಿರ್ತೀನಿ ಸಾಲ್ವ್ ಮಾಡಿರೋದು, ಅಂದ್ರೆ ಕ್ವಶನ್ ಪೇಪರ್ ಸಾಲ್ವ್ ಮಾಡಿರೋದೇ ವಿಡಿಯೋಸ್ ಹಾಕ್ತೀನಿ. ಜಸ್ಟ್ ಗೋ ಥ್ರೂ ಇಟ್ ಒನ್ಸ್. ಓಕೆ, ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ, ಮತ್ತೆ ಶೇರ್ ಮಾಡೋದು ಪರ್ಟಿಕ್ಯುಲರ್ಲಿ ಮರಿಬೇಡಿ. ಕಮೆಂಟ್ ಮಾಡೋದು ಮರಿಬೇಡಿ. ನಿಮ್ಮ ಕಮೆಂಟ್ಸ್ ಆರ್ ದ ಬೂಸ್ಟ್ ಫಾರ್ ಮಿ. ಥ್ಯಾಂಕ್ ಯು. March April 2022 ಕ್ವಶನ್ ಪೇಪರ್ ಕ್ವಶನ್ ಸೆಕ್ಷನ್ 3B ಟ್ರಿಗ್ನೋಮೆಟ್ರಿ ಇದು. 3B ಫಸ್ಟ್ ಆಪ್ಷನ್ ನೋಡೋಣ. tan A tan B ಕೊಟ್ಟಿದ್ದಾನೆ, tan of A plus B ಫೈಂಡ್ ಔಟ್ ಮಾಡಬೇಕು. ಸೊ ಸಿಂಪಲ್ ಕಾಂಪೌಂಡ್ ಆಂಗಲ್ ಫಾರ್ಮುಲಾ. ಓಕೆ, ಸೊ ಏನು ಕೊಟ್ಟಿದ್ದಾನೆ ಇದರಲ್ಲಿ? 3B ಬಂದು tan A ಕೊಟ್ಟಿದ್ದಾನೆ, tan B ಕೊಟ್ಟಿದ್ದಾನೆ, tan of A plus B ಫಾರ್ಮುಲಾ ಅಪ್ಲೈ ಮಾಡಬೇಕು. ಸೊ ಇಲ್ಲಿ ಫಾರ್ಮುಲಾ ಬರೆಯೋದಕ್ಕೆ 2 ಮಾರ್ಕು, ಸಬ್ಸ್ಟಿಟ್ಯೂಷನ್ ಮಾಡೋದಕ್ಕೆ 2 ಮಾರ್ಕು, ಆನ್ಸರ್ ತೊಗೊಂಬರೋದಕ್ಕೆ 2 ಮಾರ್ಕ್ಸ್. ದಟ್ ಈಸ್ 2 + 2 + 2 = 6 ಮಾರ್ಕ್ಸ್. ಸೊ ಯಾವ ಥರ ಬರುತ್ತೆ ಅಂತ ನೋಡೋಣ. ಸೊ ನೋಡೋಣ ಯಾವ ಥರ ಬರೀ. ಸೊ ಗಿವನ್ ಏನು? ಗಿವನ್ tan A = 1/3 ಇದೆ, ಮತ್ತು tan B = 1/2 ಇದೆ. ಸೊ ನಾನು ಇಲ್ಲಿ ಏನು ಬರ್ಕೊತಾ ಇದ್ದೀವಿ ಅಂದರೆ ನೀವು ಹಿಂಗೆ ಬರೀಬೇಕು. ಓಕೆ, ಸೊ ವಿ ಹ್ಯಾವ್ tan of A plus B = ಏನಿದೆ? tan A plus tan B whole divided by 1 - tan A into tan B. ಓಕೆ, tan A ಗೊತ್ತು, tan B ಗೊತ್ತು, ಸಬ್ಸ್ಟಿಟ್ಯೂಟ್ ಮಾಡಿ. tan A ಬಂದು 1/3, ಓಕೆ, ಪ್ಲಸ್ 1/2 ಹೋಲ್ ಡಿವೈಡ್ ಬೈ 1 - 1/3 ಇಂಟು 1/2 ಆಗುತ್ತೆ. ಸೊ ದಿಸ್ = ಓಕೆ, ಎಲ್ ಸಿ ಎಮ್ ತೊಗೊಂಡ್ರೆ 6 ಆಗುತ್ತೆ. ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ 6 - 1 ಆಗುತ್ತೆ. ಸಿಮಿಲರ್ಲಿ ಇಲ್ಲಿ ಎಲ್ ಸಿ ಎಮ್ ತೊಗೊಂಡ್ರೆ 6 ಆಗುತ್ತೆ. ಸೊ 3 2s are 6, 2 ಬರುತ್ತೆ. 2 3s are 6. ಅಂದರೆ ಉಲ್ಟಾ ಬರೆದ್ರೆ ಮುಗಿದ ಪ್ರಾಬ್ಲಮ್ ಏನಿಲ್ಲ. ಓಕೆ, ಸೊ ದಟ್ ಈಸ್ = 5/6 ಹೋಲ್ ಡಿವೈಡ್ ಬೈ 6 - 1/6 ಬರುತ್ತೆ. 6 6 ಕ್ಯಾನ್ಸಲ್ ಆಗುತ್ತೆ, ಉಳಿಯೋದು 5/5, ದಟ್ ಈಸ್ = 1 ಬರುತ್ತೆ. ಸೊ ದೇರ್ ಫೋರ್ ಐ ಕ್ಯಾನ್ ರೈಟ್ tan of A plus B = 1 ಅಂತ ಬರಿಬೋದು ನಾನಿಲ್ಲಿ. ಓಕೆ, ನೋಡಿ ಇಲ್ಲೇ ಕ್ಯಾನ್ಸಲ್ ಆಗುತ್ತೆ. 6 - 1 5, 3 + 2 2 + 3 5 ಆಗುತ್ತೆ. 6 - 1 5 ಆಗುತ್ತೆ. 5/5 1 ಬರುತ್ತೆ. ಸೊ tan of A plus B = 1 ಬರುತ್ತೆ. tan 69 + tan 66 ಏನೇನೋ ಕೊಟ್ಟಿದ್ದಾನೆ. ಸೊ ವಾಟ್ ಎವರ್ ಇಟ್ ಮೇ ಬಿ -1 ಅಂತ ಪ್ರೂವ್ ಮಾಡಬೇಕು. ಸೊ ಫಾರ್ಮುಲಾ tan A plus B ಫಾರ್ಮುಲಾ ಬರೆಯೋದಕ್ಕೆ 3 ಮಾರ್ಕ್ಸು. ರೈಟಿಂಗ್ tan 135ಗೆ ಏನೋ ಸಮಥಿಂಗ್ ಮಾಡೋದಕ್ಕೆ, ಸಿಂಪ್ಲಿಫೈ ಮಾಡೋದಕ್ಕೆ 2 ಮಾರ್ಕ್ಸು. ರಿಸಲ್ಟ್ಗೆ 1 ಮಾರ್ಕು. ಸೊ ಟೋಟಲ್ ಇಲ್ಲೂ ಅಷ್ಟೇ ನಮ್ಗೆ ಆ್ಯಕ್ಟ್ ಆಗೋದು 3 + 2 + 1 ಆ್ಯಕ್ಟ್ ಆಗುತ್ತೆ. ಸೊ ಫಸ್ಟು LHS = ಏನು? LHS = ಏನು? tan 69 + tan 66 ಹೋಲ್ ಡಿವೈಡ್ ಬೈ 1 - tan 69 ಇಂಟು tan 66. ಓಕೆ, ಸೊ ಇದನ್ನು tan of A plus B ಫಾರ್ಮುಲಾ ಕಂಪೇರ್ ಮಾಡಿದ್ರೆ, tan of A plus B ಫಾರ್ಮುಲಾ ಕಂಪೇರ್ ಮಾಡಿದ್ರೆ tan A plus tan B ಹೋಲ್ ಡಿವೈಡ್ ಬೈ
1 ಮೈನಸ್ ಟ್ಯಾನ್ ಎ ಇಂಟು ಟ್ಯಾನ್ ಬಿ. ನೋಡಿ, ಸೊ ಎ ಜಾಗದಲ್ಲಿ 69 ಇದೆ ಆ್ಯಂಡ್ ಬಿ ಜಾಗದಲ್ಲಿ 66 ಇದೆ, ಕರೆಕ್ಟಾ? 69 ಪ್ಲಸ್ 66, 1 ಮೈನಸ್ 69 ಇಂಟು 66. ಸೊ ಇಟ್ ಕ್ಯಾನ್ ಈಸಿಲಿ ರೈಟ್, ಸೊ ದೇರ್ ಫೋರ್ ಟ್ಯಾನ್ ಆಫ್ 69 ಪ್ಲಸ್ ಟ್ಯಾನ್ 66 whole divided by 1 minus tan 69 into tan 66 is given by tan of 69 plus 66, that is equal to tan of 69 plus 66 ಅಂತಂದರೆ 135 ಬರುತ್ತೆ. 5 12 ಪ್ಲಸ್ 1 13, 135 ಡಿಗ್ರಿ ಬರುತ್ತೆ. ಇವಾಗ ಇದನ್ನು ಸಾಲ್ವ್ ಮಾಡಬೇಕು. ಇದನ್ನು ಸಾಲ್ವ್ ಮಾಡೋದು ಈಸಿ. ಓಕೆ, ಏನಿದೆ ನಮಗೆ ಟ್ಯಾನ್, ಇದು ಎಲ್ ಎಚ್ ಎಸ್ ಟ್ಯಾನ್ 135 ಇದೆ. ಐದರ್ 90 ಪ್ಲಸ್ ಬರಿಬೋದು, ಇಲ್ಲ 180 ಮೈನಸ್ ಬರಿಬೋದು. ಯೂಶಲಿ 180 ಬರೆದಾಗ ನೋ ಚೇಂಜ್ ಆ್ಯಂಡ್ 90 ಬರೆದಾಗ ಸೈನ್ ಮೀನ್ಸ್ ರೇಷಿಯೋ ಚೇಂಜ್ ಆಗುತ್ತೆ. ಸೊ ಅದಕ್ಕೆ 180 ತಗೊಂಡ್ಬಿಡೋಣ. ದಟ್ ಈಸ್ ಈಕ್ವಲ್ ಟು ಟ್ಯಾನ್ ಆಫ್ 180 ಮೈನಸ್ 45 ಇಸ್ ಈಕ್ವಲ್ ಟು 135 ಆಗುತ್ತೆ. ಸೊ ಟ್ಯಾನ್ ಆಫ್ 180 ಮೈನಸ್ ಅಂತಂದರೆ ಯು ವಿಲ್ ಕಮ್ ಟು ಸೆಕೆಂಡ್ ಕ್ವಾಡ್ರೆಂಟ್. ದಿಸ್ ಇಸ್ ಫಸ್ಟ್ ಕ್ವಾಡ್ರೆಂಟ್, ಸೆಕೆಂಡ್ ಕ್ವಾಡ್ರೆಂಟ್, ಥರ್ಡ್ ಕ್ವಾಡ್ರೆಂಟ್, ಫೋರ್ತ್ ಕ್ವಾಡ್ರೆಂಟ್. ಸೊ ಇದು 180 ಮೈನಸ್ ಒಂದು ಸೆಕೆಂಡ್ ಕ್ವಾಡ್ರೆಂಟ್ಗೆ ಬರುತ್ತೆ. ಸೆಕೆಂಡ್ ಕ್ವಾಡ್ರೆಂಟಲ್ಲಿ ಆ್ಯಸ್ ಪರ್ ರೂಲ್ ASTC ಸೈನ್ ಆ್ಯಂಡ್ ಕೊಸೆಕ್ ಆರ್ ಪಾಸಿಟಿವ್, ರಿಮೈನಿಂಗ್ ಎಲ್ಲ ನೆಗೆಟಿವ್ ಆಗುತ್ತೆ. ಸೊ 180 ಮೈನಸ್ ಇರೋದ್ರಿಂದ 180 ಬಂದರೆ ನೋ ಚೇಂಜ್. ಸೊ ಹಂಗೆ ಬರ್ಕೊಳ್ಳಿ, tan 45 ಆಗುತ್ತೆ. ಓಕೆ, ಸೊ 180 ಮೈನಸ್ ಇರೋದ್ರಿಂದ ದಿಸ್ ಬಿಕಮ್ಸ್ ಮೈನಸ್ tan 45. ಓಕೆ, tan 45 ಬಂದು 1, ದಟ್ಸ್ ಮೈನಸ್ 1. ದೇರ್ ಫೋರ್ LHS is equal to minus 1. So this is how we can prove this. So now we're going to solve the August September 2022 question paper, question section 3 question number 3C solve ಮಾಡೋಣ. ಸೊ ಇಲ್ಲಿ ಏನು ಕೇಳಿದಾನೆ ಅಂತಂದರೆ ಐ ನೀಡ್ ಟು ಫೈಂಡ್ ದ ವ್ಯಾಲ್ಯೂ ಆಫ್ sin 15 ಆ್ಯಂಡ್ cos 15. ಸೊ ಓಕೆ, ವಾಟ್ ಈಸ್ ಗಿವನ್ ಬಂದು sin 15 ವ್ಯಾಲ್ಯೂ ಎಷ್ಟು ಮತ್ತು cos 15 ವ್ಯಾಲ್ಯೂ ಎಷ್ಟು ಫೈಂಡ್ ಔಟ್ ಮಾಡಬೇಕು. ಓಕೆ, ಸೊ ಈ sin 15ನ ಐ ಕ್ಯಾನ್ ರೈಟ್ ಆಸ್ sin 15ಗೆ ಸ್ಟ್ಯಾಂಡರ್ಡ್ ಆ್ಯಂಗಲ್ ಅಲ್ಲ. ಸೊ ಸ್ಟ್ಯಾಂಡರ್ಡ್ ಆ್ಯಂಗಲ್ಸ್ ಬಂದು 30, 45, 60, 90 ಈ ಥರ ಹೋಗುತ್ತೆ. ಸೊ ಐ ನೀಡ್ ಟು ಕನ್ಸಿಡರ್ ದಿಸ್ ಒನ್ ಇಸ್ ಕನ್ವರ್ಟ್ ಇಂಟು ಸ್ಟ್ಯಾಂಡರ್ಡ್ ಆ್ಯಂಗಲ್ಸ್. ಸೊ ಎರಡು ಥರ ಮಾಡ್ಬೋದು ನಾನು ಇಲ್ಲಿ 15 ಡಿಗ್ರಿನ. ಸೊ 45 ಮೈನಸ್ 30 ಬರೆದ್ರು 15 ಆಗುತ್ತೆ. 60 ಮೈನಸ್ 45 ಬರೆದ್ರು 15 ಆಗುತ್ತೆ. ಸೊ ಹೌಎವರ್ ಯಾವುದನ್ನ ಒಂದು ನಿಮಿಷ ತಗೊಂಡು ಮಾಡ್ಬೋದು. ಓಕೆ, ಸೊ ಐ ವಿಲ್ ಟೇಕ್ 45 ಮೈನಸ್ 16. ಸೊ sin of 15 is equal to, I can write sin of 45 minus 30 degree. ಸೊ ಎರಡೂ ಬರುತ್ತೆ. ಸೊ ಎರಡೂ ಸೇಮ್ ಬರುತ್ತೆ ನಮಗಿಲ್ಲಿ. ಸೊ ಯು ಆರ್ ಹ್ಯಾವಿಂಗ್ ದ ಫಾರ್ಮುಲಾ sin of A minus B is equal to sin A cos B minus cos A sin B. ಈ ಫಾರ್ಮುಲಾ ಅಪ್ಲೈ ಮಾಡಬೇಕು. ಸೊ ಇದು ಬರೆಯೋಕೆ 1 ಮಾರ್ಕ್ಸು. ಓಕೆ, ಸೊ ಇದು ಸೇಮ್ ಅಪ್ಲೈ ಮಾಡಿದ್ರೆ sin of 45 minus 30 is equal to sin 45 into cos 30 minus cos 45 into sin 30. ಓಕೆ, ಸೊ sin 45 ಬಂದು 1/√2 ಆಗುತ್ತೆ ಮತ್ತು cos 30 ಬಂದು √3/2 ಆಗುತ್ತೆ. ಸಿಮಿಲರ್ಲಿ cos 45 ಬಂದು 1/√2 ಆಗುತ್ತೆ. ಸಿಮಿಲರ್ಲಿ sin 30 ಬಂದು 1/2 ಆಗುತ್ತೆ. ಸೊ ಸೇಮ್ ಸಬ್ಸ್ಟಿಟ್ಯೂಟ್ ಮಾಡಿ ಇಲ್ಲಿ. ಸೊ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನು ಬರುತ್ತೆ ನಮಗೆ ಇಲ್ಲಿ. ಓಕೆ, ಸೊ sin 45 ಬಂದು 1/√2, cos 30 ಬಂದು √3/2. ಡೈರೆಕ್ಟಾಗಿ ಬರೋದು ಕನ್ಫ್ಯೂಷನ್ ಆದರೆ ಬರ್ಕೊಂಡು ಬರೀರಿ, ಪ್ರಾಬ್ಲಮ್ ಏನಿರೋಲ್ಲ, ತುಂಬ ಟೈಮ್ ಇರುತ್ತೆ ನಿಮಗೆ. cos 45 ಬಂದು 1/√2, sin 30 ಬಂದು 1/2 ಆಗುತ್ತೆ. ಓಕೆ, ದಿಸ್ ಇಸ್ √3/2√2 ಮೈನಸ್ 1/2√2 ಕಾಮನ್ ಬರುತ್ತೆ. ಓಕೆ, ಸೊ ಇದನ್ನು 2√2 ಕಾಮನ್ ಇದೆ. ಸೊ ಇಫ್ ಯು ಟೇಕ್ 2√2 ಕಾಮನ್, sin 15 ಡಿಗ್ರಿ ಇಸ್ ಈಕ್ವಲ್ ಟು 2√2 ಕಾಮನ್ ತೆಗೆದ್ರೆ, ಓಕೆ, 2√2 ಕಾಮನ್ ತೆಗೆದ್ರೆ √3 ಮೈನಸ್ 1 ಇದೆ. ಸೊ √3 ಮೈನಸ್ 1 ಬರುತ್ತೆ. ಸೊ ದೇರ್ ಫೋರ್ sin 15 ಡಿಗ್ರಿ ಇಸ್ ಈಕ್ವಲ್ ಟು √3 ಮೈನಸ್ 1/2√2. ಓಕೆ, ಸೊ ದಿಸ್ ಇಸ್ ದ ಆನ್ಸರ್. ಸೊ sin 15 ಡಿರೈವ್ ಮಾಡಿದ್ರೆ ಯು ವಿಲ್ ಗೆಟ್ ದ ಸೇಮ್ ಆನ್ಸರ್ ಜಾಮೆಟ್ರಿಕಲಿ ಆಲ್ಸೋ. ಓಕೆ, ಸೊ ಹೋಪ್ ಯು ಅಂಡರ್ಸ್ಟ್ಯಾಂಡ್ ದಿಸ್ ಒನ್. ಇವಾಗ ಸಿಮಿಲರ್ಲಿ cos 15 ಇದೆ. ಓಕೆ, ಸೊ cos 15ನ ಹೆಂಗೆ ಬರ್ಕೊಬೋದು ಅಂತಂದರೆ ಐದರ್ ಯು ಕ್ಯಾನ್ ರೈಟ್
45 ಮೈನಸ್ 30 ಆರ್ 60 ಮೈನಸ್ 45 ಎರಡೂ ಒಂದೇ. ಸೊ ಕಾಸ್ ಆಫ್ 45 ಮೈನಸ್ 30 ಇದೆ. ಸೊ ದಿಸ್ ಇಸ್ ಈಕ್ವಲೆಂಟ್ ಟು ದ ಫಾರ್ಮುಲಾ ಕಾಸ್ ಆಫ್ ಎ ಮೈನಸ್ ಬಿ, ದಟ್ ಈಸ್ ಈಕ್ವಲ್ ಟು ಕಾಸ್ ಎ ಕಾಸ್ ಬಿ ಪ್ಲಸ್ ಮೈನಸ್ ಇರೋದಕ್ಕೆ ಪ್ಲಸ್ ಆಗುತ್ತೆ, ಉಲ್ಟಾ ಇದು ಕಾಸ್ ಯಾವಾಗಲೂ ಉಲ್ಟಾ, ಪ್ಲಸ್ ಸೈನ್ ಎ ಸೈನ್ ಬಿ ಆಗುತ್ತೆ. ಓಕೆ, ಕಾಸ್ ಎ ಕಾಸ್ ಬಿ ಪ್ಲಸ್ ಸೈನ್ ಎ ಸೈನ್ ಬಿ ಆಗುತ್ತೆ. ಸೊ ಕಾಸ್ ಎ ಬಂದು ಕಾಸ್ 45 ಡಿಗ್ರಿ, ಕಾಸ್ ಬಿ ಬಂದು ಕಾಸ್ 30 ಡಿಗ್ರಿ, ಸೈನ್ ಎ ಬಂದು ಸೈನ್ 45 ಡಿಗ್ರಿ, ಸೈನ್ ಬಿ ಬಂದು ಸೈನ್ 30 ಡಿಗ್ರಿ. ಓಕೆ, ಸೊ ಯು ನೋ ದ ಫಾರ್ಮುಲಾ ಏನು? cos 45 is equal to 1 by root 2 and cos 30 is equal to root 3 by 2. Similarly, sin 45 is equal to 1 by root 2 and sin 30 is equal to 1 by 2. So ಇದನ್ನು ಸಬ್ಸ್ಟಿಟ್ಯೂಟ್ ಮಾಡಿ, ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನನಗೆ ಏನು ಬರುತ್ತೆ? ಐ ವಿಲ್ ಗೆಟ್ cos 15 degree is equal to 1 by root 2 into cos 30 ಬಂದು root 3 by 2 ಪ್ಲಸ್ 1 by root 2 into sin 30 ಬಂದು 1 by 2. ಓಕೆ, ಇಫ್ ಯು ಟೇಕ್ ದ ಎಲ್ ಸಿ ಎಮ್ 2 root 2 ಬರುತ್ತೆ. ಓಕೆ, ಇಲ್ಲಿ ರೂಟ್ 3 ಪ್ಲಸ್ 1 into 1 ಅಂದರೆ 1 ಬರುತ್ತೆ. ಸೊ ಕಾಸ್ 15 ಡಿಗ್ರಿ ಇಸ್ಕೊಲ್ ಟು ರೂಟ್ 3 ಪ್ಲಸ್ 1 by 2 root 2 ಬರುತ್ತೆ. ಸೊ ಇಷ್ಟು ಮಾಡಿದ್ರೆ 2 ಪ್ಲಸ್ 2 ಪ್ಲಸ್ 1 ಬರುತ್ತೆ. ಸಿಮಿಲರ್ಲಿ ಸೈನ್ 15 ಏನು ಬಂದಿತ್ತು? ರೂಟ್ 3 ಮೈನಸ್ 1 by 2 root 2 ಬಂದಿತ್ತು. ಓಕೆ, ಸೊ ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ರೂಟ್ 3 ಮೈನಸ್ 1 by 2 root 2 ಬಂದಿತ್ತು. ಸೊ ದಿಸ್ ಇಸ್ ದ ಆನ್ಸರ್. ಹೋಪ್ ಯು ಗಾಟ್ ದ ಸೊಲ್ಯೂಷನ್.